पंचानना
पाहि मगा विघ्नेश्वर पाहि मारे गजमुखದ ಬಗೆ ಗಣಪಗೆ ಜಗವತ್ರಿ ಜಗವಂದಿತಗೆ ಆರತಿ ಗೆತ್ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಜೋಪ ಶಾಂಕುಶಧರನಿಗೆ ಅರುಷದಿ ಭಕ್ತರ ಪೊರೆ ಬಬಗೆ ಪುರಗಭೂಷಣ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದಪುರ ಗಣನತನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಂಜೋದಯನ ಭಾವಜ ವಿಷಜಕ್ಕೆ ಸಿಮುಖದನ ಕೋವಿದ ಗಿರಿಜಯ ವರಸುತನ ಸ್ವರ ಮುನಿ ನಮಿತ ಸರ್ವೇಶ್ವರನ ಆ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನಿವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ದೈನಿನ್ನ ದೈನಿನ್ನ
ವಾಮನ ರೂಪ ಮಹೇಶ್ವರ ಪುತ್ರ ಮುಕ್ತಿ ಪ್ರದಾಯಕ ಪುಸ್ತಕಧಾರಿಯೇ ವಿನಾಯಕ ಪಾದ ನಮಸ್ತೆ ದೈದಿನ್ನ ದೈದಿನ್ನ ದೀನ್ ದಿನ್ನ ದೀನ್ ದಿನ್ನ ದೀನ್ ದಿನ್ನ ದಾಯ ತೊಂದರ ದಿನ್ನ ದೈ ನಿಂದನ ದಿನ್ನ ದೈ ದೈದಿನ ದೈ ದೈದಿನ ದೈ ದೈದಿನ ದಾದಿನ ದೈದಿನ ದಾದಿನ ದೈದಿನ ದಾದಿನ ದೈದ ಪಾಲಿಸು ಗಜವದನಾಯ ಪಾಲಿಸು ಗಜವದನಾಯ ಸುಗುಣ ವಿಶಾಲದಯ ಸದನ ಬಾಲಗಿರಿಜಗಳ ಬಾಲ ನೆನೆಸಿ ಬಾಲಗಿರಿಜಗಳ ಬಾಲ ನೆನೆಸಿ ಪುಜಾಲ ಬರಿದ ಜಯಶೀಲನೆ ಎಂದನು ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ತೋಂತನ 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 ದಿನ್ನದ ದೀಂತನ 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 ದಿನ್ನದ ತೋಂತನ ದಿನ್ನದೈ ದೀಂತನ ದಿನ್ನದೈ ದೈದಿನದೈ ದೈದಿನದೈ ದೈದಿನ ದಾದಿನ ದೈದಿನ ದಾದಿನ ದೈದಿನ ದಾದಿನ ದೈದ ಒಂದೇ ದೇವರ ದೇವ
ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯನೇನೆ ಬಂಗಾರದ ಕಟ್ಟಿ ಕೈಬಳೆ ಸರಪಣಿಗಳ ಬಂಗಾರದ ಕಟ್ಟಿ ಕೈಬಳೆ ಸರಪಣಿಗಳ ಒರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾನನಾಥ ಬಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾತೆ ಭೀಮವನನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕದ ದಿನದ ದಿಮಿತ ದಿನದ ದಹದ ದಿನದ ದಿನದ ದಿನದೇ ದಿನದ ದಿನದೇ ದಿನದ ದಗದ ದಿನದೇ ದಿಮಿತ ದಿನದೇ ದಹದ ದಿನದೇ ದಿನದ ದಿನದೇ 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 ತಾತ ಗಿಡ ದಿನದ ದಿಮಿತ ದಿನದ ದಹದ ದಿನದ ತೋಂತ ದಿನದ ದಿನದ ದಿನದೇ ದಿನದ ದಿನದೇ ದಿನದ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ತಾಂ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ತಾಂ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ತಾಂ ದರಿ ಗಿಡ ಗಿಡದಾಗ ತಾಂ ದರಿ ಗಿಡ ಗಿಡದಾಗ ತಾಂ ದರಿ ಗಿಡ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾಂ ತಗದ ದಿನದ ದಿಮಿತ ದಿನದ ದಿಮಿತ ದಿನದ ದಿನದ ದಿನದೇ ದಿನದ ದಿನದೇ ದಿನದ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ಗಿಡ ಗಿಡದಾಗ ದರಿ ಗಿಡ ಗಿಡದಾಗ ದಿತ್ತಾಂ ದಿತ್ತಾಂ ದಿತ್ತಾಂ
ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ದಿನ ತೈ ದಿನದ ತಾನನಾಂತದಿರಿನ ಹರೇಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಯ್ಯ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಫಲ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶಾಪ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು. ಆಹೋ ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ. ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಶಾಪ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಫಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಶಾಪ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು. ಆಹೋ ಆಹೋ ಕಲ್ಲ ಮುಡ್ಕೂರು ಅಪ್ಪಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ. ಕಲ್ಲಮುಡ್ಕೂರು ಹಬ್ಬಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವರು ಶಾಪ ಮತ್ತು ಕಲ್ಲಮುಡ್ಕೂರು ಹಬ್ಬಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವರು ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು. ಆಹೋ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ. ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಶಾಪ ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಫಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ದಕ್ಕಿತ್ತೋ ದಕ್ಕಿತ್ತು. ಆಹೋ ಆಹೋ ಮಹಾರಾಜ ಶ್ರೀಗಳಾದ ಕೊಡುತ್ತಿರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರಯ್ಯ. ಮಹಾರಾಜ ಶ್ರೀಗಳಂತ ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಶಾಪ ಮತ್ತು ಕೊಡೆತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಫಲ ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ಶಾಪ ವಿದ್ವಾಂಸರಿಗೆ ಪ್ರೀತಿಪೂರ್ವಕ ಕೊಟ್ಟಂತಹ ಪಟ್ಟೆ ಶಾಲು ದಕ್ಕಿತ್ತೋ ದಕ್ಕಿತ್ತು. ಸಮಾಧಾನ ಮಾಡು. ದೇವಿ ನಿನಗೆ ಶರಣು ಅಮ್ಮ ದೇವಿ ನಿನಗೆ ಶರಣು ಓ ಓ ಓ ದೇವಿ ನಿನಗೆ ಶರಣು ಅಮ್ಮ ದೇವಿ ನಿನಗೆ ಶರಣು ದೇವಿ ನಿತ್ಯಾನಂದೆ ದೇವಿಗೆ ಜಗದಂಬೆ ದೇವಿ ನಿತ್ಯಾನಂದೆ ದೇವಿಗೆ ಜಗದಂಬೆ ದೇವಿ ಕಾತ್ಯಾಯಿನಿ ಭಾವದಿಂದಲಿ ಪೊರೆ ದೇವಿ ನಿನಗೆ ಶರಣು ಅಮ್ಮ ದೇವಿ ನಿನಗೆ ಶರಣು ಓ ಹರಿಹರ ಬ್ರಹ್ಮರ ಮಾತೆಯು ನೀನೇ
ಗಿಡದಗ ದಿಮಿದ ಗಿಡದಗ ದಿಮಿದ ಗಿಡದಯ್ಯತ್ತ ತತ್ತ ಗಿಡದಗ ದಿಮಿದ ಗಿಡದಗ ದಿಮಿದ ಗಿಡದಯ್ಯತ್ತ ದಿದ್ದನ ದಯ್ಯದ ತೊಂಗನ ದಯ್ಯದ ತೊಂಗನ ದಯ್ಯದ ದಿದ್ದನ ದಯ್ಯದ ತತೈ ದಯ್ಯದ ದಿದ್ದೈ ದಯ್ಯದ ತತೈ ದಯ್ಯದ ತತೈ ದಿನದ ದಿನ ದೈ ದಿನದ ದಿನ ದೈ 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 ತತ್ತ ತೊಂಗ ತೊಂಗದ ದಿನದ ಕಣ್ಣ ಮುಚ್ಚಲದಿದ್ರೆ
ಅಂಬುರುಗನ ನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿದೆಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬುಡಮಡುತ್ತ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇನಿ ಕರುಣದಿ ಕಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಕೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ಜಯ 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 ಹೇ ಆದಿಶಕ್ತಿವಿಯೇ ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತಲೂ ನೋಡಿದವಾಗಿ ಕಾಣಿಸುತ್ತಿದ್ದದ್ದು ನೀರ ಮೊತ್ತ ಕಾರ್ಗತ್ತಲೆಯ ರಾಶಿ ಅವುಗಳ ನಡುವೆ ಮೂವರು ನಾವು ಹುಟ್ಟಿಕೊಂಡಿವು ಯಾರು ಏನು ಎತ್ತ ಹೇಗೆ ಯಾಕೆ ಈ ಪಂಚ ಪ್ರಶ್ನೆಗಳೇ ನಮ್ಮಲ್ಲಿ ಮೂಡುತ್ತಿದ್ದ ಹೊತ್ತು ಓಂಕಾರ ನಿನಾದವೊಂದು ಕೇಳಿಸಿತು ಜೊತೆಯಲ್ಲೇ ನಿನ್ನನ್ನು ಪ್ರಾರ್ಥಿಸುವಂತೆ ನಿನ್ನ ಆಜ್ಞೆ ಮೂವರೊಂದಾಗಿ ಒಂದು ಧ್ವನಿಯಿಂದ ಒಂದು ಮನಸ್ಸಿನಿಂದ ನಿನ್ನನ್ನು ಪ್ರಾರ್ಥಿಸಿದವಾಗಿ ಈ ರೂಪವಂತೂ ನಮ್ಮೆದುರು ಮೈದೋರಿ ಬಂದೆಯ ತಾಯಿ ನಿನ್ನನ್ನು ಕಂಡು ಸದ್ಧೈರ್ಯ ತುಂಬಿದೆ ಮನಸ್ಸಿನಲ್ಲಿ ಸಂತೋಷ ಮೂಡಿದೆ ಅಮ್ಮ ನೀನು ಕರುಣಾಸಾಗರ ಎನ್ನುವುದು ಅರ್ಥವಾಗಿದೆ ಮೂವರು ನಿನ್ನ ಪದ ತಲಗಳಲ್ಲಿ ತಲೆಗಳನ್ನಿರಿಸುತ್ತಿದ್ದೇವಮ್ಮ ರಕ್ಷಿಸಬೇಕು 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 ಓ ಇಚ್ಛಾಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪರಮಾತ್ಮಗಳಿಗೆ ನಮೋ ನಮಃ ತಾಯಿ ತುಂಬಿದಂಥ ಜಲರಾಶಿ ಮಧ್ಯೆ ಓಂಕಾರ ನಿನಾದವನ್ನೇ ಆಲಿಸಿಕೊಂಡಾಗ ದಿವ್ಯ ಮಂಗಳ ಮನೋಹರ ಸ್ವರೂಪೆಯಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಲು ಎನ್ನುವ ಹಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮನ್ನು ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು.
ಜಲದ ಮಧ್ಯದಲ್ಲಿ 16 ಮಂದಿ ಮಕ್ಕಳಿಲ್ಲವಮ್ಮ. ನಮ್ಮ ಮೂರನ್ನೇ ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ನೀನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿದ್ದೆ? ಮಕ್ಕಳಾದಂಥ ನಮ್ಮಿಂದಂತಹ ಕಾರ್ಯಗಳಾದರೆ ಏನು? ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಪಾದ ಮೂಲದಲ್ಲಿ ವಿನಂತಿಸುತ್ತಾ ಇದ್ದೇನು. ಓ ಅಜಿಮಾಯೇ, ಪದಪುಂಡಲೀಕಗಳಿಗೆ ನಮೋ ನಮಃ ಮಾತೆ. ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತನೆಂದು ತಿಳಿದೆವು, ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪಡೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಬರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿರ್ಮಿಂದಕನ ಕಾರ್ಯ ಮುಂದಕ್ಕೆ ಹೊರೆದ ಬೆನದ ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ ಅಮ್ಮ ಇಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ಸರಿತಾಯೇ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ಧನ್ಯವಾದರಮ್ಮ. ನೀಲ ವರ್ಣದಿಂದ ಶೋಭಿಸುವ ನೀನೇ ವಿಷ್ಣು, ಧನ್ಯೋಸ್ಮಿತಾಯೇ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶ. ಕೃತಾರ್ಥನಾದೆ. ಮೂರು ಮೂರ್ತಿಗಳೇ, ಅಮ್ಮ ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನಮ್ಮ? ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಬೇಕಿದ್ದೇನೆ. ಹೇಗಮ್ಮ? ರಾಜಸ ಗುಣ ಬರೆದಂತಹ ಬ್ರಹ್ಮ ಅಮ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಸಾತ್ವಿಕ ಗುಣ ಬರೆದ ವಿಷ್ಣು ಜನನಿ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮಹದಾನ್ಯ ತಾಯೇ. ತಾಮಸ ಗುಣ ಬರೆದ ಈಶ ಮಾತೆ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಇನ್ನೂ ಅಜ್ಞವಾದೆ. ಮೂರು ಮೂರ್ತಿಗಳೇ, ಅಮ್ಮ ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಅಮ್ಮ ಕಾಯಕವೇ ಸಗುವಲ್ಲಿ ಕಷ್ಟ ಬಂದರೇನು ಮಾಡಬೇಕಮ್ಮ? ಕಷ್ಟ ಬಂದರೆ ಕಷ್ಟಗಳರುಳಿನ ನಿಷ್ಠೆ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಬರೆವೆನೆಂದ ಭಯವಿತ್ತೈನದು ತಟ್ಟನಂತರ್ಧಾನವ. ತ್ರಿಮೂರ್ತಿಗಳೇ, ಅಮ್ಮ ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ಕಷ್ಟ ಬಂದಿತು ಎಂದಾದರೆ ಪ್ರತ್ಯಕ್ಷವೂ ಪರೋಕ್ಷವೂ ನಾನು ನಿಮ್ಮನ್ನು ಬರೆಯುತ್ತೇನೆ. ಸರಿತಾಯೇ. ಅದೃಶ್ಯಲಾಗುತ್ತೇನೆ, ಜಯ ಜಯ ಅದೃಶ್ಯಲಾಗುತ್ತೇನೆ, ಜಯ ಜಯ ಅದೃಶ್ಯಲಾಗುತ್ತೇನೆ. ಪೊಡವೆ ಪಾವೈಶರಾಲೆ ಪುದು ರಾಜಸ ಗುಣ ಪಡಸಿದರೆ ವಿನಾದನು ಕಡು ಮದವನು ದಾಳಿ ನಯ
ಮನಸ್ಸಿನಲ್ಲಿಯೂ ಆವರಿಸಿಕೊಂಡವನೇ ಇದ್ದೇನೆ. ಓಹೋ, ಕಾರಣ ಬೇರೇನಲ್ಲ, ಏನು? ಒಂದು ಭಿನ್ನಾಭಿಪ್ರಾಯ ಬಂತು. ಹೌದು. ಇದು ಬೇಕು ಎನ್ನುವ ಯೋಚಿಸಿಕೊಂಡಾಗ ಮತ್ತೆ ಬೇಕು ಎನ್ನುವುದು ಅರ್ಥವಾಯಿತು. ಆಹಾ. ಹಾಗಿದ್ರೆ ನಮ್ಮ ಮೂವರೊಳಗೆ ಓರ್ವ ಉತ್ತಮವಾದಂತಹ ಯಜಮಾನ ಅಗತ್ಯ ಇದೆ ಎನ್ನುವಂತಹ ಆ. ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಬೇಕೆ? ಖಂಡಿತ ಹೌದು. ನಾವು ಬೆಳೆದಂತೆ ನಮ್ಮಲ್ಲಿ ದಾಯಾದ್ಯಗಳೂ ಇಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಮುಂದೆ ಬರಬಹುದೋ ಎನ್ನುವಂತ ಕುತೂಹಲ ದೃಷ್ಟಿಯಿಂದಲಾಗಿ ಇಂಥ ಒಂದು ಯೋಚನೆಯನ್ನು ನಾನು ಕೈಗೊಂಡಿದ್ದೇನೆ. ಆಹಾ. ಎಲ್ಲದಕ್ಕೂ ಅಮ್ಮನ ಮುಂದೆ ನಾವು ಭಿನ್ನಾಭಿಪ್ರಾಯವನ್ನು ಪ್ರಕಟಪಡಿಸುವುದಲ್ಲ, ನಮ್ಮಲ್ಲಿ ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಂಡರೆ ಏನು ಎನ್ನುವ ತೀರ್ಮಾನಕ್ಕೆ ಬಂದರೆ ನಮ್ಮವರೆಗೆ ಓರ್ವ ಉತ್ತಮವಾದಂತಹ ನಾಯಕ ಬೇಕು ಎನ್ನುವ ಹಾಗೆ. ಹಾಗಿದ್ರೆ ನಾಯಕ ಎನ್ನುವಂತ ಯೋಗ್ಯತೆ ಅರ್ಹತೆಯನ್ನು ಅವನು ಹೊಂದಿಕೊಳ್ಳಬೇಕೋ ಬೇಡವೋ? ಸರಿ. ನನ್ನ ಪ್ರಶ್ನೆಗೆ ಉತ್ತರ ನನಗೆ ಲಭಿಸಿತು ಹರಿ. ಹೇಗೆ? ಕಾರಣ ಉಂಟು. ಹಾ. ಮೊದಲಾಗಿ ಅಮ್ಮ ಕರೆದದ್ದು ನಮ್ಮ ಮೂರೊಳಗೆ ಪ್ರಥಮವಾಗಿ ನನ್ನನ್ನು. ಆದ್ದರಿಂದಲೇ ಹಿರಿಯ ಮಗನೂ ಜ್ಯೇಷ್ಠ ಪುತ್ರನೂ ಕರ್ಮಪುತ್ರನೂ ನಾನಾಗಿದ್ದೇನೆ. ಬ್ರಹ್ಮ ಎನ್ನುವಂತ ನಾಮಕರಣವನ್ನು ನಿಮಗೆ ಇರುವರಿಗಿಂತಲೂ ಕೊಡುವುದಕ್ಕಿಂತ ಮುಂಚೆ ನನಗೆ ಅನುಗ್ರಹಿಸಿದ್ದಾಳೆ ಎಂದಾದರೆ ಬ್ರಹ್ಮ ಎನ್ನುವಂತ ಶಬ್ದವನ್ನು ನೀವು ಸ್ವಲ್ಪ ಆಲೋಚನೆಯನ್ನು ಮಾಡಿ. ಬ್ರಹ್ಮ ಅಂದರೆ ದೊಡ್ಡದು, ಅದು ಎತ್ತರ ಎನ್ನುವ ಹಾಗೆ. ಆಹಾ. ಶ್ರೇಷ್ಠವಾದಂತಹ ಸತ್ಯಲೋಕವೋ ರಾಜಸಗುಣವೋ ಸೃಜಿಸುವ ರಾಯಭಾರವು ಎಲ್ಲ ಅವಕಾಶಗಳೇ ನನ್ನ ಬದುಕಿಗೆ ಲಭ್ಯವಾಗಿದೆ ಎಂದಾದ ಬಳಿಕ ನಾನು ಎಷ್ಟು ಅದೃಷ್ಟವಂತನೋ ಎನ್ನುವುದನ್ನು ನಾನು ಹೇಳಿಕೊಳ್ಳುವುದಕ್ಕಿಂತ ನೀವೇ ಆಲೋಚಿಸಿಕೊಳ್ಳಲೇಬೇಕು. ಆಹಾ. ಹಾಗಿದ್ರೆ ಈ ಕಾಲದಲ್ಲಿ ನಿಮ್ಮಿರುವನ್ನು ಕೇಳುವಂತ ಅರ್ಹತೆ ಯೋಗ್ಯತೆಯನ್ನು ನಾನು ಪಡೆದುಕೊಂಡ ಕಾರಣ ಮುಂದೆ ನಡೆಯಬೇಕಾದಂತಹ ಕಾರ್ಯಕಲಾಪದಲ್ಲಿ ನಾನೇನೋ ಆಜ್ಞೆಯನ್ನು ವಿಧಿಸ್ತೇನೋ ಅದನ್ನು ನೀವಿರುವರು ನೆರವೇರಿಸತಕ್ಕದ್ದು. ಬ್ರಹ್ಮ, ನೀನಾಡಿದಂತಹ ಮಾತುಗಳನ್ನು ಕೇಳಿದಾಗ ನಗಾಡುವುದಲ್ಲದೆ ಮತ್ತೇನು ಮಾಡುವುದಕ್ಕೆ ಸಾಧ್ಯ ಹೇಳು? ಅಂದರೆ ನಮ್ಮನ್ನು ಈ ಪ್ರಪಂಚದಲ್ಲಿ ಸೃಷ್ಟಿಸಿದಂತಹ ಅಮ್ಮ ಆ, ನಮಗೆ ಬೇಕಾದ್ದನ್ನು ನೀಡಿ ಈ ಹೊತ್ತಿನಲ್ಲಿ ಅಂತರ್ಧಾನವಾದವು. ಹೌದು. ನೀರ ಮೊತ್ತದ ನಡುವೆ ನಾವು ಮೂವರು ದಿಕ್ಕು ತೋಚದೆ ಇದ್ದ ಕಾಲದಲ್ಲಿ ನಿನಗೆ ಈ ಭೇದ ಭಾವ ಕಂಡದ್ದಿಲ್ಲ. ಈ ಹೊತ್ತಿನಲ್ಲಿ ನಿನ್ನಲ್ಲಿ ನೀನು ದೊಡ್ಡವ ಎಂಬ ಅಹಂಕಾರ ಬಂದಿದೆ. ನಿನಗೇನೋ ಕೊಟ್ಟಿದ್ದಾಳೆ ಅಂತ ಅನ್ನೋದ್ರ ಅರ್ಥ ಇನ್ನೊಬ್ಬರಿಗೆ ಕೊಡ್ಲಿಲ್ಲ ಅಂತ ಅಲ್ಲ ತಾನೇ. ಅಲ್ಲಲ್ಲ. ಹಾಗಾಗಿ ಆಡ್ತೇನೆ. ಈ ದೊಡ್ಡ ಸಣ್ಣವ ಮೇಲು ಕೀಳೆಂಬ ಭಾವ ಬೇಡ. ಅಮ್ಮ ಹೇಳಿದಂತಹ ಕಾರ್ಯ ಏನುಂಟೋ ಅದನ್ನು ಕರ್ತವ್ಯವಾಗಿ ನಡೆಸಬೇಕಾದ್ದು ನಮಗೆ ಆದ್ಯತೆ. ಹಾಗಾಗಿ ಮೂವರು ಸಮಾನರೆಂಬ ನೆಲೆಯಿಂದ ನಮಗೆ ಕೊಟ್ಟದ್ದನ್ನು ಮುಂದುವರಿಸಿಕೊಂಡು ಹೋಗೋಣ. ಹರಿಯೇ, ನಿನ್ನ ಮನದಂಕಿತವನ್ನು ನಾನು ಅರ್ಥವಿಸಿಕೊಂಡೆ. ಅನ್ನ ಎನ್ನುವ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ನನಗೆ ಮನಸ್ಥಿತಿ ಇಲ್ಲ ಎನ್ನುವುದನ್ನು. ಹಾಗಿದ್ರೆ ಇವನೇನು ಹೇಳ್ತಾನೆ ನೋಡು. ಬ್ರಹ್ಮ, ಮೊದಲಾಗಿ ನೀನು ಆಡಿದ್ದು ಅರಿತನ ನಮ್ಮೋಳು ಹಿರಿಯ ವಯಸ್ಸೇನು ನಾವು ಎನ್ನುವ ಹಾಗೆ. ಹೌದು. ಹಾಗಾದರೆ ನಾನೊಂದು ಕೇಳುತ್ತೇನೆ, ಅರಿವು ಎನ್ನುವಂತಹ ಪದವು ನಮ್ಮ ಮೂವರೊಳಗೆ ಅವಶ್ಯಕತೆ ಇದೆ ಎನ್ನುವ ಹಾಗೆ. ಅರಿವು ಎಂದರೆ ಜ್ಞಾನ. ಜ್ಞಾನವೇ ಇಲ್ಲದಂತಹ ಹೊತ್ತಿನಲ್ಲಿ ಜ್ಞಾನವನ್ನು ಕರುಣಿಸಿದವಳು ಮಾತೆ ನಮಗೆ. ಬಿಂದುವಾಗಿದ್ದ ನಮ್ಮನ್ನು ಸಿಂಧುವಾಗಿ ನಿರ್ಮಿಸಿದವಳು ಮಾತೆ. ಹಾಗಾಗಿ ಎಲ್ಲವನ್ನು ಕೊಟ್ಟ ಬಳಿಕ ನಿನಗೆ ಮೊದಲು ಕರುಣಿಸಿದ್ದಾಳೆ ಎನ್ನುವ ಮಾತ್ರಕ್ಕೆ ನೀನೇ ದೊಡ್ಡವೆನ್ನುವ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಲ್ಲ? ನಿಮಗೆ ಕೊಟ್ಟಿದ್ದಾಳೆ ಎನ್ನುವ ಮಾತ್ರಕ್ಕೆ ನಮಗೆ ಕೊಡಲಿಲ್ಲ ಎನ್ನುವುದಕ್ಕೆ ಅರ್ಥವೇನಲ್ಲ. ಅದನ್ನು ನಾನು ಹೇಳಲಿಲ್ಲ. ನೀನು ಹೇಳದಿದ್ದರೂ ಕೂಡ ಅದರ ಅರ್ಥ ಅದೇ. ಹಾಗಾದ್ರೆ ನಾನೊಂದು ಹೇಳುತ್ತೇನೆ, ನನಗೂ ಉದ್ಯೋಗವನ್ನು ಕರುಣಿಸಿದ್ದಾಳೆ ಮಾತು. ಸರಿ. ಲಯದ ಅಧಿಕಾರ. ಲಯದ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಅವನು ಪಾಲಿಸಿದ್ದನ್ನು ಎಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಲಯಗೊಳಿಸುವಂತಹ ಅಧಿಕಾರವನ್ನು ನಾನು ಹೊಂದಿಕೊಂಡಿದ್ದೇನೆ. ನೋಡುವ ಎರಡು ಕಣ್ಣುಗಳಲ್ಲದೆ ಹಣೆಯಲ್ಲಿ ಹೆಚ್ಚಿನದಾದಂತಹ ಅಕ್ಷಿಯನ್ನು ನಾನು ಹೊಂದಿದವನಿದ್ದೇನೆ. ಅದು ಕಣ್ಣೊಪ್ಪಿಯ. ಅದನ್ನು ಗೊತ್ತಾಗಲೇ ಇಲ್ಲ. ಅದು ಮುಚ್ಚಿಕೊಂಡಿದೆ. ಯಾಕೆ ಗೊತ್ತಾ? ಅದರ ಒಳಗೆ ಕಿಚ್ಚು ಇದೆ, ಬೆಂಕಿ. ಅದು ಒಂದೊಮ್ಮೆಗೆ ಬಿಟ್ಟೆನು ಎಂದಾದರೆ ಸಕಲವನ್ನು ಸುಡುವಂತಹ ಶಕ್ತಿ ನನ್ನಲ್ಲಿ ಉಂಟು. ಅಂತಹ ಯೋಗ್ಯತೆಯನ್ನು ತಾಯಿ ನನಗೆ ಅನುಗ್ರಹಿಸಿದ್ದಾಳೆ. ಇನ್ನು ಒಂದು ವಿಧದಿಂದ ನಾನು ನಿನಗಿಂತ ದೊಡ್ಡವ ಎಂದೆನಿಸಿಕೊಳ್ಳಬಹುದು. ಹೇಗೆ? ತಾಯಿ ಕರೆದ್ಲಲ್ಲ ಈಶ ಎನ್ನುವ ಹಾಗೆ. ಈಶ ಎನ್ನುವ ಅದರ ಅರ್ಥದ ಏನು ಗೊತ್ತಾ? ಅಲ್ಲೆಯ ಯಜಮಾನ ಎನ್ನುವ ಹಾಗೆ. ನೀನು ಎಷ್ಟು ದೊಡ್ಡವನೇ ಆದರೂ, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಅದನ್ನು ನೀನು ಒಪ್ಪಿಕೋ. ನಿನ್ನ ಮಾತುಗಳನ್ನು ನಾನು ಪೂರ್ಣವಾಗಿ ಅರ್ಥವಿಸಿಕೊಂಡೆ. ಅರಿತಾರೆ ನೀನು ಎನ್ನುವಂತ ಪ್ರಶ್ನೆಯನ್ನೇ ಇರಿಸಿಕೊಂಡೇ ಅಲ್ಲ, ಅರಿತಾರೆ ಎನ್ನುವುದನ್ನೇ ನಾನು ತಿಳಿದು ನನ್ನ ವ್ಯಕ್ತಿತ್ವವನ್ನು ನಾನು ಪ್ರಕಟಪಡಿಸಿದ್ದು. ಹಾಗಿದ್ರೆ ಲಯದ ಉದ್ಯೋಗವನ್ನು ನೀನು ಹೊತ್ತುಕೊಂಡಿದ್ದೆ. ನಾನು ಆಡಿದ್ದು ಅರಿವು ಎನ್ನುವಂತಹ
ಪದದ ಅರ್ಥ ನಮ್ಮ ಮೂವರೊಳಗೆ ಅಗತ್ಯವಿದೆ ಎನ್ನುವ ಹಾಗೆ. ಹೌದು. ತಾಯಿ ಅನುಗ್ರಹಿಸುವುದು ಅರಿವು ಎಂದರೆ ಜ್ಞಾನ ಅಲ್ವಾ? ಹೆಚ್ಚಿನ ಕಣ್ಣನ್ನು ನೀನು ಹೊಂದಿದ್ದಿ ಎನ್ನುವುದನ್ನು ಹಾ. ನಾನು ಅದನ್ನು ಗುರುತಿಸಿಕೊಂಡು ಅಂಗಜೇಷ್ಟವನ್ನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಹಾಗಿದ್ರೆ ಬಿಚ್ಚಿದ ಕಣ್ಣನ್ನು ತೆರೆದು ನಾನು ಸುತ್ತ ಭಸ್ಮ ಮಾಡಬಲ್ಲೆ ಹಾ. ಎನ್ನುವುದನ್ನು ಮಾಡಿದರೆ ಈಗ ನಿನಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಹೇಗೆ ತುಂಬಿದ ಜಲರಾಶಿಯ ಅಮ್ಮನ ಸೃಷ್ಟಿ. ಹಾಗಿದ್ರೆ ನಿನ್ನದಾದಂಥ ಈಶಾ ಎನ್ನುವ ಶಬ್ದಕ್ಕೆ ಯಜಮಾನ ಎನ್ನುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಿನ್ನ ಮನೆಗೆ ನೀನೇ ಯಜಮಾನ. ಹಾಗಿದ್ರೆ ನಿನ್ನ ಲಯದ ಉದ್ಯೋಗವನ್ನು ಮುಂದುವರಿಸಿಕೊಳ್ಳಬೇಕು ಅಂತಾದರೆ, ನನ್ನ ಪುನಃಸೃಷ್ಟಿಗೆ ನೀನು ಕಾರಣೀಕರ್ತನಾಗಬೇಕು ಅಂತಾದರೆ, ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಹರಿಯ ಪಡೆಯಬೇಕು, ಕೊನೆಗೆ ಹರಣಾದಂಥ ಲಯಗೊಳಿಸಬೇಕು. ಆದ್ದರಿಂದ ಘನತರವಾದಂಥ ಸೃಷ್ಟಿ ಕಾರ್ಯವೇ ಇದು ಗಾನ. ಅಲ್ಲ, ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ, ಅಷ್ಟೊಂದು ಬರೇ ಪೊಳ್ಳದು. ಏನು ಪೊಳ್ಳು? ನೀನೊಮ್ಮೆ ಯೋಚನೆ ಮಾಡಿ ನೋಡಂತೆ. ಹೇಗೆ? ಅರೆ ಕ್ಷಣದಿಂದ ಸೃಷ್ಟಿಯು, ಕ್ಷಣಕಾಲದ ಅವನದ್ದಾದಂತಹ ಲಯವು, ಅದರಿಂದ ಏನು ಸಾಧಿಸಿದ ಹಾಗಾಗುತ್ತದೆ. ಬದಲಾಗಿ ನೀನು ಸೃಷ್ಟಿಸಿದ ಜೀವಿಗೆ ಕಾಲ ಕಾಲಕ್ಕೆ ಪೋಷಣೆ ಒದಗಿಸುವಂತಹ ಕಾರ್ಯವನ್ನು ಮಾಡುವವ ನಾನು. ನನ್ನ ಪೋಷಣೆ ದೊರಕದೆ ಹೋದರೆ ಆ ಜೀವಿ ಕೆಟ್ಟು ಹೋಗುತ್ತದೆ, ಕೊಳೆತು ಸಾಗುತ್ತದೆ. ಅದರಿಂದ ಏನು ಸಾಧನೆಯಾಗುತ್ತದೆ? ಕೊನೆಗೊಮ್ಮೆ ಲಯವಾಗುವತ್ತ ಅದು ಕಾಯುತ್ತದೆ. ಏನು ಸಾಧನೆ ಇಲ್ಲ. ನಿನ್ನ ಸೃಷ್ಟಿಯೋ ಅವನ ಲಯವೋ ಯಾವುದನ್ನು ಸಾಧಿಸಲಾಗದು. ಆದರೆ ಒಂದೊಂದು ಕಾಲಕ್ಕೆ ಬೇಕಾದ್ದನ್ನು ಬೇಕಾದಲ್ಲಿ ಬೇಕಾದಷ್ಟು ಒದಗಿಸುವ ಮುಖಾಂತರವಾಗಿ ಆ ಜೀವಿಯನ್ನು ಸಾಧನಾ ಪಥದತ್ತ ಸಾಗಿಸುವುದು ಪಾಲನಾಕರ್ತೃವಾದಂತಹ ನಾನು. ಓರ್ವಾತ ತನ್ನ ಜೀವನದಲ್ಲಿ ಏನನ್ನು ಸಾಧಿಸುತ್ತಾನೆಯೋ ಆ ಸಾಧನೆಯಿಂದ ಆತ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತಾನೆ, ಅನುಕರಣೀಯನಾಗುತ್ತಾನೆ, ಅನುಸರಣೀಯನಾಗುತ್ತಾನೆ. ಆತ ನೀಡಿದಂತಹ ಹಾದಿಯಲ್ಲಿ ಇತರರು ಸಾಗುವುದಕ್ಕೆ ಅನುಕೂಲವನ್ನು ಒದಗಿಸಿಕೊಡುತ್ತಾನೆ. ಆದರೆ ನಿನ್ನದಾದಂತಹ ಸೃಷ್ಟಿಯಿಂದ ಅಥವಾ ಲಯದಿಂದ ಇದು ಸಾಧ್ಯವಿಲ್ಲ. ನಿನ್ನ ಸೃಷ್ಟಿಯನ್ನು ಅಥವಾ ಅವನ ಲಯವನ್ನು ಜೀವನದ ಸಾಧನೆಯ ಮುಖಾಂತರ ಜೀವಿಯೇ ನಿಯಂತ್ರಿಸುವುದಕ್ಕೆ ಸಾಧ್ಯ ಉಂಟು. ವರಗಳನ್ನು ಹೊಂದಿ ಚಿರಂಜೀವಿಯಾಗುವುದಕ್ಕೋ ಅಥವಾ ಸಾಧನೆಯಿಂದ ಮೋಕ್ಷವನ್ನಡರಿ ಪುನರ್ಜನ್ಮ ಇಲ್ಲದಂತಹ ಒಂದು ಮೋಕ್ಷವನ್ನು ಹೊಂದುವುದಕ್ಕೂ ಜೀವಿಗೆ ಸಾಧ್ಯ ಅಂತ ಆದರೆ ಜೀವಿತಾವಧಿಯ ಸಾಧನೆಯೇ ಶ್ರೇಷ್ಠವಾದದ್ದು ಅಂತ ಆಯ್ತೋ ಇಲ್ಲೋ ಯೋಚನೆ ಮಾಡು. ಹಾಗಾಗಿ ಆಡ್ತೇನೆ, ಪಾಲನಾಕರ್ತೃವಂತ ನಾನೇ ಶ್ರೇಷ್ಠ. ಹರಿಯೇ, ನಿನ್ನ ಪಾಲನಾ ಉದ್ಯೋಗವೇ ಶ್ರೇಷ್ಠ ಎನ್ನುವಂತ ತೀರ್ಮಾನಕ್ಕೆ ನೀನು ಬಂದೆ ಅಂತಾದರೆ, ನಿನ್ನ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ನೀನು ಅಳವಡಿಸಿಕೊಂಡೆ ಅಂತಾದರೆ, ಈ ಪ್ರಪಂಚಕ್ಕೆ ಮುಂದಕ್ಕೆ ನಾನು ಕಾಣಿಸಿಕೊಳ್ಳುವಂತಹ ಬೀಜ ರಾಶಿಯಲ್ಲಿ ನಾನೇ
ಪ್ರಥಮವಾಗಿ ಬೀಜವನ್ನು ಬಿತ್ತಿದ ಕಾರಣವೇ ನಾನು ನಾಯಕ ಎನ್ನುವಂತ ಯೋಗ್ಯತೆಯನ್ನು ನಾನು ಹೊಂದಿಕೊಂಡಿದ್ದೇನೆ. ಆ ಅಭಿಮಾನವನ್ನು ಗೌರವವನ್ನು ನಾನು ಕಳೆದುಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಹಾಗಿದ್ರೆ ನೀನು ನಾನು ಎನ್ನುವಂತ ಇತ್ಯರ್ಥವಾಗಬೇಕಂತಾದ್ರೆ ನ್ಯಾಯಾಧೀಶನಾಗಿ ಹರನನ್ನೇ ನೇಮಿಸಿ ಕ್ಷಣ ಸರಿ ನಿನ್ನ ವಚನವೋ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ, ಹರಿ ನೀನೆಂದ ವಚನವು ಸರಿ ಸರಿ. ಲೋಕದಲ್ಲಿ ಒಂದು ಜೀವಿಯು ಹುಟ್ಟಿದ್ರೆ ಸಾಕಾಗುವುದಿಲ್ಲ, ಅದರ ಪಾಲನೆ ಪೋಷಣೆ ಹೇಗೆ ಸಾಗುತ್ತದೆ, ಅದರ ಮೂಲಕವಾಗಿ ಆ ಜೀವಿ ಹೇಗೆ ಔನ್ನತ್ಯದ ದಾರಿಯಲ್ಲಿ ಸಾಗುತ್ತಾನೆ ಎನ್ನುವ ಹಾಗೆ ಅದರ ಜೀವನವು ನಿರ್ಧಾರವಾಗುತ್ತದೆ. ಸರಿ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆಯ ಪಾಲನೆಯ ಕೆಲಸ ಸುದೀರ್ಘ ಕಾಲದ ನಡೆಯುವುದ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ದೊಡ್ಡದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಸರಿ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವೇ ಇಲ್ಲ. ಹಾಗಾಗಿ ಒಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೇನೆ. ಲೋಕ ಮುಖದಲ್ಲಿ ಇನ್ನು ಮುಂದಕ್ಕೆ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದರೆ ನಾನು ನಿನ್ನಲ್ಲಿ ಆಯ್ಕೆಗೊಳ್ಳುವೆ. ಎಂತ ಮಾಯಾವಿದ್ಯೆಯನ್ನು ಹೊಂದಿದೆ ಎನ್ನುವುದನ್ನು ನಿನ್ನನ್ನು ನಾನು ತಪ್ಪಿಸಿಕೊಂಡೆ. ಹಾಗಾಯ್ತು. ಮುಗುಳ್ನಗೆಯನ್ನು ಸುರಿಸಿ 4 ಹಲ್ಲು ಬಿಟ್ಟು ಬೆತ್ತಗೆ ಮಾತನಾಡಿ ಹರನನ್ನು ಮುತ್ತಿಯೊಳಗೆ ಹಾಕಿಸಿಕೊಂಡು ಬಿಟ್ಟೆ. ಹಾಗಲ್ವೋ ಅವನಿಗೆ ನಿಜ ಅರ್ಥ ಆದದ್ದು? ಏನೋ ಅರ್ಥವಾದದ್ದು ನನಗೆಲ್ಲವೂ ಗೊತ್ತಾಗಿದೆ. ಅವನು ಒಳ್ಳೆಯವನಾಗಿ ನ್ಯಾಯಾಧೀಶನಾಗಿ ಹರತ ಕಟ್ಟಿದ್ದಾನೆ ಎಂದಾದರೆ ನನ್ನತ್ತ ನೋಡ್ತಾ ಅಂತ ನಾನು ಭಾವಿಸಿಕೊಂಡರೆ ನಿನ್ನತ್ತ ನೋಡಿದೆನಲ್ಲ. ಇಬ್ಬರು ಒಂದಾದರೇನು, ಭೀತಿಯೇನೆಗೆ ಕೃತಿಯಿಂದ ಮಾಡಿ ತೋರಿಸಿ ಏನು, ನಿನ್ನೊಡನೆ ದುರವನ್ನು ಎಸಗಿ ನಾನು ಯಜಮಾನ ಅರ್ಥಾತ್ ನಾಯಕನೆಂದೆನಿಸಿಕೊಂಡೇನು. ಬ್ರಹ್ಮ ಬಾಯಿದ್ದಕ್ಕೆ ಬ್ರಹ್ಮ ಕೃತಿಯಿಂದ ನೀನು ಮುಂದುವರಿಯುತ್ತೆ ಅಂತಾಗುವಾಗ ನಾನು
ಸಂತೋಷಪಟ್ಟೆ ಇನ್ನೇನು ಸೃಷ್ಟಿ ಕಾರ್ಯ ಆರಂಭವಾಗುತ್ತದೆ ಅಂತ. ಆದ್ರೆ ನೀನು ಹಾಗೆ ಮಾಡುವುದಿಲ್ಲ. ಯುದ್ಧ ಹೌದು. ವಾದದಲ್ಲಿ ಆಗುವುದಿಲ್ಲ ಎನ್ನುವುದು ಈ ಹೊತ್ತಿನಲ್ಲಿ ಈ ಯೋಧನ್ಯಾಯದಿಂದ ಹೇಗೆ ಸರಿಯಾಗುವುದಕ್ಕೆ ಸಾಧ್ಯ ಹೇಳು? ಅದಾಗಲಿಕ್ಕಿಲ್ಲ. ಬದಲಾಗಿ ನಾವು ಶೋಧ ಕಾರ್ಯಕ್ಕೆ ಇಳಿಯೋಣ. ಹೇಗೆ? ನಮ್ಮ ಮೂವರ ಉದರದಲ್ಲಿ ಹಿಂದಿನ ಕಲ್ಪದ ಶ್ರೇಷ್ಠವಾದದ್ದನ್ನೆಲ್ಲ ಇರಿಸಿದ್ದಾಳಂತೆ ಅಮ್ಮ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳೋಣ. ಒಮ್ಮೆ ಹೋಗಿ ನೋಡಿ ಬಾ. ನಿನಗೆ ಮೊದಲೇ ಹೇಳಿದ್ರೆ ಇಷ್ಟು ಮಾತನಾಡುವ ಅಗತ್ಯ ಇರಲಿಲ್ಲ. ನನ್ನ ತಲೆಗೆ ಹೋದದ್ದೇ ಇಲ್ಲ. ಹಾಗಂತೇಳಿ ನಾನು ದೊಡ್ಡವ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸಂಶಯ ಬಂದದ್ದು ನನಗೆ. ಆದ್ದರಿಂದ ನೀನೇ ನನ್ನ ಉದರಾಮುದಿಯನ್ನು ಪ್ರಥಮವಾಗಿ ಸೇರಿಕೋ. ಇಕೋ ಅವಕಾಶ ನನ್ನ ಉದರವನ್ನು ಸೇರಿಕೊಂಡ ಹರಿ ಕಣ್ಣೀರ ಧಾರೆಯನ್ನೇ ಸುರಿಸಿಕೊಂಡು ಬ್ರಹ್ಮ ನೀನೆ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡುವವರೆಗೆ ಸರಿಯಾದಂತಹ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾತನ್ನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಳಬೇಕು ಅಂತ ಆಲೋಚನೆಯನ್ನು ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕು ಬೇಕೋ ಬೇಡು? ಮೊದಲು ನನ್ನ ಬದುಕು ಮತ್ತೆ ಇನ್ನೋರ್ವನ ಬದುಕು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯಾದಂತ ರೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ನೋಡಿಬಿಡು. ಮಾತಿನಂತೆಯೇ ಬ್ರಹ್ಮನ ಉದರವನ್ನು ಸೇರಿದವನಿದ್ದೇನೆ. ಎಲ್ಲವನ್ನು ಶೋಧಿಸಿದ್ದ. ಆ ದ್ವಾರವನ್ನು ಅವನು ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳು ಬಂಧಿಸಲ್ಪಟ್ಟಿವೆ. ಕೆಳಗೆ ಇಳಿದು ನೋಡಿದರೆ ಬೆಳಕ ಸೆಲೆಯೊಂದು ಕಾಣುತ್ತಾ ಇದೆ. ಅರ್ಥವಾಯಿತು. ಅಧೋದ್ವಾರವನ್ನು ತೆರೆದಿದ್ದಾನೆ. ದೇಹದ ಕಶ್ಮಲಗಳನ್ನು ಹೊರಹಾಕುವ ದ್ವಾರ ಇತರ ದ್ವಾರದಷ್ಟೇ ಪ್ರಮುಖವಾದದ್ದು. ಆ ದ್ವಾರದಲ್ಲೇ ಹೊರಹೋಗಿ ಮುಂದೆ ಬ್ರಹ್ಮನನ್ನು ಮಾತ್ರ ಬ್ರಹ್ಮ ಶೋಧಿಸಿದನು ನಿನ್ನನ್ನು ಶೋಧಿಸಿದನು ನಿನ್ನನ್ನು ಒಳಗೈದಿನ ಕಂಡೆನು ಮರದಲ್ಲಿ ಮೆರೆವಾ. ಏನನ್ನು ಹೋದ ಕಲ್ಪದಿ ನಯವಾದ ಸರ್ವಮೇದಿನಿಗಳು ಮೆರೆಯುತ್ತಿಗ ವಿನೋದ. ದಿಸಿದನು ನಿನ್ನನ್ನು ತರವ ಒಳಗೈದಿನ ಕಂಡೆನು ಮರದಲ್ಲಿ ಮೆರೆವಾ. ವಿಧಾತ, ನಾನು ನಿನ್ನ ಉದರವನ್ನು ಸೇರಿಕೊಂಡದ್ದಾಯಿತು. ಹೇಗಿರುವೆ ನಾನು? ಅಬ್ಬಬ್ಬ ಅಬ್ಬಬ್ಬ. ಅತಲ ವಿತಲ ಸುತಲ ಪಾತಾಳ ತಲಾತಲ ರಸಾತಳ ಮಹಾತಳ ಭೂ ಭುವ ಸುವ ಮಹ ಜನ ತಪ ಸತ್ಯಗಳು ಹೀಗೆ ಈರೇಳು ಲೋಕಗಳನ್ನು ನಿನ್ನ ಉದರದಲ್ಲಿ ಕಂಡೆ. ಸರಿ. ಸುರಪಸು ಮನಸರು ಅಷ್ಟ ದಿಕ್ಪಾಲಕರು ಅಷ್ಟ ವಸುಗಳು ಮನು ಮುನಿಗಳು ಸಿದ್ಧ ಸಾಧ್ಯರು ಯಕ್ಷ ಗಂಧರ್ವರು ಕಿನ್ನರ ಕಿಂಪುರುಷರು ಉರಗ ಗರುಡರು ನರ ವಾನರರು ದೈತ್ಯ ದಾನವರು. ಅಬ್ಬಬ್ಬ ಅಬ್ಬಬ್ಬ ಅಬ್ಬಬ್ಬ. ಏನುಂಟು ಏನಿಲ್ಲ. 84 ಲಕ್ಷ ಜೀವ ಕೋಟಿಗಳನ್ನು ನೀನೇನು ಸೃಷ್ಟಿಸಬೇಕೋ ಅದಕ್ಕೆ ಬೇಕಾದಂತಹ ಸರ್ವ ಧಾತುಗಳು ನಿನ್ನ ಉದರದಲ್ಲಿವೆ. ಆದರೆ ಒಂದುಂಟು ಬ್ರಹ್ಮ. ಏನು? ಯಾವುದಕ್ಕೂ ಚೈತನ್ಯ ಇಲ್ಲ. ಅದೃಢ ಸಂಗತಿ ಅಲ್ವೋ? ಅಷ್ಟು ಉಂಟು ಅಂತ ಹೇಳಿದ ಬಳಿಕ ಅದು ಚೈತನ್ಯ ಇಲ್ಲ ಅಂದ್ರೆ ಏನು? ಉಂಟಲ್ಲ. ನಿಸ್ತೇಜವಾಗಿರುವ ಕಾರಣ ನೀನು ಚೈತನ್ಯ ಪೂರ್ಣನಲ್ಲ ಎನ್ನುವುದು ನನ್ನ ನಿರ್ಧಾರ. ಚೈತನ್ಯ ಪೂರ್ಣನಲ್ಲ ಎನ್ನುವುದು ಅದು ನನಗೆ ಅಧಿಕ ಇಲ್ಲ ಎನ್ನುವುದು ಅಗತ್ಯವೂ ಇಲ್ಲ. ಅಷ್ಟು ಉಂಟು ಅನ್ನುವುದು ಅದರ ಭಾವವೇ ಬೇಕಾದಷ್ಟು ಇಲ್ಲ ಅಂತ ಆಗ್ತದೋ ಇಲ್ವೋ ಬ್ರಹ್ಮ. ಆದ್ರೊಂದು ವಿಶೇಷ ಕಂಡು. ಏನು? ನಿನ್ನ ಉದರ ನವರತ್ನ ಖಚಿತವಾಗಿ ಬಂಗಾರಮಯವಾಗಿದೆ. ಹಾಗಾಗಿ ನೀನು ಹಿರಣ್ಯ ಗರ್ಭ. ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ ಹರಿ. ಒಳ್ಳೆಯದು. ನಾನು ಇನ್ನು ಮುಂದಕ್ಕೆ
ನೀನು ಬಿಟ್ಟ ದ್ವಾರದಿಂದ, ಅದು ಅಲ್ವೇನು? ಅಧೋ ದ್ವಾರದಿಂದ. ಹೌದಪ್ಪ. ಹಾಗಂತೇಳಿ ನೀನು ನನಗೆ ಪ್ರಸಾದ ಕೊಟ್ಟೆ, ನಿನಗೊಂದು ಸ್ವಲ್ಪ ಕಾಣಿಕೆ ಏನಾದ್ರು ಕೊಡಬೇಡ್ವಾ? ಹೇಳು ಹೇಳು. ಯಾವ ದ್ವಾರದಿಂದ ಬಂದೆ ಅದೋ ದ್ವಾರ. ನನ್ನ ಬದುಕಿಗೆ ಅದು ಏನು ಅಲ್ಲ. ಆದ್ದರಿಂದ ಇನ್ನು ಮುಂದಕ್ಕೆ ಏನು ಅದೋಕ್ಷರನಾಗಿ ಎನ್ನುವ ಹಾಗೆ ಕಿರು ಕಾಣಿಕೆಯಾಗಿ ಬ್ರಹ್ಮನಿಗೆ ಅರ್ಪಿತ. ಬ್ರಹ್ಮ, ನಿನ್ನ ಕಾಣಿಕೆಯನ್ನು ಸ್ವೀಕರಿಸಿದ್ದೇನೆ. ಕಾಣಿಕೆಯನ್ನು ಸ್ವೀಕರಿಸುವವನೇ ಯಾವಾಗಲೂ ದೊಡ್ಡವ, ಅದನ್ನು ನೆನಪಿಟ್ಟುಕೋ. ಅಧೋಕ್ಷಜ ಎನ್ನುವಂತಹ ಹೆಸರಿನಿಂದ ಯಾರು ನನ್ನನ್ನು ಕರೆಯುತ್ತಾರೋ ಅವರಿಗೆ ವರಪ್ರದಾಯಕನಾಗಿರುತ್ತೆ. ಯಾವುದನ್ನು ಉದರದಲ್ಲಿ ಧರಿಸುವುದಕ್ಕಾಗುವುದಿಲ್ಲವೋ ಅದು ಅಧೋದ್ವಾರದ ಮುಖಾಂತರ ಹೊರ ಹೋಗುತ್ತದೆ. ಬ್ರಹ್ಮನನ್ನು ಉದರದಲ್ಲಿ ಭರಿಸುವ ಸಾಮರ್ಥ್ಯ ವಿಧಿಗೆ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕಾಗಿ ಆ ದ್ವಾರದ ಮುಖಾಂತರ. ಇನ್ನು ನೀನೊಮ್ಮೆ ನೋಡಿ ಬಾ. ನನಗೆ ಹೀಗೆ ಬಾ. ಸರಿ. ನನ್ನ ಗರ್ಭವನ್ನು ಸೇರಿದ್ದಾನೆ ಬ್ರಹ್ಮ. ನಾನು ಹೋದಾಗ ಅಷ್ಟದ್ವಾರಗಳನ್ನು ಬಂಧಿಸಿದ, ನವದ್ವಾರಗಳನ್ನು ಬಂಧಿಸುತ್ತೇನೆ. ಆ ಶಕ್ತಿ ಇರುವುದು ವಿಷ್ಣುವಿಗೆ ಮಾತ್ರ ಎನ್ನುವುದು ಈ ಮುಖಾಂತರ ಅರ್ಥವಾಗಲಿ. ಕೆಲವು ಕಾಲ ತೊಳಲಾಡಿದ ಮೇಲೆ ಆದಿಮಾಯೆಯ ನಿರ್ದೇಶನಕ್ಕಾಗಿ ಕಾಯೋಣ, ನೋಡೋಣ. ಗರ್ಭಾಮುದಿಯನ್ನು ನಾನು ಸೇರಿಕೊಂಡವ. ಸುತ್ತಲೂ ಇತ್ತನ ಉದರಾಮುದಿಯನ್ನು ನಾನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆನಲ್ಲ. ಏನು ಎಲ್ಲ ಜೀವರಾಶಿಗಳು ಇತ್ತಿಂದಿತ್ತ ಹೋಗುವಂತ ದೃಶ್ಯಾವಳಿಗಳಿಂದ ನನ್ನ ಗಮನ ಸೆಳೆಯಿತು. ಆದ್ದರಿಂದ ಎಲ್ಲದಕ್ಕೂ ಜೀವ ಇದೆ ಎಂದಾದರೆ ಇವನು ಚೇತನಾದಾಯಕನು, ಚೇತನಾತ್ಮಕನೇ. ಇತ್ತ ನೋಡಿದೆ ಎಂದಾದರೆ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ಆ ಸಾಗರದಲ್ಲಿ ಕಮಲಧರನ್ನು ಹಾಗಿದ್ರೆ ಈ ಲೋಕದಲ್ಲಿ ನಾನು ಒಬ್ಬನೇ ಬ್ರಹ್ಮನಲ್ಲದೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಕಂಡುಕೊಂಡೆ ಅಂತ ಆದರೆ ಆಶ್ಚರ್ಯವೇ ಹೌದು. ಹಾಗಿದ್ರೆ ಇವನು ಸಾಮಾನ್ಯನಲ್ಲ. ಬ್ರಹ್ಮಾಂಡವನ್ನೇ ತನ್ನ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ನೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕು ಎನ್ನುವ ವ್ಯಕ್ತಿತ್ವದಿಂದ ಈತ ಉದರಾವಧಿಯಿಂದ ಮೇಲ್ಮಟ್ಟವಾಗಿ ಹೋದೆ. ದಾರಿ ಕಾಣಲಾದೆ, ಕೆಳಾಭಿಮುಖವಾಗಿ ಇಳಿದು ಬಂದೆ, ಅವಕಾಶ ವಂಚಿತನಾಗಿ ಹೋದೆ. ಅದೋ ದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯಿತು. ಶರೀರದಲ್ಲಿ ಇರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆ ಎಂದಾದರೆ ಇವನು ಸಾಮಾನ್ಯನೇ. ಮಾತೃಸ್ಥಾನವನ್ನು ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಪುಣ್ಯಾತ್ಮ ಈತ ಎನ್ನುವುದರಲ್ಲಿ ಅನುಮಾನವಿಲ್ಲ. ನಾನು ಬದುಕಿದೆ, ನಾನು ಅಪರಾಧವೆಸಗಿದೆ, ನನಗಿಂತಲೂ ಹರಿಯೇ ಶ್ರೇಷ್ಠ ಜ್ಯೇಷ್ಠ ಎನ್ನುವ ತೀರ್ಮಾನಕ್ಕೆ ಬಂದೆ. ಹರಿಯೇ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು, ನೀನೇ ದೊಡ್ಡವ. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವರು ಯಾರು? ಅಮ್ಮನಲ್ಲದೆ ಇಲ್ಲ. ಅಮ್ಮ, ಹಾಗಿದ್ರೆ ಅಮ್ಮನನ್ನೇ ಪ್ರಾರ್ಥಿಸಿಕೊಳ್ಬೇಕು ಎನ್ನುವಂತಹ ಸಂಕಲ್ಪಕ್ಕೆ ನಾನು ಈ ಕಾಲದಲ್ಲಿ ಬಂದಿದ್ದೇನೆ. ಓ ಜಗಜ್ಜನನಿ, ನೀಯೇ ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯಲ್ಲ, ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯ ಹರಿಯದಿ ಕಮಲನಾಳದಿ, ಹರಿಯದಿ ಕಮಲನಾಳದಿ ಮೆರೆವ ಪದ ಗೋಚರಿದೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆಳತಿ ವಟಪತ್ರಗಳಿಂದ ಮಲಗಿರಲು ನಿನ್ನೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ದೀರ್ಘಕಾಲ ಸರಿದು ಹೋಯಿತು. ಬ್ರಹ್ಮ ಒಡಲಾಳದಲ್ಲಿದ್ದಾನೆ, ಹರಿ ಮೊದಲೇ ಐಕ್ಯನಿದ್ದಾನೆ. ತ್ರಿಕರಣಗಳು ತ್ರಿಗುಣಗಳು ಒಂದಾದ ಕಾರಣ ಏನೋ ಒಂದು ರೀತಿಯ ಜಡತ್ವ. ಆಲಸ್ಯ ಹೋಗಬೇಕಾದ್ರೆ ನಿದ್ರೆ ಮಾಡಬೇಕು. ಆ ಬಗ್ಗೆ ಯೋಚಿಸಿದ್ದೇ ತಡ ವಟಪತ್ರವನ್ನು ತೇಲಿ ಬರುತ್ತಾ ಇದೆ. ಅಮ್ಮನ ಅನುಜ್ಞೆಯೇ ಇರಬೇಕು. ಆ ವಟಪತ್ರದ ಗಾತ್ರಕ್ಕೆ ದೇಹವನ್ನು ಕುಗ್ಗಿಸಿದ್ದೇನೆ. ಕಾಲ ಬೆರಳನ್ನೆಳೆದು ಬಾಯಲ್ಲಿಟ್ಟು ನಿದ್ರಾವಶನಾಗುತ್ತೇನೆ. ನೋಡೋಣ.
ನಾಲ್ ದೆಸೆ ನೋಡೆ ಮೆರೆದ ಮಗದಿಂದ ಇರದ ಮೇಲಕ್ಕೆ ನೋಡಲು ವರ ಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳನ್ನು ಸ್ಮರಿಸುತ್ತ ಭಕ್ತಿಯೋಳ್ ಇರುವ ವೇಳೆದೊಳದು ಕಚ್ಚರಿಯದೇನೆಂಬೆ ಸುರತ ವೈಶ್ಯರು ಲಾಲಿಸಿ ದಿವ್ಯವಾದಂತಹ ಬೆಳಕನ್ನೇ ಆಧರಿಸಿ ಇಲ್ಲಿಗೆ ಬಂದು ನೋಡಿದೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನೆ. ಏನು ಮಾಡೋಣ ಎನ್ನುವಾಗೆ ಕುತೂಹಲಾಭರಿತನಾಗಿ ಸುತ್ತಲೂ ನಾನು 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಚತುರ್ಮುಖ ಬ್ರಹ್ಮಣನೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನಾಗಿ ರಾಜಿಸ್ತಾ ಇದ್ದೇನೆ ಎನ್ನುವುದು ತೃಪ್ತಿ. ಎಬ್ಬಿಸುವುದೇ ಅಪರಾಧ ಎನ್ನುವಂತ ವ್ಯಕ್ತಿತ್ವ ನನ್ನಲ್ಲಿ ಅಳವಡಿಸುವುದು ಬೇಡ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ 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 ಜಯ. ಕಿರುವೆರಳಿನಲ್ಲಿ ಹೊರಗಡೆ
ಒಂದು ಅರ್ಥವಾಗುವುದಿಲ್ಲ. ಪ್ರಶ್ನೆಗಳೇ ಹುಟ್ಟಿಕೊಳ್ತಾ ಇದೆ ಹೊರತು ಪ್ರಶ್ನೆಯಾಗಿಯೇ ಉಳಿಬಾರದು. ತಿಳುವಳಿಕೆ ಎನ್ನುವಂತಹ ಉತ್ತರ ದೊರಕಿದ್ದಿಲ್ಲ. ದೊರಕಬೇಕು ಅಂತಾದ್ರೆ ಸ್ವಲ್ಪ ಹುಡುಕಾಟ ಮಾಡಬೇಕು. ನೋಡ್ತೇನೆ ಮುಂದೆ. ಮಾಡ್ತೇನೆ. ಜಲರಾಶಿಯ ಮಧ್ಯದಲ್ಲಿ ನೀನೊಬ್ಬ. ನೀನೆಲ್ಲಿಂದ ಬಂದೆ? ಓ ಆ ಕಡೆಯಿಂದ ಸಾಗಿ ಬಂದೆ. ನಾನು ಯಾರು? ನೀನೇ. ನೀನ್ ಯಾರು? ನಾನೇ. ನಿನಗೆ ಅಪ್ಪ ಇದ್ದಾನ? ಇದ್ದಾನೆ. ಯಾರವ? ಅಪ್ಪನೇ. ಅಪ್ಪನೇ ಹೊರತು ಬೆಪ್ಪನಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ನಿನಗೆ ಅಧಿಕ ಪ್ರಸಂಗ ಎಂತದಕ್ಕೆ? ನನ್ನಿಂದ ಹೆಚ್ಚು ನಿನಗೇನಾದ್ರೂ ಗೊತ್ತುಂಟಾ? ನನ್ನ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಒಳ್ಳೆಯದೇ ಆಯ್ತು. ಹಾಗಾದ್ರೆ ಹೀಗೆ, ಹೇಗೆ? ನಿನ್ನ ಅಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ, ಇಲ್ಲ. ನಿನ್ನ ಅಮ್ಮ ಅಂತ ಗೊತ್ತಿಲ್ಲ, ಇಲ್ಲ. ಅಮ್ಮ ಉಮ್ಮ. ನಿನಗ ಆದ್ರೆ ಹೀಗೆ ಹೇಗೆ? ಭವಿಷ್ಯ ರೂಪಿತವಾಗಬೇಕು. ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕಿಲ್ಲಿ. ನಮ್ಮ ಕೈಯಲ್ಲಿದೆ, ಬೇರೆ ಯಾರಿಲ್ಲ. ಏನೇ ಇರಲಿ ಹಾ, ಇದ್ರ ಜೊತೆಯಾಗಿರಬೇಕು. ಕೊನೆಯವರೆಗೂ ಜೊತೆಯಾಗಿಯೇ ಉಳಿ. ಹೇಗೆ ಇರಬೇಕು ಅಂತಾದ್ರೆ ಒಂದು ಸಂಬಂಧ ಬೇಕಾಗ್ತದೆ. ಹೇಗೆ? ನಮ್ಮೊಳಗೆ ನಾವೇ ಮಾಡಿಕೊಳ್ಳಬೇಕು. ತಮ್ಮ ಅಣ್ಣ, ಇದೇ ಸಂಬಂಧ. ನೀನು ಅಣ್ಣ, ನಾನು ತಮ್ಮ. ನಮಗೆ ಅನುಕೂಲವಾಗ್ತದೆ. ಅಗ್ರಜಾನುಜರೇನುತ ತಮ್ಮ ಈಗ ಅನಾನುಕೂಲವಾಯ್ತಲ್ಲ. ಯಾವುದರಲ್ಲಿ? ಹೊಟ್ಟೆಗೆ. ಎಂತದು? ಹಸಿವು. ನಿನಗೆ ಸಹಿಸುವುದಕ್ಕಾಗುವುದಿಲ್ಲ. ಯೋಚನೆ ಮಾಡಬೇಡ. ತಿನ್ನುವುದಕ್ಕೆ ಉಂಟು ನೋಡು ಜಲರಾಶಿ. ಏನು ಮಾಡೋದು ಇವಾಗ? ಈ ಜಲರಾಶಿ ಸಹಿಸುವುದಕ್ಕಾಗುವುದಿಲ್ಲ. ಹೊಟ್ಟೆ ತುಂಬಿಸುವುದಕ್ಕೆ ಏನುಂಟು ಇಲ್ಲಿ? ಏನಾದ್ರೂ ಉಂಟ ಅಂತ. ಮೇಲೇನು ಕಾಣುವುದಿಲ್ಲ. ಮೇಲೆ ಕಾಣದ್ದು ಕೆಳಗಿರ್ತದ. ಸ್ವಲ್ಪ ಕೆಳಗೆ ಹೋದ್ರೆ ಸಿಕ್ಕೀತು. ಎಲ್ಲಿ ಕೆಳಗೆ? ನೀರಿನಲ್ಲಿ. ಅಡಿಯಲ್ಲಿ. ಹೌದು. ನಮ್ಮ ಮೊಣಕಾಲ ಪರ್ಯಂತರ ಮಾತ್ರ ನೀರಿರುವುದು. ಅದಕ್ಕಿಂತ ಅಡಿಗೆ ಹೇಗೆ ಹೋಗುದು ನಾವು? ಅದರ ಅಡಿಗೆ ಹೋಗುವುದು ಬೇಡ. ಮತ್ತೆ ಅಡಿಯಲ್ಲಿದ್ದದನ್ನು ಮೇಲೆ ಬರಿಸಬೇಕು. ಹೇಗೆ ಬರಿಸೋದು? ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಜಲರಾಶಿಗೆ ಬಡಿಬೇಕು. ನೀರು ಅಲ್ಲೋಲ ಕಲ್ಲೋಲವಾಗುವಾಗ ಕೆಳಗಿದ್ದ ಜೀವರಾಶಿ ತನ್ನಷ್ಟಕ್ಕೆ ಮೇಲೆ ಬರ್ತದೆ. ಉಪಾಯ ಒಳ್ಳೆದುಂಟು, ತಲೆಗೆ ಕೊಡಬೇಕು. ಯಾವುದರಲ್ಲಿ? ಅಲ್ವಾ ವಿಚಾರಗಳು ಹೊಡಿ ಅಷ್ಟು ಉಂಟು ಅಂತ ಹಾಗೆ ತಡ ಮಾಡಬೇಡ. ನೀನು ಆ ಕಡೆಯಿಂದ ಬಾ. ಸರಿ. ನಾನಿಲ್ಲಿಂದ ಬರುವೆ.
ನೀರಿನಲ್ಲಿ ಏನಾದ್ರೂ ಸಿಕ್ಕಿತಾ? ಏನಿಲ್ವೋ, ಅಡಿಯತ್ತು ಮೇಲೆ ಬಂತ? ನನಗೆ ಸಿಗಲೇ ಇಲ್ಲ. ನೀನಲ್ಲೂ ಹೇಳಿದ್ದು ಹೌದು. ಬಹಳ ಬುದ್ಧಿವಂತ ಆತ. ಹಾ. ಹೌದೇನೋ? ನಿನಗೆ ಸಿಗಲಿಲ್ಲ. ನಿನಗೆ ಸಿಕ್ಕಿತ? ನಮ್ಮ ಕಂಡೆ ಏನನ್ನು ಕಂಡೆ? ನೀರಿನಲ್ಲಿ ಯಾವುದ್ರದ್ದು? ಕಮಲ. ನೀನು ನೀರಿನಲ್ಲಿ ಕಮಲವನ್ನು ನೋಡಿದೆ? ಹೌದಾ? ಏನು ವಿಶೇಷ? ಕಮಲದ ಮೇಲೆ ಒಂದು ಪ್ರಾಣಿಯ ಮಂಡೆ. ಅದನ್ನು ನೀನು ಕಂಡೆಯ? ಹೌದು. ನೀನು ಕಂಡದ್ದು ನನಗೆ ತೋರಿಸಬೇಡವಾ? ತೋರಿಸಿದ್ರಾಗುದಿಲ್ಲ. ತೋರಿಸದಿದ್ರೆ ಹಿಡಿಯುವುದು ಹೇಗೆ? ಈಗ ನನಗೆ ಕಂಡದ್ದು ನಾನು ಹಿಡಿದು ತಿನ್ನುವುದಪ್ಪ. ಹೌದು, ಇಬ್ರು ಹಂಚಿ ತಿನ್ನಬೇಕು ಅಂತಾದ್ರೆ ನೀನು ತೋರಿಸಬೇಕು. ನಮ್ಮ ಹಚ್ಚಬೇಕಲ್ಲ. ಬಾಬಾ ಬಾ, ಬಾಬಾ ಯಾಪು ಅಲ್ಲ ಮತ್ತೊಂದು. ಸಾಕು, ಸಾಕಾಗಿ. ಏನಾಯ್ತು? ನಿನಗೇನು ಕಣ್ಣು ಕಾಣುದಿಲ್ಲ? ಕಣ್ಣ? ಹೌದು. ಯಾಕೆ ಕಾಣ್ಬೇಕು? ನೀನು ನನ್ನನ್ನೇ ಹಿಡಿದು ನುಂಗಿದ್ಯಾಕೆ? ನೀನೇ ಅಲ್ಲ ತಾ ಮಾಡಿದ್ದು ತಪ್ಪು. ಎಂತದು? ಹಿಡಿ ಬಿಡಿ ಅಂದಯ. ಹೌದು. ಹಾಕಿದೆ ಕೈ. ಕೈ ಹಾಕುವಾಗ ನೋಡಿ ಕೈ ಹಾಕಬೇಕು. ಹಸಿವಾಗುವಾಗ ಕಣ್ಣು ಕಾಣುದಿಲ್ಲ. ಏನು ಮುಚ್ಚಿದೀಯಾ? ಸಿಕ್ಕಿದ್ದು. ಒಂದು ಮುಷ್ಟಿ ಮಾಡಿದೆ, ಹೇ. ಹಿಂದೆ ಮುಂದೆ ನೋಡ್ಲಿಲ್ಲ, ಹೇ. ಗಂಟಲಲ್ಲಿ ಇಳಿಸಿದ್ದಷ್ಟೇ. ಹೇ. ಆವಾಗ ಕೇಳಿಕೊಂದು ಅಪಸ್ವರ. ನೀನು ಹಿಡಿದು ನುಂಗಿದ್ದು ನನ್ನನ್ನು. ಗೊತ್ತಾದದ್ದು ಆಮೇಲೆ. ಪ್ರಾಣಿ ತಪ್ಪಿಸಿಕೊಂಡಿದೆ. ಹಕ್ಕಿದೆನಲ್ಲ. ನೀರಿನಲ್ಲಿ ಇರು. ಬಾ ಬಾ ಬಾ. ಹರಿಯದಾರಿ ಕಮಲ ನಾಳಲಿ ಹರಿಗೋಳುತ್ತ ಮತದಾರಿ ತರಹರಿ ತೀರ ದೈತ್ಯಾಸುರ ಇದ ಬರುವಾರಮ್ಮ. ಅಬ್ಬಬ್ಬಾಬು, ಎಂತ ಕರ್ಕಶವಾದ ಧ್ವನಿ, ಎಂತವ ಅಟ್ಟಹಾಸ! ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥಾಗಿ ನಾನು ಹೋದೆನಲ್ಲ. ಹಾಗಿದ್ರೆ ಪ್ರಾಣವನ್ನು ಉಳಿಸುವುದು ಯಾರು? ಅಮ್ಮ ಇದ್ದಾಳೆ. ಓ ಆದಿಮಾಯೇ, ನೀನೇ ಕಾಪಾಡು. ಮನದಲ್ಲಿ ನಿಧಾನ ಮನದಲ್ಲಿ ಮರಿತಿರುವ ಜಾಕೆಟ್ಟ ನೀ ಬರೀ ಹೊರೆಯ ಬಾರದೆ ಬಂದ ಮಗನ ವಿಧಾತ ದಿವ್ಯವು ಭವ್ಯವಾದ ಸತ್ಯಲೋಕದಲ್ಲಿರಬೇಕಂತ ನೀನು ಈ ಕಾಲಕ್ಕೆ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ದಾರಿ ಸುರಿಸ್ತಾ ಇದ್ದೀಯ. ಏನಾಯ್ತು ಮಗನೇ? ಮಾತೆ, ಹರಿಯ ಕರ್ಣಗಳ ವಿಷದಿಂದ ಉದಯಿಸಿಂತ ದಾನವರಿ ಇರುವರಮ್ಮ ಒಮ್ಮಿನ್ನೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಎಂತಾದರೆ ಆ ದಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನೇ ಇದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಕೊರೆಯಬೇಕು. ಮಗನ ವಿಧಾತ ಮನಗಬೇಡ ವಿಧಾತನು ಶ್ರೀಹರಿಯ ಸೇರಿದ ಕಾರಣದೊಳಗೂ ಇರುವ ವಿದ್ಯೆಗಳಿನ್ನು ಶೀಘ್ರದೊಳಗಡೆ ಹೋಗುವೆವು. ಬರದೊಳೆತ್ತರಗೊಂಡು ದೈತ್ಯರ ಹರಿದು ಕೊಡುವುದು ಭೀತಿ ಬೇಡೈ. ವರ ಸುದರ್ಶನ ಕೊಡುತ್ತವಗೆ ನೀ ಮನೆಯೊಳಿಸುವುದೆಂದು ಮರುಗಬೇಡ ವಿಧಾತ. ಮಗನ ವಿಧಾತ ಅಮ್ಮ, ಆದಿಮಾಯದಿಂದ ನಾನು
ಅಮ್ಮ ಅಷ್ಟರ ತನಕ ನಾನು ಎಲ್ಲಿರಬೇಕೆನ್ನುವುದೇ ಯೋಚನೆ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿ ನಿನಗೆ ಶುಭವಾಗಲಿ. ಧನ್ಯವಾದೆ, ಧನ್ಯವಾದೆ. ಕುಳಿತಿರಲು ಕಿರುನಗೆಯ ಬೀರುದ ಧರ್ಮವದನದಲ್ಲಿ ನನಗೆ ಕಿವಿ ಕೇಳ್ತದೆ. ನಿನಗೆ ಕೇಳ್ತದ? ನಮ್ಮ ಅಭ್ಯಾಸ ಬಿಡ್ಲಿಕ್ಕೆ ಆಗುದಿಲ್ಲ. ನಮಗೂ ಕೇಳ್ತದೆ. ಬರುವಾಗಲೇ ಅಟ್ಟಹಾಸ ಕೊಟ್ಟುಕೊಂಡೇ ಬರುವುದು, ಹೋಗುವಾಗ ಆಯಾಸ ಆಗಿರ್ತದೆ. ಕಷ್ಟದಲ್ಲಿ ನಿನಗೆ ಹೋಗುವುದು ಯಾಕೆ? ಬಂದದ್ದು ಬೇಕಾದದ್ದು, ಇದ್ದದ್ದು ಬೇಕಾದದ್ದು, ಇಲ್ಲದನ್ನು ಮಾತಾಡಬೇಡ. ನೀನು ಏ ಪೋರ, ನೀ ಪೋರ, ನೀರ ಮೇಲೆ ಕುಡಿತಿರ್ಪೆ. ನಮ್ಮನ್ನು ಕಂಡೆ ನಕ್ಕಿದೆ, ಹಾಗಲ್ಲೂ ನಗಾಡಿದೆ. ಅದನ್ನೇ ಹೇಳಿದೆ ನಾನು. ನಿನ್ನ ಭಾಷೆ ಅದು, ನಮ್ದು ಇದು. ನೀನು ನೀರಿನಲ್ಲೇ ಇರುವುದಲ್ವೇನೋ? ನಮ್ಮನ್ನು ನೋಡಿ ನಗಾಡಿ ನಗಾಡಿ ನಿನ್ನ ನಗು ಅಪಹಾಸ್ಯಕ್ಕೆ ಕಾರಣವಾಯಿತು. ನೀನೇನು ಹಾಸ್ಯ ಮಾಡುವಲ್ಲ? ನಾನು ಹಾಸ್ಯಗಾರನ ಹಾಗೆ ನಮ್ಮಲ್ಲಿ ಹಾಸ್ಯಕ್ಕೆ ಅವಕಾಶ ಇಲ್ಲ. ಬೇಡ ನಮಗೆ, ಬೇಡ ಬಿಡಿ. ಅದು ಬೇಡ, ಇದು ಬೇಡ. ಆದ್ರೆ ಬೇಕಾದ್ದು ಯಾವುದು? ಏನು? ನಮ್ಮ ಸಿಟ್ಟಿಗೆ ನೀನು ಕಾರಣವಾದೆ. ಹಾಗಾಗಿ ಕೇಳಬೇಕಾಯ್ತು. ಏನು? ಯಾರು ನೀನು? ಯಾಕೆ ಕುಳಿತೆ? ಹೇ ಹೇ ಹೇಳ್ಬೇಕ. ಅವ ಹುಡುಕುವುದೇನನ್ನು? ನಾನೊಂದು ಪ್ರಾಣಿಯನ್ನು ಕಂಡೆ. ನೋಡಿದ್ಯಾ? ದೂರದಲ್ಲಿತ್ತು. ನಾನು ಬಿಡ್ಲಿಲ್ಲ. ಏನು ಮಾಡಿದೆ? ಕೈ ಹಾಕಿದೆ ಹಿಡಿಯುವುದಕ್ಕೆ. ಓಡಿಸಿಕೊಂಡು 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 ಇಲ್ಲಿಯವರೆಗೆ ಬಂದಿದೆ. ಒಡಿಸಿ 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 ಒತ್ತಿ 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 ಓಡಿಸಿ ಅಲ್ವೋ? ಅದು ಬೇಗ, ಅಷ್ಟು ಬೇಗ ಓಡಿಸಿ ಈಗ ಇಲ್ಲಿಯವರೆಗೆ ಬಂದಿದೆ. ಎಲ್ಲಿ ಹೋಗಿದೆ? ಅದನ್ನೇ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ತೋರು ಬೇಗ ಮೊದಲು ಕಂಡ. ಹೋರನಲ್ಲಿ ಹೋದ ಬೊಂಡ ಬೊಂಡ ಬೊಂಡ. ಎಲ್ಲಿ ಉಂಟು? ಅದನ್ನೇ ಹೇಳಿದ್ದು. ಎಲ್ಲಿ ಅವನನ್ನು ತೋರು ಅಂತ ಕೇಳ್ತೀರಿ, ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡ್ತೀರಿ. ಹೌದಾ? ನೀವೇ ಯಾರು ಅಂತ ಇದು ಒಳ್ಳೆ ಕಥೆ ಆಯ್ತು. ಇದಕ್ಕೆ ಯಾವುದೂ ಗೊತ್ತಿಲ್ಲ. ನೀರನ್ನು ಕುಳಿತುಕೊಳ್ಳಿ. ನಿನಗೆ ಇಷ್ಟವರೆಗೆ ನಾವ್ಯಾರು ಅಂತ ಗೊತ್ತಿಲ್ಲ. ಬೇಡ ಬಿಡು. ಅವ ಅಣ್ಣ, ಅವ ತಮ್ಮ. ತಮ್ಮ ಅವನಿಗೆ ನಿನಗೆ ಕರೀಬೇಕಾ ನಮ್ಮನ್ನು? ಧೀರ ಶೂರ ಒಟ್ಟಿಗೆ ಸೇರಿಸು. ವೀರಶೂರ, ವೀರಶೂರ, ವೀರ ಶೂರರಯ್ಯ ನೀವು ನಾವು ರಯ್ಯ. ಅದು ಬೇಡ. ಪುರಿ ದೋಷ ತೇದಿಡವು ಪುರಿ ದೋಷ
ತೋರುವ ಜಗದಿ ಗದಿ ಯಾವ ಅಧಿಕಾರಿ ನೀನು? ದಿನ ದಿನ ತಿಂದು ದೋದ್ರೆ ಕತ್ತ ದದಿಗಿಡತ್ತು ಮುಖಕ್ಕೆ ಇಟ್ಟೆ ಉಂಟಲ್ಲ ಚಪ್ಪಟೆ ಆಗ್ಬೇಕು. ಅಯ್ಯ ಅಯ್ಯಲ್ಲ ಮೈಲು ಮತ್ತೊಂದು ನೀನು ವೀರ, ಹಾ. ಅವನು ಶೂರ, ಹಾ. ಧೀರ, ಹಾ. ಘನ ಗಂಭೀರ. ಹಾ. ಆಹಾ ಹೌದು. ನಾವೇ ನೋಡಿ ಬಹಳ ತೋಷವಾಯ್ತು ನನಗೆ. ಅದಕ್ಕೆ ನಮ್ಮನ್ನು ನೋಡಿ ಸಂತೋಷ ಆಯ್ತು. ಕಾರಣ ಉಂಟು. ಏನೋ ಯಾಕಪ್ಪ ಅದು? ದೀರ್ಘಕಾಲ ಕಳೆದು ಹೋಯಿತು. ಎಂತದಕ್ಕೆ? ನೀರ ಮೇಲೆ ನಾನೊಬ್ಬನೇ ಕೂತಿದ್ದೆ. ಯಾಕೆ ಕೂತದ್ದು ಮಲಗೋಯ್ತಲ್ಲ? ಅದಕ್ಕೂ ಜಾಗ ಇಲ್ವಲ್ಲ. ಯಾರು ಹೇಳಿದ ಜಾಗ ಇಲ್ಲ ಅಂತ? ಹಾಗಾಗಿ ಜಾಗ ಹುಡುಕ್ಬೇಕು ಮಲಗಲಿ. ಸ್ವಲ್ಪ ಹೊತ್ತು ಮಲಗಿದವ, ಎದ್ದದ್ದ ಈಗ. ಅದೇ ಜಾಗ ಇಲ್ಲದ್ರೆ ಮಲಗಿದೆ ಇದು. ನೀವು ಬರುವಾಗ ನೀರ ಮೇಲೆ ಹೇಗೆ ಅಲೆಗಳು ಉಕ್ಕೇರಿ ಬರ್ತಾ ಇವೆ ಹೇಗೆ? ನಮ್ಮ ಬರೋಣವೇ ಹಾಗೆ. ಹಾ. ನಮ್ಮ ಟಿವಿ ನೀನು ನೋಡಿಲ್ಲ. ಹಾಗಾಗಿ ಎದ್ದದ್ದು ನಾವು. ಆ. ಈಗ ನಿಮ್ಮನ್ನು ಕಂಡು ದೋಷವಾಯಿತು. ಆ. ಇಷ್ಟು ಹೊತ್ತು ಏ. ನನಗೆ ಇನ್ನೊಬ್ಬ ಜೊತೆ ಇರಲಿಲ್ಲ. ಈಗ ನೀವಿಬ್ಬರು ಬಂದಿರಲ್ಲ, ಹಾಗೆ ಸಂತೋಷವಾದ. ನಿನ್ನ ಮುಖಕ್ಕೆ ಇಷ್ಟು ಹಾಕಲಿಕ್ಕೆ ಕಣ್ಣು ಸರಿ ಕಾಣ್ತದೇನಾ? ನಾವು ನಿನಗೆ ಜೊತೆ ಏನೋ ಆಗ್ಲಿಕ್ಕಿಲ್ವಾ? ಜೊತೆ ಅಂದ್ರೆ ಅದು ಮತ್ತು ಇದು ನೋಡು. ಹಾ 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 ನಾವಿಬ್ಬರು ಹಾ. ಜೊತೆ. ಅದು ಯಾಕೆ ನಾನು ನೀನಿರುವುದು ಚೋಟುದ್ದ, ಹಾ, ಹಾ. ದೀರ್ಘದೇಹಿಗಳು ನಾವು. ಓ. ನಿನಗೆ ಜೊತೆ ಆಗುದಿಲ್ಲ. ಈಗ ನೀವು ಹಾಗಿದ್ರೆ ನಾನು ಹೀಗಿದ್ರೆ ಜೊತೆ ಆಗುವುದು. ಆಗುವುದಿಲ್ಲ. ಮುಖದಲ್ಲಿ ಒಂದು ಸರಿಯಾದ ಮೀಸೆ ಕೂಡ ಇಲ್ಲ ನಿನ್ನಲ್ಲಿ. ಹಾ, ಹಾ. ನಿನಗೆ ಮೀಸೆಯ ಬೆಲೆ ಗೊತ್ತುಂಟ? ಅದು ಅವನಲ್ಲಿ ಕೇಳು. ಏನ ಅವ ಮಾಡುವವನ? ಯಾರಿಗೆ ಗೊತ್ತು? ಮತ್ತೆ ಅವನಲ್ಲಿ ಕೇಳುತ್ತೆ ಅಂತ ಹೇಳುದು ನೀನು? ಬಿಡು, ಅವನ ಮಾಡ್ತಾನೆ ನಿನಗೆ ಬೇಕಾ? ಅದು ನನಗೆ ಬೇಡ. ಅದು ಸಂಗಿ ಈ ಹೊತ್ತಿನಲ್ಲಿ ನಾವನನ್ನು ಯಾರನ್ನೋ ನೀವು ಕಂಡು ಬಂದು. ಒಂದನ್ನು ನೋಡಿದ್ದೇವೆ ನಾವು. ಹಾ. ಹಾ. ಅವ ಯಾರು? ಅದೇ ಕೇಳಿದ್ದು ಯಾರು ಅಂತ. ಗೊತ್ತಿಲ್ಲ. ನಮ್ಮ ಬಗ್ಗೆ ಗೊತ್ತುಂಟ? ತಿಳಿದಿಲ್ಲ. ನಿನ್ನ ಬಗ್ಗೆ ನಿನಗೆ ಗೊತ್ತಾ? ಅದೊಂದು ಚೆನ್ನಾಗಿ ಗೊತ್ತು. ಯಾರು ನೀನು? ನೋಡು, ಎತ್ತಿ ನೋಡಿದರತ್ತ ಕಾಣುತ್ತಿರುವಂತಹ ಈ ಜಲರಾಶಿ, ಈ ಜಲಧಿಗುಡಿ. ನಿನಗೆ ಕಣ್ಣು ಕಾಣುದಿಲ್ವಾ? ಹಾ. ಕಿವಿ ಕೇಳುದಿಲ್ವಾ? ನಿನ್ನನ್ನೇ ನಿನ್ನನ್ನೇ ಸಂಬೋಧಿಸಿದ್ದು. ಈಗ ನೀವು ನನ್ನನ್ನು ಕರೆಯುವುದು ಹಾಗೆ. ಹೌದಾ? ಇರಲಿ ಬಿಡಿ. ಜಲದಿ ಒಡೆಯ. ಒಡೆ. ಯಾವ ಒಡೆಯನು? ಓಡೆಯ. ನಾನು ಇಲ್ಲಿ ನೀರಿಗೆ ನೀರು ಎಂತದು ನೀರಿಗೆ ಯಾವ ಒಡೆಯ? ನೀರು ಇದು? ಅಲ್ವಾ? ನೀರಿನಲ್ಲಿ ನೀನು ಒಡೆಯ ಹೌದಾದ್ರೆ ನೀರಿನಲ್ಲಿದ್ದ ಪ್ರಾಣಿಯ ಬಗ್ಗೆ ಗೊತ್ತಿರಬೇಕಿತ್ತು. ಹಾ ಹಾ ಹಾ. ನಿನಗೆ ಆ ಪ್ರಾಣಿಯ ಬಗ್ಗೆ ಪರಿಚಯ ಇಲ್ಲ. ನಾಯಕನಾದವನಿಗೆ ಗೊತ್ತು ಬೇಕಾದದ್ದು ನೀನು ನೋಡಿದ್ದು ಗೊತ್ತಿಲ್ಲ. ನೀವು ಅಲ್ವಾ? ಮತ್ತೆ ನೀನು ಹೌದು. ನಾಯಕ. ಹೇಗಿದ್ದಾವ? 5 ತಲೆ ಇತ್ತು. ಹಾ ಹಾ ಹಾ. ನಿನಗೆ ತಲೆ ಇಲ್ಲ. ಯಾರು ಹೇಳಿದ್ದು? ಕಡಿಮೆ. ಮತ್ತೆ ಉಂಟಾ? ಇಲ್ವಾ? ಅದರಷ್ಟಿಲ್ಲ ಅಂತ. ಹಾ, ಅವನಷ್ಟು 5 ಇಲ್ಲ. ನಿನಗೆ ಒಂದೇ. ಒಂದೇ. ಒಂದು ಶೀರ. ಏ, ಎಲ್ಲಿ ಎಳಿಬೇಡ. ನಾನು ಬೇಕಾದಲ್ಲಿ ಹೇಳಿದ್ದು ನಿನಗೆ. ಅವನನ್ನು ತಿದ್ದುವುದಕ್ಕೆ ಹೋಗಬೇಡ ಇನ್ನು. ಬೇಡ, ನೀವೇ ಸರಿ ಮಾಡಿಕೊಳ್ಳಿ. ನಾವು ಸರಿ ಮಾಡಿದ್ರೆ ನಮ್ದು ಸರಿ ಉಂಟಾ? ಆದೀತು. ಸರಿ ಮಾಡಿಕೊಳ್ಳಿ. ಆ ಪ್ರಾಣಿಗೆ 2 ಕೈ, ಹಾ ಹಾ ಹಾ. ನಿನಗೆ 4 ಕೈ. ಚತುರ್ಭುಜ. ಕರ್ಬೂಜ. ಹಾಗಲ್ಲೋ ಮತ್ತೆ ನಾನು ಸ್ವಲ್ಪ ಸರಿ ಕಲ್ತುಕೊಂಡು ಬರು. ಎಂತ ಕಾಲದ ಕಲಿಯುವುದು? ಹಾ ಆ ಪ್ರಾಣಿ ಬೆಳ್ಳಗೆ, ಹಾ ನೀನು ಕಪ್ಪು. ಹಾ ಹಾ. ಕಪ್ಪೆ. ಹಾಗಲ್ಲೋ, ಕಪ್ಪಾದ್ರೂ ಎಷ್ಟು ಚಂದ ಅಲ್ಲ, ಇದೆ. ನೀನು ಅದು ಹಾಗೆ ಕಪ್ಪಾದ್ರೂ ಚಂದ ಅಂತ ಹೇಳುದು. ಹಾ, ನಾವು ನಿನ್ನ ಚಂದ ನೋಡಿ ಬಂದದಲ್ಲ, ಮತ್ತೆ ನಿನ್ನ ಬಿಳಿ ಹಲ್ಲು ಕಾಣ್ತಾ ಇತ್ತು, ಅದಕ್ಕೆ ಓಡಿ ಎರಡು ಬಂದದ್ದು. ಕಣ್ಣು ಮಾತ್ರ ಕಾಣ್ತಾ ಇದ್ದಾರೆ. ಈ ಕತ್ತಲೆಯಲ್ಲಿ ಕಪ್ಪು ಕಾಣುವುದೇ ಇಲ್ಲ. ಹಾ ಹಾ. ಏಯ್, ಹಾ. ಮಾತಾಡಬೇಡ. ಹಾ. ಆ ಪ್ರಾಣಿಯನ್ನು ತೋರಿಸು. ತೋರದೆ ಇದ್ರೆ ನಮಗೆ ತೋರದೆ ಬೇಕಾದ್ದು, ತೋರದೆ ಇದ್ರೆ. ಕಪುರದ್ದೆಲ್ಲ ಬೇಡ, ತೋರದೇ ಬೇಕಾದು. ಅವನನ್ನು ನಾನು ಕಾಣಿಸದೆ ಇದ್ರೆ ಹಾಗೆ ಬಾ, ಕಾಣಿಸದೇ ಇದ್ರೆ ಅಧಿಕ ಪ್ರಸಂಗಿ. ಅದರ ವಿಷಯ ಬದಿಗಿರ್ತೇವೆ. ಮತ್ತೇನು ಮಾಡ್ತೀನಿ? ನಿನ್ನನ್ನೇ ಬಿಡುವುದಿಲ್ಲ. ಏನು ಮಾಡ್ತೀನಿ? ಹಿಡಿದು ನುಂಗಿ ಹಾಗೆಲ್ಲ ಗಂಟಲ್ನಲ್ಲಿ ಎಳಿಲಿಕ್ಕಿಲ್ಲ ನಾನು. ಇಲಿಯದಿದ್ರೆ ಇದೆಂತದಕ್ಕೆ ಇರುವುದು ನೋಡು. ಏನಕ್ಕೆ? ಹೆಬ್ಬೆರಳಿದು ಹಾ, ಬಾಯಿಗೆ ಹಾಕಿ ತುರುಕಿಸಿ ಅದು. ಅದು ನುಗ್ಗ್ಯಾವು. ನಡುವಿನಿಂದ ನುಸುಳಿಯೇನು ಹಿಡ್ಕೊಂಡೇನು, ಹಿಡಿದು ತಿಂದೇನು, ಗಂಟಲ್ನಲ್ಲಿ ಅಥವಾ ಒಡಲ್ನಲ್ಲಿ ವಿಷವಾದೆ. ವಿಷವಾದ್ರೆ ಕರಗಿಸಿ ಅದು. ಹಾಗೆ ಕರಗುವವನಲ್ಲ ನಾನು. ಏನು ಮಾಡ್ತಿ? ಅಯ್ಯ, ಓ. ತಲೆಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ಕಾಲು ಹಿಡೀರಿ ಬದುಕಿ. ನಿನ್ನ ಕಾಲು ನನ್ನ ಕಾಲು ಹಿಡ್ದೆ.
ತಿನ್ಲಿಕ್ಕೆ ಸಿಗ್ತದೆ. ಇದನ್ನು ನಾನೊಬ್ಬನೇ ಮುರಿದು ಮುಕ್ಕುವೆ. ಇಲ್ಲಿ ಬಾರು. ಈ ಪ್ರಾಣಿಯನ್ನು ಕೊಂದದ್ದು ನಾನು, ಇದು ನನಗೆ ಬೇಕು. ಏ ತಮ್ಮ, ಅಲ್ಲಿದ್ದದ್ದು ಹುಡುಕಿ ನೀನು ತಿನ್ನು. ಇರುವುದು ಒಂದು ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ಏನು ಮಾಡು? ಸರಿಯಾದ ಪಾಲಾಯಿತು ಅಂತಾದ್ರೆ ಆದಿಯಲ್ಲೇ ಅಣ್ಣ ತಮ್ಮಂದಿರಿಗೆ ಸಮಸ್ಯೆ ಇರೋ ಸಮಸ್ಯೆ ಬಾರದ ಹಾಗೆ ಪಾಲು ಮಾಡು. ಇದೆಲ್ಲ ರಕ್ತ ಮಾಂಸ ಚರ್ಮ ಅಷ್ಟೊಂದರೆ ಉಳಿದವರಿಗೆ ಬೇಡ ಬೇಡ. ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲ. ನಿನಗೆ ಪಾಲಿಲ್ಲ ಅಂತ ಆಗ್ತದೆ. ನಾನು ಪಾಲು ಮಾಡ್ತೇನೆ. ಹೇಗೆ? ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ನನಗೆ, ಉಳಿದದ್ದೆಲ್ಲ ನಿನಗೆ. ಏ ದೊಡ್ಡದು ಗಿಡ್ಡದು ಅಂತ ಹೇಳ್ಬೇಡ ಸುಮ್ಮನೆ. ಮಧ್ಯ ಇಲ್ಲದ್ರೆ ನನಗೆ ಆಗುವುದಿಲ್ಲ. ನನಗೆ ಬೇಕು ತಮ್ಮ. ಓಯ್, ನಿನಗೆ ಪಾಲು ಬೇಕೇ ಬೇಕೇ ಬೇಕು. ಅದರ ಕಾಲು ಹಿಡಿದು ಪರ್ರ ಹರಿದ್ರೆ ಮೇಲಿಂದ ಕೆಳಗಿನವರೆಗೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ಹೊಟ್ಟೆದು ಬಳಿಕಿಲ್ಲ. 4 ದಿವಸ ನೀರಿನಲ್ಲಿ ಬಿದ್ದಿರ್ಲಿಲ್ಲ, ಏನಾಗ್ತದೆ? ದಪ್ಪಗಾಗ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ್ದು, ಅದು ಸತ್ತದಲ್ಲ, ಜೀವ ಇದ್ದದ್ದು. ಹೌದಲ್ಲ? ಸರಿ. ಆಮೇಲೆ ಒಂದಷ್ಟು ಸೇರಿಕೊಳ್ತದೆ, ಓಯ್. ಪರಿಮಳ ಬರ್ತದೆ, ಹಾ. ಮೆತ್ತಗಾಗ್ತದೆ, ಹಾ. ರುಚಿಯಾಗಬೇಕೋ 4 ದಿವಸ ಕಡಿಮೆ. ಬಾ, ಬಾ, ಬಾ. ಶರದಿ ಮಧ್ಯ ಭಾದ್ರ ಕಾಲದಿ ಧನುಜನಲಿದೆಯ ನಳಿನವನು ಸ್ಮರಿಸಿ ಭಕ್ತಿಯೊಳಾದಿ ಮಾಯನು ಮನದೊಳದಿದನು ದುರದೊಳ ಹೊಗಳ ಹಣದ ಉಳಿದುವೆ ಕಪಟದಲ್ಲಿನ ಎನ್ನುತ್ತವ ರಣಶೂರನನು ಹೊಗಳುತ್ತಲಿದ್ದೆಂದೋ. ವರ್ಷಗಳ ಕಾಲದ ದೀರ್ಘ ಹೋರಾಟ, ಜಯಾಪಜಯಗಳ ವಿಮರ್ಶವೇ ಆಗಲಿಲ್ಲ. ಹಾಗಾಗಿ ಸ್ವತಂತ್ರ ನಟಿಸಿ ನಾನು ಯುದ್ಧದಲ್ಲಿ ಮಲಗಿದೆ. ಆದಿಮಾಯೆಯನ್ನು ಸ್ಮರಿಸಿದವಾಗಿ ದಾರಿ ತೋರಿಸಿದ್ದಾಳೆ. ಶಕ್ತಿಗಿಂತ ಯುಕ್ತಿಯ ಮೇಲೂ ಬರಲಿ ಬರಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಅಲ್ಲ, ನಿಮ್ಮನ್ನು ಕಂಡು ಹೊಗಳಿದ್ದು ನಾನು. ಯಾಕೆ ಹೊಗಳಿದೆ? ಕಾರಣ ಉಂಟು. ಏನು ಕಾರಣ? ಏನು ವಿಕ್ರಮನಿಂದ ತೋಳಿನಲ್ಲಿ, ಏನು ಪರಾಕ್ರಮ ಅವನದ್ದು. ನಿನ್ನ ಬೆನ್ನಿಗೆ 4 ಬೀಳುವಾಗ ಗೊತ್ತಾದದ್ದು. ಹೌದು, ಎಚ್ಚರ ಆಯ್ತಲ್ಲ ಅದಕ್ಕೆ. ಏನು ಸಾಮರ್ಥ್ಯ, ಏನು ಸಾಮರ್ಥ್ಯ. ಏಯ್. ಕಂಡು ಸಂತೋಷವಾಗಿದೆ. ನಮ್ಮಿಂದ ಪೆಟ್ಟು ತಿಂದು ಬಿದ್ದವ ಏನು ಎದ್ದು ಬಂದೆ? ನಿಮಗೇನಾದ್ರೂ ಪಾರಿತೋಷಕ ಕೊಡುವ? ಅದೆಂತದು ಹಾಗೆಂದ್ರೆ? ಅಲ್ಲ, ಸನ್ಮಾನ ಸನ್ಮಾನ. ಯಾರು? ನಾನು. ನೀನು ಸನ್ಮಾನ ಮಾಡು. ನಿನಗೆ ಸನ್ಮಾನ ಮಾಡುವ ಮುಖವ ಇದು. ಯಾರಾದ್ರೂ ಹೇಳಿದ್ರೆ ನಿನಗೆ ಸನ್ಮಾನ ಮಾಡುತ್ತಾ? ಅಲ್ಲ, ನಿಮಗೊಂದು ಸನ್ಮಾನ ಮಾಡಿ. ಏಯ್! ನಿನ್ನ ಸನ್ಮಾನಕ್ಕಾಗಿರುವವರು ನಾವಲ್ಲ. ಹಾ. ಸೋತವ ನೀನು. ನಾನು. ಬಿದ್ದವ ಎದ್ದು ಬಂದು ಕೊಡ್ತೇನೆ ಅಂತ ಹೇಳಬೇಡ.
ನಾನು ಬೆನ್ನು ಬಗ್ಗಿಸುವುದಕ್ಕೆ, ಕರ ಜೋಡಿಸುವುದಕ್ಕೆ, ಬೇಡುವುದಕ್ಕೆ ಸಿದ್ಧನಿದ್ದೇನೆ. ಕೊಡ್ತೀರಿ ಅಂತ ಧೈರ್ಯ ಇಲ್ಲ. ಧೈರ್ಯ ಬರಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಅದು ಹಾಗೆ ಭಾಷೆ ಕೊಡುವುದಲ್ಲ, ಭಾಷಣ ಮಾಡುವಾಗ ಹೊಡೆಯುವುದು. ನೀನು ಭಾಷಣ ಮಾಡಿದಲ್ಲ ಈಗ. ನನ್ನ ಕೈ ಮೇಲೆ, ಕರದ ಮೇಲೆ ಕರ ಬಿಟ್ಟು ಭಾಷೆ ಕೊಡಿ. ಕೈ 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 ನಯ ಕೈಗೆ ಅದು ಸುಖಿದ ಮೂರ್ಖನೆ ನಿಮಗೆ ಅದ್ಭುತವಾದ ಮತ್ತಿದೆನಿದರು ನಕ್ಕದು ನಿಮ್ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ನಯ ಕೈಗೆ ಬಲು ಸುಖಿದ ಮೂರ್ಖನೆ ನಿಮಗೆ. ಸಿಕ್ಕಿದಿರಿ ಸಿಕ್ಕಿದಿರಿ ಸಿಕ್ಕಿದಿರಿ. ಎಂತ ಸಿಕ್ಕೋದು? ನನ್ನ ಕೈಯೊಳಗೆ ಸಿಕ್ಕಿದಿರಿ. ನೀನು ಇಷ್ಟು ದೊಡ್ಡವನು ನೀವು ನನ್ನ ಕೈಯೊಳಗೆ ಹೇಗೆ ಸಿಕ್ಕಿದ್ದು ಅಂತಲ್ವ? ಹೇಗೆ? ದೈಹಿಕವಾಗಿ ಅಲ್ಲ, ಮತ್ತೆ? ನಾನು ಬೀಸಿದ ಮಾತಿನ ಮೋಡಿಗೆ ಬಲಿಯಾಗಿದ್ದೆ. ಯಾವ ಮಾತಿಗೆ ನೀನು? ಕೊಡ್ತೀರಲ್ವ? ಕೊಡುವುದೇ. ಏನು ನಿಮ್ಮ ಕಿರೀಟ ಕೇಳ್ತೇನೆ ಅಥವಾ ಆಭರಣ ಕೇಳ್ತೇನೆ ಅಂತ ಭಾವಿಸಿದ್ದೀರಿ? ನೀನು ಎಂತದು ಬೇಕಾದ್ರೆ ಆದರೆ ನೀವು ನಿಶ್ಚಯ ಪಡೆಯುವುದು ಭಾಗ್ಯ ನಿಮ್ಮ ತಲೆಗಳನ್ನೇ. ಏನ ಮಾಡುವನಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಇವ ದೊಡ್ಡ ವಂಚಕ. ಶಾನುರಾಗದಲ್ಲಿ ಮನದೀರ ಬೆಳುತ್ತಾನೆ ತಾನಮ್ಮೊಳಂದ ಮಾತು ಅಯ್ಯಯ್ಯೋ ಆಯ್ತಲ್ಲ, ಮುಗೀತಲ್ಲ ನಮ್ಮದು. ಹೋಯ್ತಲ್ಲ. ಇಷ್ಟು ಬೇಗ ಮುಗಿಸ್ತಾನೆ ಅಂತ ಯಾರಿಗೂ ಗೊತ್ತಿತ್ತು? ತಮ್ಮ ಅಣ್ಣ ಏನ ಮಾಡುವ ನೀನು? ಪ್ರಾಣವ ಕೇಳಿದ. ಜಾಣತನದಲ್ಲಿಯೇ ನಮ್ಮನ್ನು ವಂಚಿಸಿಬಿಟ್ಟು ನಾವೆಲ್ಲಿಯಾದ್ರೂ ಪ್ರಾಣ ಕೊಡದೆ ಹೋದ್ರೆ ಅಪವಾದಕ್ಕೆ ಕಾರಣರಾಗ್ತೇವೋ ಇಲ್ಲ. ಅಪವಾದ ಬರಬಾರ್ದು ಅಂತಲ್ಲ ಇಷ್ಟೆಲ್ಲ ಮಾಡುದು. ತಮ್ಮ ಓ ಯೋಚನೆ ಉಂಟಲ್ಲ ಅವನಿಗೆ? ಏ, ಯೋಚಿಸುವ ತಲೆ ಉಂಟಲ್ಲ? ಉಂಟು. ನಿನ್ನ ತಲೆಯನ್ನೊಮ್ಮೆ ಅವನಿಗೆ ಕೊಟ್ಟು ಬಿಡು, ಮತ್ತೇನು ಅಂತ ನಾನು ನೋಡ್ತೇನೆ. ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ. ಅವನಲ್ಲಿರುವುದು ಒಂದೇ ಅಲ್ವಾ? ನಿನ್ನದೊಂದು ಬೇಕು ಅಂತ ಕೇಳಿದ. ಅವ ಎರಡು ಕೇಳಿದ್ದಾನೆ, ಎರಡು ಅವನಲ್ಲಿ ಒಂದೇ ಇರುವುದು. ಅಲ್ಲ, ಅವನನ್ನು ನಿನ್ನದು ಸೇರುವಾಗ ಹೇಳಾಗುದಿಲ್ಲ. ಅವನಲ್ಲಿ ತಲೆ ಇನ್ನೂ. ನಿನ್ನ ಕಾಲು ಕೇಳಬಹುದಿತ್ತಲ್ಲ? ನಿನ್ನ ಕೈ ಕೇಳಬಹುದಿತ್ತಲ್ಲ. ಯಾವುದು ಮಾಡಲಿಲ್ಲ. ಹೌದು. ನನ್ನ ಕೈ ಕೊಡ್ಲಿಕ್ಕಿಲ್ಲ, ಅದು ನನಗೆ ಬೇಡ. ಅಮ್ಮ, ಅವನೇ ದೊಡ್ಡ ಬುದ್ಧಿವಂತ ಅಂತ ಗ್ರಹಿಸಿ, ನಾವೇನು ಕಡಿಮೆ? ಅವನಿಗೆ ಎಲ್ಲ ಗೊತ್ತುಂಟು ಅಂತ ಗ್ರಹಿಸಿ. ನಮಗೇನು ಗೊತ್ತು? ನಮಗೆ ಗೊತ್ತಿಲ್ವ? ನಮ್ಮ ಬದುಕಿಗೆ ಇದೆಲ್ಲ ಬೇಕಾ? ಬೇಡ. ಬೇಡವೇ ಬೇಡ. ಕೊಡಿ 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 ಕೋಟಿ ಅಲ್ಲ, ಇಡೀ ಮಾತಾಡ್ಬೇಡ, ನೀನು ಗೊತ್ತಾಯ್ತಲ್ಲ? ನಿನಗೇನು ಅವಸರ? ಅಲ್ಲ, ಕೇಳುವವನಿಗೆ ಯಾವಾಗಲೂ ಅವಸರ. ಬೇಗ ಕೊಡಿ ಅಂತ ಹೇಳುದು. ಕೊಡುವವನಿಗೆ ಗೊತ್ತುಂಟು ಯಾವಾಗ ಕೊಡಬೇಕು. ಸಮಯ ಉಂಟಲ್ಲ, ಒಟ್ಟಿನಲ್ಲಿ ಕೊಡುದಲ್ಲ, ಗೊತ್ತಾಯ್ತಲ್ಲ? ಕೊಡಿ ಕೊಡಿ. ಹಾ. ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ. ಅಯ್ಯೋ, ನಾನೇನು ನೀವೇನು ಇದು ಜ್ಞಾನ ದೃಷ್ಟಿಯನ್ನು ಕರುಣಿಸಿದ್ದೇನೆ, ನೋಡಿಕೊಳ್ಳಿ. ಕ್ಷೀರಾರ್ಣವ ಶಯನ ನಾರಾಯಣ ನೀರಗದಳ ನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಗದಳ ನಯನ ಘೋರ ದುರಿತ ಸಂಹಾರಣ ದೀನೋ ತಾಳಿದ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಗದಳ ನಯನ. ಜಯ 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 ಶಾಂತಾಕಾರಣೆ ಅಪ್ರಮೇಯರು ನಿರಶಾಶ್ವತನು ಸಚ್ಚಿದಾನಂದಂ. ನಿನ್ನದಾದಂತಹ ಈ ದಿವ್ಯ ಸ್ವರೂಪವನ್ನು ಕಂಡಾಗ ಆನಂದ ತುಂಬಿರನಾಗಿದ್ದೇವೆ. ಅಜ್ಞಾನದ ಕತ್ತಲೆ ಹರಿದು ಹೋಯಿತು, ಸುಜ್ಞಾನದ ಬೆಳಕು ಮೂಡಿದಾಗ ನಮ್ಮ ಅಸ್ಥಿವಾರ ಏನು, ನಿನ್ನ ನಿಜ ತತ್ವ ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಬಹಳ ಸುಲಭವಾಗಿ ಹೋಯಿತು. ಹಾಗೆಯಲ್ಲೇ ಬರೇ ಸಣ್ಣವನನ್ನು ಹಾಗೆ ನಿನ್ನನ್ನು ಕೆಣಕಿದ್ದಿದೆ. ಉದರಾಗ್ನಿ ಎನ್ನುವುದೇ ಹಸಿವಲ್ಲ, ಜ್ಞಾನದ ಸಂಕೇತವದು. ನಮ್ಮನ್ನು ಕಂಡಾಗ ಓಡಿ ಹೋದವನನ್ನು ಹುಡುಕಿ ಬರುತ್ತಾ ಬರುತ್ತಾ ಇದ್ದ ಹಾಗೆ ನೀಲ ಮೇಘಶ್ಯಾಮನ ಅಂತಹ ನಿನ್ನನ್ನು ಕಂಡಾಗಲೇ ವಿಶೇಷವಾದ ಒಲವನ್ನು ಹೊಂದಿದವರು ನಾವು. ಯಾಕೆ? ಸುಮ್ಮನಲ್ಲ, ಏನೋ ಮಹತ್ತತ್ವದಲ್ಲಿ ಅಡಕವಾಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರಕ್ಕೆ ಬಂದು ಹೋಗಿದೆ. ಹಾಗಾಗಿ ನಿನ್ನನ್ನು ತುಡುಕಿದ್ದು ನಾವು. ಯಥಾರ್ಥ ವಿಚಾರ ಏನು ಅಂತ ಕೇಳಿದ್ರೆ, ಸತ್ವ ರಜ ತಮ ಎನ್ನುತ್ತಿರುವ ಗುಣ ಮೂರು ಏಕ ಪ್ರಕಾರವಾಗಿ ನಿನ್ನಲ್ಲಿಯೇ ಸೇರಿಕೊಂಡದ್ದು. ಅದೇ ತಾಮಸ ಒಳಗಿರಕೂಡದು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ಕಲ್ಮಶೋಪರಾಧಿಯಲ್ಲಿ ಹೊರಗೆಡಹಿದೆ ನೀನು.
ಆವಾಗಲೇ ಯಮಣನಾದಂತಹ ನಾವುಗಳು ಹುಟ್ಟಿಕೊಂಡಿದ್ದೇವೆ. ದೇಹ ಇದೆ, ಶಕ್ತಿ ಇದೆ, ಬಣ್ಣ ಇದೆ, ಆಕಾರ ಇದೆ, ಗುಣ ಇದೆ. ಶ್ರೀ ಎನ್ನುವಂತಹ ಸಂಪತ್ತಿಲ್ಲ, ಅದುವೇ ಜ್ಞಾನ ಸಂಪತ್ತು. ಅದರಲ್ಲಿ ಕೊರತೆಯನ್ನು ನಾವು ಅನುಭವಿಸಿದ್ದೇವೆ. ಈಗ ಎಲ್ಲವೂ ಅರ್ಥವಾಗಿ ಹೋಯಿತು. ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂತಹ ನಿರಂತರ ಪರಿಪ್ರಕ್ರಮಕ್ಕೆ ಯಾವನೋ ಯಾವುದೋ ಶಕ್ತಿಯಲ್ಲ, ನೀರನ್ನೇ ಮನೆಯನ್ನಾಗಿಸಿಕೊಂಡಂತಹ ನಾರಾಯಣ ಸ್ವರೂಪನಾದ ನಿನ್ನಲ್ಲಿದೆ. ಎಲ್ಲರನ್ನಲ್ಲಿಯೂ ವ್ಯಾಪಿಸುವ ದ್ವಾರ ವಿಷ್ಣು ಸದೃಶನಾಗಿ ನೀನು ನಮ್ಮ ಕಣ್ಣಿಗೆ ಗೋಚರಿಸಿದೆ. ಜನ್ಮ ಕ್ಷೇತ್ರದ ಕಡೆಗೆ ವಿಶೇಷವಾದಂತಹ ಒಲವಿರಬೇಕಾಗಿತ್ತು, ಅದು ಇಲ್ಲ ನಮ್ಮಲ್ಲಿ. ತಿರಸ್ಕರಿಸಿದ ಕಾರಣವೇ ಅದು ಘೋರ ತರವಾದ ಅಪರಾಧವಾಗಿ ಹೋಯಿತು. ಈ ಕಾಲಕ್ಕೆ ಕರಗಳು ಮುಗುಳಾಗುತ್ತಾ ಇದೆ, ಶಿರ ಬಾಗುತ್ತಾ ಇದೆ. ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು ನಾರಾಯಣ ಸ್ವರೂಪನಾದಂತಹ ನಿನಗೆ ನಮಸ್ಕಾರವನ್ನು ಮಾಡಿದರೆ ಎಂತಹ ದೌಷ್ಟ್ಯ ಇದ್ರೂ ನಿರ್ನಾಮವಾಗಿ ಹೋಗ್ತದೆ. ನಾರಾಯಣಂ ನಮಸ್ತತ್ಯ ನರಂ ಚೈವ ನರೋತ್ತಮಂ. ಈ ಸ್ಥಿತಿಗತಿಗಳು ಈ ಕಾಲಕ್ಕೆ ನಮಗೆ ಬಂದೊದಗಿದೆ. ಹಾಗಾಗಿ ದೀನರನ್ನು ಉದ್ಧರಿಸುವಂತಹ ನಿನ್ನಲ್ಲಿ ಕರಗಳನ್ನು ಮುಗಿದು ಬೇಡ್ತಾ ಇದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಜಯ 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 ಜಯ. ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರ ನೀನು, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವವ ನೀನು. ಮಕ್ಕಳಾಗಿದ್ದುಕೊಂಡು ನಿನ್ನನ್ನು ತಿಳಿಯದೆ ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ಜ್ಞಾನ ದೃಷ್ಟಿ ಕೊಟ್ಟಾಗಲೇ ಸಕಲವನ್ನು ತಿಳಿದುಕೊಂಡೆವು. ನಾವು ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ಹೆಸರೇ ಇಲ್ಲದೆ ಇದುವರೆಗೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸಿ ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸಿ ನಮ್ಮನ್ನು ಉದ್ಧರಿಸು ತಂದೆ. ಅನುಗ್ರಹ ಕಠಿಣವಾದ ತಗುವಿದ್ದವನಿಗೂ ಅದರಿಗೂ ಕೈಟ ಬದಲುತ್ತ ಮುದದಿಗೂ ನಿಮ್ಮಿಷ್ಟದಂತವು. ಮಕ್ಕಳೇ, ನಾನು ನೀವೇನು ಎನ್ನುವುದು ಅರಿವಾದಾಗ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದವರಿದ್ದೀರಿ. ಸರಿಯಾದ ಆಯ್ಕೆಯನ್ನೇ ಮಾಡಿದ್ದೀರಿ. ನನ್ನ ಹೊರತಾಗಿರುವ ಬದಲು ನನ್ನ ಒಳಗಾಗುವಂತಹ ಆಯ್ಕೆ. ನಾನಿರುವವರೆಗೆ ನಿಮ್ಮ ಹೆಸರನ್ನು ಉಳಿಸಬೇಕು ಅಂತಾದ್ರೆ ಮೊದಲು ಹೆಸರಿಡಬೇಕು. ಮೃದು ಮಧುರ ಭಾವವನ್ನು ಹೊಂದಿರುವ ನೀನು ಮಧು, ನಿಮ್ಮಲ್ಲಿ ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನು ಕೈಟಭ. ಮಧುವನ್ನು ಕೊಂದು ಮಧುಸೂದನನಾಗುತ್ತೇನೆ, ಕೈಟಭನನ್ನು ಕೊಂದು ಕೈಟಭಾರಿ ಎನಿಸಿಕೊಳ್ಳುತ್ತೇನೆ. ನಿಮ್ಮ ದೇಹದಿಂದ ಉದ್ಭವಿಸುವ ಮೇಧಸ್ಸಿನಿಂದ ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಅದಕ್ಕೆ ಮೇದಿನಿ ಎನ್ನುವುದಾಗಿ ಹೆಸರಿಡೋಣ. ಎಲ್ಲಿಯವರೆಗೆ ಸೃಷ್ಟಿ ಕಾರ್ಯ ಮುಂದುವರಿಯುತ್ತದೋ ಅಲ್ಲಿಯವರೆಗೆ ಮೇದಿನಿ ಉಳಿಯುತ್ತದೆ, ಮಧು ಕೈಟಭರ ಹೆಸರು ಉಳಿಯುತ್ತದೆ. ನಿಮ್ಮ ಬಯಕೆಯಂತೆ ಮುಂದಡಿಯಿಡುವುದಕ್ಕಾಗಿ ಇದೋ ನನ್ನ ಜಂಗೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಜನನೇ
ಕಶ್ಯಪ ಬ್ರಹ್ಮನಿಗೆ 13 ಮಂದಿ ಪತ್ನಿಯರು. ಅದರಲ್ಲಿ ಹಿರಿಯಾಕೆ ನನ್ನ ತಾಯಿ ದಿತಿದೇವಿ, ದೈತ್ಯ ಕುಲದ ಮಾತೆಯನ್ನು ನೆಗಳತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿಯಾಗಿ ಮಾಲಿನಿ ಎನ್ನುವಂತ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಂಡವಳು ನಾನು. ಬಾಲ್ಯದಲ್ಲಿ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬಂದೆ. ರಾಜ ಮನೆತನದಲ್ಲಿ ಹುಟ್ಟಿದಂತ ನನಗೆ ಅರಮನೆಯಲ್ಲಿ ಯಾವುದೇ ಕುಂದು ಕೊರತೆಗಳು ಕಾಣಲಿಲ್ಲ. ಸಂತೋಷವನ್ನೇ ಅನುಭವಿಸ್ತಾ ಇದ್ದೀನಿ. ಆದ್ರೆ ಯಾಕೋ ಏನೋ ಇತ್ತೀಚೆಗೆ ನನ್ನ ತಾಯಿಯವರು ಶೋಕಾಗಾರವನ್ನು ಸೇರಿಕೊಂಡು ಬಹಳಷ್ಟು ಕಣ್ಣೀರು ಸುರಿಸ್ತಾ ಇದ್ದರು. ಅವರ ಕಣ್ಣೀರಿನ ಕಥೆಯನ್ನು ಚೆನ್ನಾಗಿ ನಾನು ಅರ್ಥ ಮಾಡಿಕೊಂಡೆ. ದೇವತೆಗಳಿಂದಾಗಿ ತನ್ನ ಮಕ್ಕಳನ್ನು ಕಳೆದುಕೊಂಡ್ರು. ಆ ಪುತ್ರ ಶೋಕ ನಿರಂತರ ಅವರನ್ನು ಕಾಡುತ್ತಾ ಇದೆ. ಅವರನ್ನು ಆಜ್ಞೆ ಮಾಡಿದ್ರು ನನಗೆ ನೇರವಾಗಿ ಕಾನನಕ್ಕೆ ಹೋಗಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ದುರಧೀರನಾಗಿರುವಂತಹ ಪುತ್ರನನ್ನು ಪಡೆಯುವಂತಹ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ಅವರ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯ. ಪ್ರಶಾಂತವಾದಂತಹ ವಾತಾವರಣ, ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದೆನಿಸಿಕೊಂಡಿದೆ. ತಪಸ್ಸಿನಲ್ಲಿ ತೊಡಗಿಕೊಳ್ಳುವ ಮುನ್ನ ನಾನು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಸ್ವಾಮಿ. ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದೆ. ರೂಪವತಿಯಾದಂತಹ ನಾನು ಈ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಇಳೆಯ ಕಾಮುಕರು ಬಿಡುವುದಿಲ್ಲ, ಮತ್ತೆ ದೇವತೆಗಳು ನನ್ನ ತಪಸ್ಸನ್ನು ಭಂಗಗೊಳಿಸ್ತಾರೆ. ಯಾರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸು ಮಾಡಬೇಕಲ್ಲ, ಒಂದೇ ಒಂದು ಉಪಾಯ ಕಾಣುತ್ತಾ ಇದೆ. ಮಹಿಷಿಗಳ ಹಿಂಡು ಆ ಕಡೆ ಈ ಕಡೆ ಹೋಗ್ತಾ ಇದೆ. ಹಾಗೆ ಮಹಿಷಿ ರೂಪದಿಂದ ತಪಸ್ಸನ್ನಾಚರಿಸ್ತೇನೆ ನೋಡೋಣ. ಆಚರಿಸುವ ಮುನಿ ಶುಭಾರ್ಶಕನಾಗಿದ್ದೇನೆ. ಆದರೆ ನನ್ನ ತಪಸ್ಸಿಗೆ ಒಂದಿನ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನದೃಷ್ಟಿಯಿಂದ ನೋಡಿದಂತಾದ್ರೆ ದಿತಿಸೂತೆಯಾದಂತಹ ಮಾಲಿನಿ ಮಹಿಷಿ ರೂಪದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು? ತಪಸ್ಸನ್ನು ಆಚರಿಸುವುದು ದುರಧೀರನಾದಂತಹ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದ ತಪಸ್ಸನ್ನು ಆಚರಿಸುವ ಈಕೆಯ ಉದರದಲ್ಲಿ ನಾನು ಪಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದ ಪರಿಮಾಡ್ತೇನೆ. ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದ ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿಯುತ್ತೇನೆ. ತಪೋಶಕ್ತಿಗೆ ಮೆಚ್ಚಿದ್ದೀನಿ. ನಿನಗೇನು ಬೇಕು ಹೇಳು, ಅನುಗ್ರಹಿಸ್ತೇನೆ. ಕರುಣಾಸಾಗರ ದೇವ, ಕರುಣಾಸಾಗರ ದೇವ ಪರಮೇ
ತಂದೆ ಏತಾಯಿ ಧನ್ಯಳಾದೆ ಧನ್ಯಳಾದೆ. ಸಂತೋಷ. ಆದ್ರೆ ಈ ರೀತಿ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತ ಕಾರಣ ಇದೆ ಸ್ವಾಮಿ. ಏನಮ್ಮ? ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರೂ ಇಲ್ಲ. ನನ್ನೊಬ್ಬಳೆ ಮಗಳು ಮಾಲಿನಿ ಓರ್ವಳೆ ಸ್ತ್ರೀ ಗಂಡು ಮಗುವನ್ನು ಪಡೆಯಬೇಕು, ನಮ್ಮ ವಂಶ ಅಭಿವೃದ್ಧಿಯಾಗಬೇಕು ಅನ್ನುವಂತ ಆಸೆ ನನ್ನದು ಮತ್ತು ನನ್ನ ತಾಯಿಯದು. ಆದ್ದರಿಂದ ತಪಸ್ಸಿನಲ್ಲಿ ನಾನು ತೊಡಗಿಕೊಂಡೆ. ಒಂದೇ ಪದತಲದಲ್ಲಿ ಕೋರಿಕೆ ತಂದೆ, ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ್ಥನಾಗಿ ಮೆರೆಯಬೇಕು, 3 ಲೋಕಗಳಲ್ಲಿ ಕೀರ್ತಿಶಾಲಿ ಆಗಬೇಕೆನ್ನುವಂತ ಆಸೆಯನ್ನು ಈಡೇರಿಸಿಕೊಡಿ ತಂದೆ. ತಥಾಸ್ತು. ಆದರೆ ನಿನ್ನ ಉದರದಲ್ಲಿ ಮಹಿಷನೇ ಶಿವ 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 ಶಿವ. ನನ್ನ ಉದರದಲ್ಲಿ ಹುಟ್ಟುವಂತ ಮಗ ಕೋಣನೇ ಬೇಡ, ಮಗ ಕೋಣ ಬೇಡ ಬೇಡ ಸ್ವಾಮಿ ಬೇಡ. ಮಗಳೇ ಮದುವೆ ಮರುಗದಿರು ಮಾಲಿನಿ ಮರುಗದಿರು ಮಾಲಿನಿಯ ಮುನಿವರ ಬರೆದ ವಚನವು ತಪ್ಪನರೆಯದು. ಅರಳವೈಯರು ಜನಿಸಿದರು ನಿಂದು ನರದಲ್ಲಿ ಮುಂದೆ ಮುನಿವರ್ವರು ತಪಸ್ಸನ್ನಾಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣವು ಎನ್ನುವುದನ್ನು ತಿಳಿದಂತ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿಬಿಟ್ಟಿದ್ದಾರೆ. ಪರಿಹಾರ ಇಲ್ಲವೇ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೇ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ ನಿನ್ನ ಕಣ್ಣೀರಲು ನಾಳೆಂತಮ್ಮ ಹೋಗಲ. ಹಾಗಾದ್ರೆ ನನ್ನ ಜೀವನ ವ್ಯರ್ಥವಾಗಿ ಹೋಯಿತೆ ತಂದೆ. ಅರಮನೆಗೆ ನಾನು ಹೇಗೆ ಹೋಗ್ಲಿ? ತಾಯಿಗೆ ಏನಂತ ಉತ್ತರ ಕೊಡ್ಲಿ? ನೀನು ಇದಕ್ಕಾಗಿ ದುಃಖಿಸಬೇಡ. ನಿನ್ನ ಮಗ ಕೋಣನಾದರೂ ಅವನು ಮುಂದೆ ಜಾಣನೆನ್ನೆನಿಸಿಕೊಳ್ಳುತ್ತಾನೆ, ಪ್ರವೀಣನೆನ್ನೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ವಿತೀಯವಾದ ಸ್ಥಾನಮಾನವನ್ನು ಇರುವಂತ ವ್ಯಕ್ತಿತ್ವವನ್ನು ಹೊಂದಿಕೊಳ್ಳುತ್ತಾನೆ. ಇಷ್ಟೇ ನಿನಗೆ ಸಾಕು. ಶುಭವಾಗಲಿ. ಕೊನೆಗೂ ಬ್ರಹ್ಮದೇವರಾಡಿದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಯಿತು. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೀತೇನೆ. ಸಪ್ತ ವರ್ಣಗಳಿಂದ ಮೂಡಿಬರುವಂತ ಕಾಮಣ್ಣ ಬಿಳಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೇ ಶೋಣಿತ. ಮಗಳಾದ ಮರಣಿಯನ್ನು ಗಂಡಗೆ ಕಳುಹಿದ್ದೇನೆ. ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸಿ ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ 3 ಲೋಕದ ವಿಭುವಾಗಿ ಬರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಹಿಡಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬಾತ ನನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿಟ್ಟಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದಿದ್ದೇನೆ ಸತ್ಯ. ಅದನ್ನು ಇದು ಮಾಡೋಣ ಹೇಳಿ ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ. ನನ್ನ ಕಷ್ಟವನ್ನು ಹಿಡಿದು ಯಾರಿದ್ದಾರೆ ಶಿವನೇ?
ವಿದ್ಯುನ್ಮಾಲಿಯ ಪ್ರಣಾಮಗಳು. ಎದ್ದೇಳು ಮಗನೇ. ನಾವು ಬಂದು ನಮಿಸಿದಾಗಲೂ ಕೂಡ ನಿಮ್ಮದ್ದಾದಂತಹ ಮುಖಾರವಿಂದದಲ್ಲಿ ಹುಟ್ಟಿಕೊಂಡಂತಹ ಭಾವನೆಗಳನ್ನು ಗಮನಿಸಿದೆ. ನಿಜ ಮಗ. ಬದಲಾವಣೆ ಇಲ್ಲ. ಅತ್ತೆಯವರ ಮಗನೇ. ನಾನು ಬಂದಾಗಲಾದರೂ ಕೂಡ ಸಂತೋಷದಿಂದ ಕಣ್ಣರಳಿಸಿ ನನ್ನನ್ನು ಕಾಣಬಹುದಿತ್ತು. ಮುಖವನ್ನು ತಗ್ಗಿಸಿಕೊಂಡಿದ್ದೀವಿ. ಮಧುವನದಿಂದ ಇಲ್ಲಿಗೆ ಬಂದಂತಹವನು ನಾನು. ಮಗಳಾದಂತಹ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟವರು ನೀವು. ಹೂವಿನ ಹಾಸಿಗೆಯನ್ನೇ ನಮಗೆ ತೆರೆದಿಟ್ಟಿರಿ. ಆದರೆ ನೀವು ಮಾತ್ರ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದವರ ರೀತಿ ಮಾಡ್ತಾ ಇದ್ದೀರಿ. ನಿಜ ಮಗನೇ. ನತಮಸ್ತಕರಾದದ್ದು ಯಾಕೆ ನನ್ನಲ್ಲಿ ಹೇಳಿ. ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತಿಸಿ ಹೇಳಿದರೆ ಗೊತ್ತಾಗ್ತದೆ. ಸ್ವರ್ಗಲೋಕವನ್ನು ಪಡೆಯಬೇಕು, ಸ್ವರ್ಗಲೋಕದ ಅಧಿಕಾರ ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂದಣಿಸು ಕಂಡವರು ಯಾವುದು ಕೈಗೊಳ್ಳುವುದಿಲ್ಲ. ಯಾಕೆ? ನಾಲ್ಕು ಲೋಕದ ಅಧಿಕಾರ ಪಡೆಯುವುದಂತ ಹ. ನನ್ನ ಮಕ್ಕಳು ಕೊಂದು ಬಿಡುತ್ತೀರಾ ದೇವರು? ಈ ಸಮಯಕ್ಕೆ ದಾಸ ಏನು? ಸ್ವರ್ಗಲೋಕದ ಅಧಿಕಾರ ಸಿಗಬೇಕು. ಹ. ಅಷ್ಟು ಮಾತ್ರವಲ್ಲ, ಅದೇ. ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಪ. ಚಿಂತಿಸುವ ಅಗತ್ಯವೇ ಇಲ್ಲ. ನಿಮ್ಮ ವಿದ್ಯುನ್ಮಾಲಿ ಸಾಮಾನ್ಯ ಎಂಬುದಾಗಿ ಭಾವಿಸಬೇಡ. ಬಲವಂತನಿದ್ದೇನೆ, ಖಡ್ಗಧಾರಿ ನಾನು. ಯಾಕೆ? ನಮ್ಮ ಎಚ್ಚರದಲ್ಲಿ ನಾವಿರಬೇಕು ಎನ್ನುವ ಉದ್ದೇಶಕ್ಕೆ. ನಿಮ್ಮದಾದಂತಹ ಕಣ್ಣೀರಿಗೆ ಪರಿಹಾರವನ್ನು ಕಂಡುಹಿಡಿಯುವಂತಹ, ಪರಿಹಾರವನ್ನು ತರುವಂತಹ ಹೊಣೆಗಾರಿಕೆ ನನ್ನದ್ದು. ಒಳ್ಳೆಯ ಹೊಣೆಗಾರಿಕೆ ನನ್ನ ಪಾಲಿಗೆ ಸಿಕ್ಕಿದೆ. ನೀವು ಆಶೀರ್ವಾದ ಮಾಡಿದರೆ ಸಾಕು. ನೇರವಾಗಿ ಸ್ವರ್ಗದ ಮೇಲೆ ದಾಳಿ ಮಾಡ್ತೇನೆ. ಅವರನ್ನು ನಿಮ್ಮ ಪಾದಕ್ಕೆ ಎರಗಿಸ್ತೇನೆ. ಜಯಶೀಲನಾಗಿ ಬಾಬು ಶುಭ. ಮುಖ ಮಾಡಿ ಯುದ್ಧ ಮಾಡುವುದಕ್ಕೆ ಬಂದವರು ಮುಖ ತಿರುಗಿಸಿ ಓಡಿ ಹೋಗುತ್ತಾ ಇದ್ದಾರೆ. ಕಠೋರಿಯ ಪೆಟ್ಟು ತಾಗಿದ್ದೆ ತಡ ಅವರಿಗೆ ತಡೆಯುವುದಕ್ಕಾಗಲಿಲ್ಲ. ಅಟ್ಟಿಸಿಕೊಂಡು ಹೋಗುವುದರಲ್ಲಿ ಅರ್ಥವಿಲ್ಲ. ನನಗೆ ಬೇಕಾದದ್ದು ಸಿಂಹಪೀಠ.
ನನ್ನದಾದಂತಹ ಬಲದಿಂದಲಾಗಿ ನನ್ನದಾದಂತಹ ಶೌರ್ಯ ಪರಾಕ್ರಮದ ಪ್ರದರ್ಶನದಿಂದಲಾಗಿ ದೇವತೆಗಳನ್ನು ಬಡಿದಟ್ಟಿ ಪೀಠವನ್ನು ನಾನು ಪಡೆದುಕೊಂಡವ. ಆ ಹೊತ್ತಿಗೆ ರಾಜಗಾಂಭೀರ್ಯದಲ್ಲಿ ಇರುವಂತಹ ನನ್ನನ್ನು ಎದುರಿಸಿ ನನ್ನ ಕಪಾಳಕ್ಕೆ ಬಡಿದವ. ನಿನ್ನ ರೆಕ್ಕೆಗಳಿಂದ ಬಡಿದೆ ಅಲ್ಲ, ಸಮರಕ್ಕೆ ಕರೆದೆ ಅಲ್ಲ. ಈಗ ಕೇಳ್ತಾ ಇದ್ದೀನಿ, ಹಕ್ಕಿಯ ದರದಿ ಹಾರುತ್ತವಂತಹ ನೀನು ಯಾರು? ಬಡಿದಿದ್ದೇನೆ. ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ. ಸಂತೋಷಗೊಂಡ ದೇವತೆಗಳು ತಮ್ಮ ದೃಷ್ಟಿಯನ್ನೇ ಸುಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇನೆ.
ಹೊರಗಿರುವುದ ಬಲಿಗೂರ್ವ ಜಾಲನು ಹೊರದೆ ನಡೆದನಾಯೋ ಮಾಲಿನಿಗಾಗಿ ಹೇಳಿದ ಅಮ್ಮ ಬೊಬ್ಬೆ ಹಾಕ್ಬಿಡ ನೀನು. ನಾನ್ ನಿಮ್ಮನ್ನು ಕೆರೆದದ್ದು. ಕರೆದದ್ದು ಹಾ. ಹಾಗೆ ಕರೆಯುವುದಾ? ಮತ್ತೆ? ಓ ಅಮ್ಮ ಹಾಗೆ. ಓ ಅಮ್ಮ, ಹಾ. ಹೇಮ ಮಾಲಿನಿ, ನಿನ್ನ ಅಜ್ಜಿಯ ಶಾಲಿನಿ, ಮತ್ತೆ ಅವಳು ಯಾರು? ನಿಮ್ಮನ್ನು. ಹಾಗೆಲ್ಲರೂ ಓ ಅಮ್ಮ ಹಾ. ಮಾಲಿನಿ ಅಮ್ಮ ಹಾಗೆ ಹಾ. ಯಾರು ನೀನು? ಹಾ. ನಿನ್ನ ಪರಿಚಯ ನನಗಿಲ್ಲ. ನಿನ್ನನ್ನು ಒಳಗೆ ಬಿಟ್ಟದ್ದು ಯಾರಿಲ್ಲಿ? ಸುಮ್ಮನೆ ಸುಳ್ಳು ಹೇಳ್ತೀವಿ. ಹೊಸ ಮುಖ ಅಲ್ಲ, ಇದು ಹಳೇ ಮುಖ. ಹಳೆ ಮುಖವಾ? ಆ, ಯಾರು? ಈ ಅರಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ಹಾ. ಆಚೆ ಈಚೆ ಓಡಾಡ್ತಾ ಇದ್ದೆ ನೋಡಿ. ಅಯ್ಯೋ ದೇವರ, ಸಾವಿರಾರು ಮಂದಿ ಓಡಾಡಿಕೊಂಡಿರ್ತಾರೆ ಇಲ್ಲಿ. ನಿಮ್ಮ ಗಂಡ ಆಚೆ ಈಚೆ ಹೋಗ್ತಾ ಇದ್ರ ಹಾ. ಆವಾಗ ಒಂದು ಇಷ್ಟು ದೊಡ್ಡ ಚೀಲ ಇಟ್ಕೊಂಡು ಹೀಗೆ ಓ ಹಿಂಬದಿಯಿಂದ ಗಂಡನ ಹತ್ತಿರದವನ. ಮತ್ತೆ? ಓ ನೀನ ಪುಣ್ಯಾತ್ಮ. ಮತ್ತೆ ಯಾರು? ಪರಿಚಯ ಸಿಗ್ಲಿಲ್ಲ. ಅಲ್ಲಿಗೆ ಹೋಗಿ ಬಂದದ್ದು. ಮೇಲೆ ಹೋದವನ ಅಲ್ಲಿದ್ದು ವಿಷಯ. ಬಣ್ಣ ಬದಲಾಗಿದೆ ಹಾಗೆ. ಅಲ್ಲ, ಅದಲ್ಲಿದ್ದು. ಅಲ್ಲಿದ್ದಲ್ಲ. ಹಾ. ಮತ್ತೆ ವಿಶೇಷ ಏನು? ಲಾಲಿ ಬೇಕು. ಎಂತದು? ಲಾಲಿಸಬೇಕು ತಾಯೇ ನಿನ್ನ ಗಣ ಮಾಲಿನಿ ಗುಣಮಣಿ ಲಾಲಿಸಬೇಕು ತಾಯೇ ನಿನ್ನ ಗಣ ಮಾಲಿನಿ ಗುಣಮಣಿ ಕಾಳಗದಲ್ಲಿ ಜಾಲವಗೆಲೆಂದು ಕಾಳಗದಲ್ಲಿ ಜಾಲವಗೆಲೆಂದು ಲೀಲೆಯೊಳಗಿರೆದಂತ ನಯಗಾಂತ ಕಾಳಗದಲ್ಲಿ ಜಾಲವಗೆಲೆಂದು ಲೀಲೆಯೊಳಗಿರಿದ ನಿನ್ನಯಗಾಂತ ಲಾಲಿಸಬೇಕು ತಾಯಿ ನಿನ್ನಗಳ ಮಾಲಿನಿ ಗುಣಮಣಿ ನಿನ್ನಗಳ ಮಾಲಿನಿ ಗುಣಮಣಿ ತಾಯಿ ಸಾಕಾಟ ಬಿದ್ದದ್ದು ಹೇಳು. ಅಮ್ಮ ಅಲ್ವಾ? ಆಗ್ಲಿ ಒಳ್ಳೇದು. ಅಮ್ಮ, ಏನಾಯ್ತು ಹೇಳು. ನಾವೆಲ್ಲ ಹಾ. ನಿಮ್ಮ ಗಂಡನ ಜೊತೆ ಹಾ. ಸುರ್ಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದದ್ದು. ಸುರಪುರಕ್ಕೆ. ಹೌದು. ಅಲ್ಲಿ ಹೋದ ಕೂಡಲೇ ದೇವರ ಕಳ್ಳರು ದೇವತೆಗಳು ಬಂದ್ರ? ಆ, ಹಾ. ಉದ್ದಕ್ಕೆ ಬಂದು ಯುದ್ಧಕ್ಕೆ ಬಂದದ್ದವರು. ಬಂದವರಿಗೆ ಒಂದೊಂದು ಪೆಟ್ಟು ಕೊಟ್ಟು ಕಳುಹಿಸಿ. ಹೌದಾ? ಆ, ಹಾ ಹಾ. ಕೊನೆಗೆ ಬಂದವನೇ ಸುರ್ಪ. ಸುರಪಾಲ ಬಂದ. ಅವ ಬಂದವೊಂದು ಚಂದ ಕಾಣಬೇಕಿತ್ತು. ಹೇಗೆ ಬಂದ? ಅವ 56ರಲ್ಲಿ ಬಂದ. ಐರಾವತವನ್ನು ಏರಿಕೊಂಡು ಬಂದದ್ದ. ಬರುವಾಗ ಉಜ್ಜರಾಯುಧ ಇಟ್ಕೊಂಡು ಬಂದಿದ್ದ. ಅದು ವಜ್ರಾಯುಧ. ಯುದ್ಧ ಸ್ವಲ್ಪ ಉದ್ದ ಮಾಡಿದ. ದೊಡ್ಡವ ಅಲ್ವವ? ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ಏನಾಯ್ತು? ಅವನು ಸೋತ.
ಆದ್ರೆ ನಾನು ಹೇಳುವ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಇರುವುದು. ಯಾಕೆ ಏನಾಯ್ತು ಮುಂದೆ? ವಿಷಯ ಉಂಟಮ್ಮ. ಏನು? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನನ್ನು ಹುಡುಕಿದ್ದ? ಮಸನೆಯಲ್ಲಿ ಪುಣ್ಯಾತ್ಮ ಅದಲ್ಲದು ಕುಳಿತುಕೊಳ್ಳುವುದು ಸಿಂಹಾಸನ. ಅದು ಕಂಡದ್ದೇ ತಡ ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಸಿಂಹಾವಿಷ್ಟರಾದ್ರು. ಆವಾಗ ನೋಡ್ಬೇಕಿತ್ತು. ಏನಾಯ್ತು? ನಾನಾ ರೀತಿಯ ಸಾಂಕ್ರಾಮಿಕ ಕಾರ್ಯ ರೋಗವ ಅಲ್ಲ ಮತ್ತೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಚಾಂಬು ಚಿಕ್ಕ ಕಾರ್ಯಕ್ರಮ ನಿನಗೆ ಬರ್ಲಿಕ್ಕಿಲ್ಲ ಬಿಡದು. ನನಗೆ ಅದಿಲ್ಲ, ಅದಾಗುವುದಿಲ್ಲ. ಅದು ತಡೀತದಲ್ಲ. ಹೌದೌದು. ಹಾಗೆ ಗಾನ ವೈಭವ, ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತು. ಹೌದಾ? ಆವಾಗ ಯಾಕೋ ಏನು ನಿಮ್ಮ ನೆನಪಾಯ್ತು ತಾಯಿ. ಯಾಕೆ? ನೀವು ಕೂಡ ಸ್ವರ್ಗಸ್ಥರಾಗಿ ಹಾಗೆಲ್ಲ ಮಾತಾಡಬಾರ್ದಿಲ್ಲ. ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರೆ ದೇವಲೋಕಕ್ಕೆ ನಾನು ಬರ್ತಿದ್ರೆ ಈ ಚಂದವೆಲ್ಲ ಕಾಣಬಹುದಿತ್ತಲ್ಲ. ಸೌಭಾಗ್ಯ ಬರಬಹುದು. ನೋಡೋಣ. ಹಾಗೆ ಎಣಿಸಿದ್ದೆ ತಡ. ಒಮ್ಮೆಲೆ ನಿಶಬ್ದ. ಅದ್ಯಾಕೆ? ಹೀಗೆ ನೋಡ್ತೇನೆ, ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದ. ಹೌದಾ? ಹೇಗೆ ಬಂದಾಗ ನಮ್ಮವರೆಲ್ಲ ಹೇಳಿದ್ರು ಏನಂತ? ಹಕ್ಕಿಯಂತೆ ಹಾರಿ ಪೀಕಲ ಬಂದನು. ಅವ ಯಕ್ಷ. ಯಕ್ಷನೇ ಬಂದದ್ದು. ಯಕ್ಷರಾಜ ಪಿಂಗಳಾಕ್ಷ. ಬಂದವನೇ ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ನಮ್ಮ ಒಡೆಯರನ್ನು ಕರೆದ. ಹೌದಾ? ಹೋದ್ರ ಇವರು? ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ. ಅವನಿಗೆ ಎಷ್ಟು ಧೈರ್ಯ ನೋಡು. ಮತ್ತೇನಾಯ್ತು? ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಮುಷ್ಟಿ ಗಟ್ಟಿಯಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಒಂದಬೇಕು. ದೇವರೇ, ಏನಾಯ್ತು ನನ್ನ ಪತಿಗೆ? ಏನಾಗ್ಲಿಲ್ಲ. ಏನಾಗ್ಲಿಕ್ಕಿಲ್ಲ. ಸುಲಭ. ಎರಡು ಕೈಯಿಂದ ಎದೆ ಹೀಗೆ ಇಟ್ಕೊಂಡ್ರು. ಸ್ವಲ್ಪ ನೋವಾಗಿರ್ಬಹುದು ಅಷ್ಟೇ. ಎಂತದ? ಏನು ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಒಮ್ಮೊಮ್ಮೆ ಉಸಿರುಗಟ್ಟುವುದು. ಏದು ಉಸಿರು ಬಿಡ್ತಾ ಇದ್ರು. ಹೌದಾ? ಹೀಗೆ ಆಚೆ ಈಚೆ ನೋಡುವಾಗ ನನ್ನನ್ನು ನೋಡಿದ್ರು. ಎಂತದು? ನಿನ್ನನ್ನು ಕರೆದ್ರ? ನನ್ನನ್ನು ಕರೆದದ್ದು. ಹೋಗ್ಬೇಕಿತ್ತಲ್ಲಿ. ಹತ್ತಿರಕ್ಕೆ ಹೋದೆ. ಹೀಗೆ ಮುಖ ನೋಡಿದೆ. ಎಂತದು? ಕೆಳಗೆ ಎಂತದು ಉಂಟು? ಮುಖದಲ್ಲಿ ಅಂತ ಕೋತಿ ಕುಣಿಯುತ್ತ ಉಂಟ, ಕೆಳಗೆ ನೋಡು ಅಂತ. ನಿನ್ನಲ್ಲಿ ಹೇಳುದು. ಮತ್ತೆ ಯಾರಲ್ಲಿ ನೋಡ್ತೇನಮ್ಮ. ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ ಆವಾಗ ಗೊತ್ತು. ಅದು ಯಾಕೆ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ. ಅಷ್ಟೇ? ಕಾಲು ತೆಗಿಲಿಕ್ಕೆ ಹೇಳ್ಬೇಕಿತ್ತು ನೀನು. ನಾನೊಂದು ಮರ್ಯಾದೆಯಲ್ಲಿ ಹೇಳಿದೆ. ಏನಂತ? ಯಕ್ಷರೆ ತೆಗಿ. ಏನ? ಯಕ್ಷರೆ ತೆಗಿ. ಅದ್ಯಾಕೆ ಹಾಗೆ? ಕಾಲು ಯಕ್ಷರೆ ತೆಗಿ. ಕಾಲು ಯಕ್ಷ, ನೀನು ಕಾಲು ತೆಗಿ ಅಂತ. ಮತ್ತೆ ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ? ನಾನು ಬಹುವಚನದಲ್ಲಿ ಹೇಳಿದ್ದು. ಹಾಗೆ. ಯಕ್ಷರೆ ತೆಗಿ. ಆಯ್ತಾ? ತೆಗೆದು ನನ್ನ ಮಾತಿಗೆ ಬೆಲೆ ಕೊಟ್ಟನ ಏನು? ಅಲ್ಲಿಂದ ಒಂದು ಅಷ್ಟು ದೂರ ಹೋಗಿ ನಿಂತ. ಪೀಡೆ ಹೋಯ್ತು ಅಂತ ಎಣಿಸಿದ್ದೆ. ಹೋಗ್ಲಿ ಬಿಡಿ ಅತ್ಲಗೆ. ಇಲ್ಲ, ಹೋಗ್ಲಿಲ್ವಾ? ಅವ ಪುನಃ ಯಾರು ಕೊಂದದ್ದವನನ್ನು? ಅಲ್ಲ, ಮತ್ತೆ ಪುನಃ ವೇಗವಾಗಿ ಬಂದು ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ನಮ್ಮ ಒಡೆಯರ ಎದೆಗೆ ಒಂದೇ. ದೇವರೇ, ನನ್ನ ಪತಿಗೆ ಏನಾಯ್ತು? ಉದ್ದಕ್ಕೆ ಮಲಗಿದ್ರು ತಾಯಿ. ಎಬ್ಬಿಸಬೇಕಿತ್ತು ನೀನು. ಯಾಕೋ ಏನೋ ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅದು ಎರಡೇ ಮುಂದೆ. ಪುಣ್ಯಾತ್ಮ. ಹೀಗೆ ನೋಡ್ಬೇಕಿದ್ರೆ ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದು ನಾಲಗೆ ದೇವರೇ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತೆ. ಶಿವ ಶಿವ. ಈ ಬರಿಯದ
ಸ್ಥಿತಿಯಲ್ಲಿ ನಾನಿಲ್ಲ, ನಾನು ಸಾಯ್ತೇನೆ. ಹತ್ತು ಬಲವೇ ನಿನ್ನು ಸುಮ್ಮನೆ, ಹತ್ತು ಬಲವೇ ನಿನ್ನು ಸುಮ್ಮನೆ, ಸತ್ತವರು ಜೀವಿ ಬರೆ ಸಮರ ಸಮತನಾಗಿಯ ತರಣ ಬೈಯೋದುಲಗೆ ಹದದಗಳು ಅವರು ನರಬಡಿದು ನಾಗವ ಭಕ್ತಿಯರೆ ಹೊರಗೈಯ ಎನ್ನುತ್ತಲೇ ಕರೆದಳ ಮಗನ. ನಾನ್ಯಾಕೆ ಸಾಯಬೇಕು? ನಾನ್ಯಾಕೆ ಅಳಬೇಕು? ನಾನು ಅಳುತ್ತಾ ಕುಳಿತುಕೊಂಡ್ರೆ ಸತ್ತಂತಹ ನನ್ನ ಗಂಡ ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಮತ್ತೆ ಜೀವಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಸಾಧ್ಯವಿಲ್ಲ. ಹೆಣ್ಣಾಗಿ ನಾನು ಸಾಧನೆ ಮಾಡಲೇಬೇಕು. ಆದರೆ ಸತ್ತಂತ ನನ್ನ ಗಂಡನ ಮರಣಕ್ಕೆ ಕಾರಣಾದವರು ಯಾರು? ಆ ದೇವತೆಗಳು. ನನ್ನ ಹಳೆಯ ಕುಂಕುಮವನ್ನೇ ಒರೆಸಿಬಿಟ್ರಲ್ಲ ಶಿವನೇ. ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ. ಇದವೆನ್ನುವಂತ ಪಟ್ಟವನ್ನು ಕಟ್ಟಿ ನಗಡ್ತಾ ಇದ್ದಾರೆ ಪಾಪಿ ದೇವತೆಗಳು. ಬಿಡಲಾರೆ, ನಿಮ್ಮನ್ನು ಬಿಡಲಾರೆ. ನನ್ನ ಜೀವನದಲ್ಲಿ ಕಣ್ಣೀರು ದಾರಿಯನ್ನು ಕಲಿಸಿದಂತ ನಿಮ್ಮ ಕಣ್ಣಲ್ಲೇ ಕಣ್ಣೀರು ರಕ್ತ ನೀರನ್ನು ಭರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿಯಲ್ಲ. ಯಾರು ಇಲ್ಲ ಅಂತ ಭಾವಿಸಿಕೊಳ್ಳಬೇಡಿ. ನನ್ನ ಮಗ ಮಹೇಶನಿದ್ದಾನೆ, ತುರ ಪರಾಕ್ರಮಿಯಾಗಿ ಬೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಿ ದೇವತೆಗಳೇ ನಿಮಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸ್ತೇನೆ. ಕರೆಯುತ್ತೇನೆ, ಮಗಳನ್ನು ಕರೆಯುತ್ತೇನೆ. ಮಗನೇ ಮಹೇಶ, ಬಾ ಕಂದ, ಬಾ ಕಂದ, ಬಾ.
ನಿನ್ನ ಪವಿತ್ರ ಪಾದಗಳಿಗೆ ಮಹಿಷಾಸುರನ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ಎದ್ದೇಳು ಮಗನೇ ಮಹಿಷ. ಕೊನೆಗೆಯೋ ಹೌದು ಮಗನೇ. ಶೋಣಿತ ಪಟ್ಟಣದ ರಾಜಾಂಗಣದಲ್ಲಿ ಅಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿದು ಉಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ನನ್ನ ತಾಯಿಯಾದಂತಹ ನಿನ್ನ ದೀರ್ಘ ಧ್ವನಿ ಕೇಳಿಸಿತು. ಮಗನೇ ಮಹಿಷ ಬಾಕಂದ ಬಾಮಗನೇ ಬಾ ಎಂಬುದಾಗಿ ನಿನ್ನ ಕಡೆಯನ್ನು ಆಲಿಸಿದ್ದೇ ತಡ ಸಹಪಾಠಿಗಳನ್ನೆಲ್ಲ ತೊರೆದು ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಗಮನಿಸಿದ್ರೆ ಅಮ್ಮ ಬಂದಮ್ಮ ಮಹಿಷ. ಏನಿದು ತಾಯೇ? ಹಣೆಯಲ್ಲಿ ಕುಂಕುಮ ಇಲ್ಲ, ಹೊರಳಲ್ಲಿ ಮಂಗಳಸೂತ್ರ ಇಲ್ಲ, ಕೈಯಲ್ಲಿ ಕೈವಳೆ ಇಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ. ಎದರಿದಂತಹ ಕೇಶರಾಶಿಯನ್ನು ಮುಖದ ಮೇಲೆ ಹಾಕಿ ಏಕಾರುಣ್ಯ ಮೇಲೆ ಬಿದ್ದು ಘೋರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭವನಿ ನಿನಗೆ? ಹೇಳಮ್ಮ ಹೇಳಮ್ಮ ಹೇಳ. ಕಷ್ಟ ಬಂತು ಗಂಗ. ಮಹಿಷ. ನಿನಗೂ ಕಷ್ಟವೇ? ಹೌದು ಮಗನೇ. ನಿನಗೂ ದುಃಖವೇ? ನಿಜ. ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆದವರು ನೀವು. ಮಹಿಷಾಸುರನ ಅಮ್ಮ ಈ ಪ್ರಪಂಚದಲ್ಲಿ ಖ್ಯಾತಿಯನ್ನು ಎತ್ತಿದವರು. ಆದ್ರೆ ನಿಮಗೂ ಕಷ್ಟವೇ? ಕಷ್ಟ ಮಗನೇ. ಈ ರೀತಿಯ ಕಷ್ಟವನ್ನು ತಂದು ಕೊಟ್ಟವರು ಯಾರು? ನಾವು ಪೂಜಿಸುವಂತಹ ನಮ್ಮ ಮನೆ ದೇವನಿಸಿಕೊಂಡಂತಹ ಶಂಕರನಿಂದ ಕಷ್ಟ ಒದಗಿದೆ ಅಲ್ಲ. ನಮಗೆ ಹಗೆಯಾಗಿದ್ದವ ಅವನೇ ಚಕ್ರವಾಡಿ ವೈಕುಂಠವಾಸಿ, ಅವರಿಂದ ಏನಾದ್ರೂ ಕಷ್ಟ ಒದಗಿದೆ ಅಲ್ಲ. ಮೇಲ್ಲೋಕದಲ್ಲಿ ಅಂದ್ರೆ ಸತ್ಯಲೋಕದಲ್ಲಿ ಇರುವಂತಹ ಮೇಲ್ ಸರಸಿಜೋದ್ಭವ ಅವನೇ ಎದುರಾದ ನಿಮಗೆ ಕಷ್ಟವನ್ನು ಒದಗಿಸಿದನೆ. ನಿನ್ನ ಸಖಿಯನ್ನು ಬೇಡ ಮಾತನಾಡಿದ್ರೆ ಬರೀ ವರ್ಗದವರೆಲ್ಲ ಅನ್ಯಾಯದ ನುಡಿಯನ್ನು ಆಡಿದ್ರೆ ಏನೆಂಬುದಾಗಿ ನನ್ನಲ್ಲಿ ಬಿಡಿ 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 ಬಿಡಿಯಾಗಿ ಬಿಡಿಸಿ ಹೇಳಿದ್ರೆ ಆಯ್ತು. ದುರಸಮರ್ಥನಾಗಿರುವಂತಹ ತರಳ ಮಹಿಷ ನಾನಿರುವ ನೀನು ಹೆದರಬೇಕಾಗಿಲ್ಲ. ಮಗನೇ ಮಹಿಷ.
ಏನಾಯ್ತಮ್ಮ? ಜೀವನದುದ್ದಕ್ಕೂ ಗೋಳಿಡುವಂತ ಪರಿಸ್ಥಿತಿ ನಮ್ಮದಾಯಿತಲ್ಲ ಕಂದ. ನಿನ್ನ ಒಗಟು ನೋಡಿ ನನಗೆ ಅರ್ಥವಾಗುವುದಿಲ್ಲ, ಬಿಡಿಸಿ ಹೇಳಮ್ಮ. ಕಾರಣ ಉಂಟು ಕಂದ. ಏನು? ಮೊನ್ನೆ ನಿನ್ನ ತಂದೆಯವರು ದೈತ್ಯ ಗಣನವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದರು. ನಿಜ, ನಿನಗೂ ತಿಳಿದ ವಿಚಾರ. ಸತ್ಯ. ಹೋದಂತ ನಿನ್ನ ತಂದೆ ದೇವತೆಗಳ ಜೊತೆ ಹೋರಾಟ ಮಾಡಿ ಜಯವನ್ನು ಗದ್ದುಗೆಯನ್ನು ಒದಗಿಸಿಕೊಂಡ್ರಂತೆ ಕಂದ. ಅದು ಸಂತೋಷ ಅಲ್ವಮ್ಮ? ಹೌದೌದು. ಮತ್ತೆ ಯಾಕೆ ನೀನು ಕಣ್ಣೀರು ಸುರಿಸುವುದು? ಅದೇ ಒಂದು ಕಂದ. ಏನು? ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಯಾಕಮ್ಮ? ಯಾಕೆ? ಪೀಠವನ್ನು ಏರಿ ಸಂಭ್ರಮಿಸ್ತಿರುವಂತಹ ಸಂದರ್ಭ ಯಾವನ ಒಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದಂತೆ. ಕೋಟಿ ದೇವತನ ಗೆದ್ದಂತಹ ನನ್ನಪ್ಪ ಸಂತೋಷದ ಸಂಭ್ರಮಾಚರಣೆ ಆಚರಿಸುವಾಗ ಒಬ್ಬ ವೀರ ಬಂದ್ರೆ, ಹೌದು ಕಂದ, ಆ ದೇವತೆಗಳನ್ನು ಗೆದ್ದಂತಹ ಶಕ್ತಿ ಅಪ್ಪನಲ್ಲಿ ಇಲ್ಲದೆ ಹೋಯ್ತೆ. ಆ ಒಬ್ಬ ವೀರ ಯಾವನಂತ ಹೇಳಿ ಹಾಗೆ ಅವನಲ್ಲಿ ಹೋರಾಟವನ್ನು ಮಾಡಿದಂತೆ ಕಂದ. ಆದ್ರೆ ಹೋರಾಟದ ಪರಿಣಾಮವಾಗಿ ನಿನ್ನ ತಂದೆಯ ಮರಣ. ಬಿಟ್ಟು ತಾಯಿ, ನೀನಾಡಿದಂತಹ ವಚನವನ್ನು ಆಲಿಸಿದೆ. ಒಮ್ಮಿಂದೊಮ್ಮೆಲೆ ಬರ ಸಿಡಿಲನ್ನು ತಲೆಗಪ್ಪಳಿಸಿದ ಹಾಗಾಯಿತು. ಅಮ್ಮ ಕಂದ, ನಿನ್ನ ವಚನ ನಿಜವೇ? ನಿಜ ಕಂದ. ಸತ್ಯವೇ? ಸತ್ಯ. ಹಾಗಾದರೆ ನಾನು ನನ್ನ ಅಪ್ಪನನ್ನು ಕಳೆದುಕೊಂಡಿದ್ದೆ. ಹೌದು ಮಗನೇ. ನನ್ನ ಅಪ್ಪ ಸ್ವರ್ಗಕ್ಕೆ ನಿನ್ನ ತಂದೆ ಇನ್ನಿಲ್ಲ ಕಂದ. ನಿಮ್ಮ ಗಂಡ ನಿಮ್ಮನ್ನು ಕಾಣುವುದಕ್ಕೆ ಬಂದಿದೆ ತಾಯಿ. ಅಮ್ಮ ಅಮ್ಮ ಕಂದ, ನೀನು ಮತ್ತು ನಾನು ಈ ಪ್ರಪಂಚದಲ್ಲಿ ಅನಾಥರಾದೆವು. ತಪ್ಪಲಿಗಳಾದಂತಹ ನಮಗೆ ಯಾರಿದ್ದಾರೆ ತಾಯಿ ಸಹಾಯ ಮಾಡುವರು? ನಮಗಿನ್ನು ಯಾರು ಗಟ್ಟಿಲ್ಲ ಕಂದ. ಯಾರು ಇಲ್ಲ ಅಂತ ನೀನು ಯಾಕೆ ತಲೆಗೆ ಕೈಯನ್ನು ಹೊಡೆಯುವುದು? ನಿನ್ನ ಮಗ ನಾನಿರುವೆ, ಪ್ರಾಯ ಸಮರ್ಥನಾಗಿದ್ದೇನೆ. ನಮಗೆ ಈ ಪ್ರಪಂಚದಲ್ಲಿ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಯುದ್ಧರಂಗದಲ್ಲಿ ಮಾಡಿ ಬರುವುದಕ್ಕೆ ಸಾಮರ್ಥ್ಯವುಳ್ಳವನಾರು. ಇಂದಿನ ದಿವಸ ಆ ಮುಕ್ಕೋಟಿ ದೇವತೆಗಳೇ ಸಮರಕ್ಕೆ ಬಂದ್ರೆ ಅವರನ್ನು ಗೆಲ್ಲುವಂತಹ ಶಕ್ತಿ ನನ್ನಲ್ಲಿದೆ. ತಂದೆಯನ್ನು ಕೊಂದವ ಯಾರಮ್ಮ? ಯಾರು ಯಾರು? ಯಕ್ಷ.
ದಾರಿಯಾಗಿ ಬರಲಿ, ಲೆಕ್ಕಿಸುವ ಮಗ ನಾನಲ್ಲ. ಅವನನ್ನು ಘಾತಿಸಿ ಈ ದಾರಿಯಾಗಿ ಬರುವಾಗ ಮುಕ್ಕಣ್ಣನೇ ಬಂದು ತಡೆದು ನಿಲ್ಲಿಸಿ ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ ಪ್ರಶ್ನೆ ಮಾಡಿದೆ. ಅವನಿಗೆ ಉತ್ತರ ಒಂದೇ, ಹೇಗೆ? ಅವನ ಜುಟ್ಟನ್ನು ಹಿಡಿದು ಅವನ ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಆ ಮತ್ತೆ ಅಂಗೈಯಲ್ಲಿ ಹಾಕಿ ಹಾಗೆ 3 ಸಲ ಮಾಡುವಾಗ ಅಪ್ಪಚ್ಚಿ ಆಗ್ಬೇಕು, ಮತ್ತೆ ಸುಲಭ ಆಗ್ತದೆ. ಹೋಗಿ ನಾನೀಗ ರೋಷಾವೇಶದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಅವ ಎಲ್ಲೇ ಇರಲಿ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವನನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ನಾನು ಬರ್ತೇನೆ. ಮಗನೇ ಮಹೇಶ, ವೀರೋಚಿತವಾದಂತ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ತನಯ ನೋಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತೂ ನುಡಿದಳು. ಹೌದಪ್ಪ, ಯಾಕಮ್ಮ ಸಂತೋಷಗೊಂಡು ನಿನ್ನಲ್ಲಿ ಮಾತಾಡ್ತಾ ಏನು? ಯಾಕೆಂದ್ರೆ ನಿನ್ನ ಭುಜದಂಡೆಯ ಮೇಲೆ ಸಾಮರ್ಥ್ಯ ಇದೆ. ಭುಜದ ಮೇಲೆ ಸಾಮರ್ಥ್ಯ ಇದೆ. ನೀನು ನನ್ನ ಬಾಲನಲ್ಲನೆ, ಬಾಲ ನೀನು. ಅದು ಒಂದು ಬಿಟ್ಟರೆ ಎಲ್ಲ ಸರಿ. ಯಾವುದು? ನೀನು ನನಗೆ ಬಾಲ. ಅದೇ ಹೌದು. ನೀನು ಇವತ್ತು ಹಾಗೆ ಕರೀತಿ, ದಾರಿಯಲ್ಲಿ ಹೋದವರೆಲ್ಲ ಬಾಲ ಬಾಲ ಅಂತ ಕರೀತಾರೆ, ಅದು ಕಷ್ಟ ಆಗುದಿಲ್ವ? ಇಲ್ಲ, ನಾನು ಮಾತ್ರ ನಿನ್ನನ್ನು ಕರೀ. ಮತ್ತೆ ಅವರನ್ನು ನಂಬುವುದೇ ಬೇಡ. ಹೌದೌದು ಕಂದ, ನಿನ್ನಲ್ಲಿ ಸಾಮರ್ಥ್ಯ ಇದೆ ಕಂದ. ನಿನ್ನದಾದಂತಹ ಶಕ್ತಿಯಿಂದ ಆ ದೇವತೆಗಳನ್ನು ಒಂದು ಕ್ಷಣದಲ್ಲಿ ಬಗ್ಗು ಬಡಿಯಬಹುದು. ದೇವತೆಗಳನ್ನು ಹುಡಿ ಆದ್ರೆ ಒಂದು ನಾವು ಜಾಗೃತರಾಗಿರಬೇಕು. ಯಾಕೆ ಜಾಗೃತಿ? ದೇವತೆಗಳನ್ನು ಅನವರತವು ರಕ್ಷಿಸುವವನು ಒಬ್ಬನಿದ್ದಾನೆ, ವೈಕುಂಠವಾಸಿ ನಾರಾಯಣ. ಯಾವ ಕುಂಠ ನಾರಾಯಣ? ಅವ ಯಾರು ಕುಂಠ ನಾರಾಯಣ? ಕುಂಠ ನಾರಾಯಣ ಅಲ್ಲ, ವೈಕುಂಠದಲ್ಲಿ ವಾಸವಾಗಿ ವೈಕುಂಠ ಅನ್ನೋದೊಂದು ಲೋಕ ಇದೆ. ಹೌದು, ಅಲ್ಲಿ ಇರುವ ನಾರಾಯಣ ಏನು ನಮ್ಮ ದ್ವೇಷ ಅಲ್ಲ, ಅವ ದ್ವೇಷಿ. ಹಾಗೆ ದೇವತೆಗಳ ಪಕ್ಷಪಾತಿಯಾಗಿ ಬಂದು ನಮಗೆ ಮೋಸ ಮಾಡುವುದಕ್ಕೆ ಸಾಧ್ಯವು. ಅನವರತ ಸುಮನಸರ ಪಕ್ಷದಿ ಅವ ಹಾಗೆ ಯಾಕೆ ಬರುವುದು ಅಂದ್ರೆ ನಮ್ಮನ್ನು ನಾಶ ಮಾಡುವುದಕ್ಕೆ, ಅವರನ್ನು ಪಡೆಯುವುದಕ್ಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ. ನಾನು ಯಾಕೆ ನೀನೊಂದು ಕೆಲಸ ಮಾಡಬೇಕು, ನೇರವಾಗಿ ಕಾನನಕ್ಕೆ ಹೋಗಬೇಕು, ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಉಳಿದು ಬಂದಂತಹ ಸಂದರ್ಭ ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಮತ್ತೆ ನಿನಗೆ ಯಾರು ಲೆಕ್ಕವೇ ಅಲ್ಲ. ನಿನಗೆ ಇಷ್ಟದ್ದು ಎಷ್ಟುಂಟು ಅಲ್ವಾ? ಎಲ್ಲದು ನಾಡಿದ್ದು ನಮ್ಮದು ಬಿಡುಗಡೆ ಆಗ್ತದೆ.
ನೀ ಯಾರು ಹೇಳಿದ ಕೆಲಸ ಮಾಡಿದೆ ಅದೌದು ಅಲ್ವಾ? ಹಾ. ನಾನೀಗ ಏನು ಮಾಡಬೇಕು? ನೀನು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಎಲ್ಲಿ? ಕಾಡಿಗೆ. ಕಾಡಿಗೆ? ಹೌದು. ಸುಮ್ಮನೆ ಯಾಕಮ್ಮ ಕಾಲಹರಣ ಮಾಡುದು? ಏನು? ನೀನು ಕಾಡಿಗೆ ಹೋಗಿ ನಾನು ಹೀಗಾಗಿ ಹೋದೆ. ಹಾ, ಹಾ. ಇನ್ನು ನಾನು ಕಾಡಿಗೆ ಹೋಗಿ ಬಂದು ಏನಾಗಿಲ್ಲ ಆಗುದಕ್ಕೆ ಹೀಗೆ ಆದಿತ್ತಾ? ಹಾಗೆ ಬೇಡ. ಹಾಗೆ ಬೇಡ. ಬೇಡ ಬೇಡ. ಹೌದು ಸರಿ. ಕಂದ ಅಮ್ಮ ಹಾ, ಹಾ. ಕಾಡಿಗೆ ಹೋಗ್ಬೇಕು. ಹಾ. ಹೋಗಿ ಏನು ಮಾಡ್ಬೇಕು? ತಪಸ್ಸು ಮಾಡಬೇಕು. ಯಾರ ಕೂಡ? ಬ್ರಹ್ಮನ ಕೂಡ ಮಾಡಿ ಮಾಡಿ ವರವನ್ನು ಪಡೆದುಕೊಂಡು ಬರಬೇಕು. ವರವನ್ನು ಪಡೆದು ಮತ್ತೆ ಹಾ. ಮತ್ತೆ ನಿನಗೆ ಯುದ್ಧ ಮಾಡಬಹುದಂತ ಅವರನಿಗೆ ದೇವತೆ. ನನಗೆ ಮತ್ತೆ ಲೆಕ್ಕವೇ ಇಲ್ಲ. ಹೌದೌದು. ಹಾಗಾದ್ರೆ ಹೋಗಿ ಬೇಡ. ಹಾಗೆ ಹೋಗಬಾರದು. ಮತ್ತೆ ಕೈಯಲ್ಲಿ ಹೋಗುವುದಲ್ಲ. ಇದು ಪಟ್ಟದ ಕತ್ತಿ ಇದೆ, ಅದನ್ನು ಹಿಡ್ಕೊಳ್ಬೇಕು. ಯಾಕಮ್ಮ ಅದು? ಇದು ನಿನ್ನ ರಕ್ಷಣೆಗಾಗಿ ಕೊಡ್ತಾ ಇದೆ. ಅಮ್ಮ ಏನು? ನನ್ನ ರಕ್ಷಣೆಗೆ ಖಡ್ಗಬೇಕೆ? ಹೌದು ಮಗನೇ. ಶಿರದಲ್ಲಿ ನೋಡುತ್ತಾಯಿ ಹಾ. ಉಭಯ ಶೃಂಗಗಳಿವೆ. ಹಾ. ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದದಲ್ಲ. ಮತ್ತೆ ಎಲ್ಲಿಯಾದ್ರೂ ಅವರು ಹಾ. ಮಹಿಷನಿಗೆ ತಟ್ಟೆ ಮಾಡುವುದಕ್ಕೆ ಬಂದ್ರೆ ಹಾ. ನನ್ನದು ಏನಂತ ಗಟ್ಟಿ ಉಂಟು, ನಿನ್ನ ಕೋಡು ಗಟ್ಟಿ ಇದೆ. ಸುಮ್ಮನೆ ಇಲ್ಲಿ ತೋರಿಸಿದಷ್ಟೇ, ಅಷ್ಟೇ ಅದು. ಏನು ಮಾಡುವುದಿಲ್ಲ. ಹಾ, ಹಾ. ಅಮ್ಮ ಕಂದ ಆಯುಧ ಬೇಕು. ಹಾ. ನಾನು ಹೋಗ್ಬೇಕಾದ್ರೆ ನೀನೊಂದು ಕೆಲಸ ಮಾಡು. ಏನು? ನೋಡಮ್ಮ ಹೊಟ್ಟೆ ಚುರುಗುಟ್ಟುತ್ತಾ ಉಂಟು. ಹಾ. ಹಸಿವು ಹೆಚ್ಚಾಗಿದೆ. ಹೌದು. ತಿನ್ನುವುದಕ್ಕೆ ಏನಾದ್ರೂ ಉಂಟಾ? ಖಂಡಿತ. ಎಲ್ಲಿ? ಸಿದ್ಧವಾಗಿದೆ. ಎಲ್ಲಿ ಸಿದ್ಧವಾಗಿದೆ? ಅಲ್ಲಿ ಒಳಗೆ ಉಂಟು. ಸಿದ್ಧ ಮಾಡಿದವರೆಲ್ಲ ಮುಗಿಸಿ ಆಗಿದೆ. ಹೌದಾ? ಇಲ್ಲ, ಬೇರೆ ಏನು? ಇನ್ನೊಂದ್ಸಲ ಬೇಕಾದ್ರೆ ತಯಾರು ಮಾಡಿ ಕೊಡ್ತೇನೆ ನಿನಗೆ ನಾನು. ಊಟ ಮಾಡಿದ್ರೆ ದೇವರು ಒಲಿಯುವುದಿಲ್ಲ. ಹೌದು. ಏಕಾಗ್ರತೆ ಬೇಕು. ಅದು ಹೌದು. ದೇಹವನ್ನು ದಂಡಿಸಬೇಕು. ಹೌದೌದು. ಸರಿ, ನಿನ್ನದೊಂದು ಆಶೀರ್ವಾದ ಇದ್ರೆ ಹಾ. ಇದನ್ನು ಮಾಡಿ ಬರುವುದಕ್ಕೆ ಸಾಧ್ಯ ಉಂಟು. ಖಂಡಿತ. ಒಂದು ಮುತ್ತು, ಒಂದು ಆಳಿಗೆ, ಒಂದು ಆಶೀರ್ವಾದ. ಹೀಗೆ ಬಾ. ನನ್ನದೊಂದು ಇರಲಿ. ಖಂಡಿತ ಬೇಕು. ಅಮ್ಮ, ತುಂಬ ಹೃದಯದಿಂದ ಎರಡೂ ಕರಗಳನ್ನು ಮೇಲೆ ಎತ್ತಿ ಮಹಿಷನಿಗೆ ಆಶೀರ್ವಾದ ಮಾಡಿಕೊಳ್ಳಿ. ಆದಿತ್ತು ಕಂದ ನಿನ್ನ ಭುಜದಂಡೆಯ ಮೇಲೆ ಜಯಸಿರಿಯುವ ಅನವರತವರು ಆರಾಧಿಸ್ತಾ ಇರಲಿ. ಹೋಗಿ ಬಾ. ಮೋದೆಗೆ ಮನೆದು ವಿಧಾತನ ತಮಗೈರಿಯುವುದೋ ಮಾತಾದೋ ಘನ ಕೈತನು ಪುಷ್ಕರ ಶೇಖರ ಪ್ರಭುತಲೆ ಬನಿಗ
ಸಾಧ್ಯವಿಲ್ಲ. ಹಾ. ಯಾಕೆ ಈ ಮಾತನ್ನಾಡಿದೆ? ಯಾಕೆ? ಶೋಣಿತಾಪುರದ ನಮ್ಮ ವೈಭವದ ಜೀವನ ಎಲ್ಲ ಕಾರಣ ಸುರಪ, ದೂರಿದ್ದ ಕಾರಣ ಹರಿಯ ಚಕ್ರದಿಂದ ನಾವೆಲ್ಲ ಅಂಗಗಳನ್ನು ಕಳೆದುಕೊಂಡಿದ್ದೇವೆ. ಕಾಡಲ್ಲಿ ಸಂಚರಿಸುವಂತಹ ಸಂದರ್ಭ, ಏನಾದರೂ ವಿಶೇಷ ಸುದ್ದಿ? ಅಯ್ಯೋ, ಏನು? ಒಂದು ವಿಶೇಷ ಸುದ್ದಿ ಇದೆ. ಏನಯ್ಯೋ? ಸೋಣಿತಾಪುರದಲ್ಲಿ ಮಾಲನಿಗೆ ಮಗನಾಗಿ ಹಾ. ಬಾಳ ಮೈಸೂರು ಹುಟ್ಟಿಕೊಂಡಿದ್ದಾನೆ. ಹೌದೇ? ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ? ಆತನ ಕುರಿತು ಬೇಕಾದಂತಹ ವರಗಳನ್ನು ಬರೆದಿದ್ದಾನೆ. ಹಾ. ಅವನಲ್ಲದೆ ಸಮರ್ಥ ನಾಯಕ ಇನ್ನು ನಮಗೆ ಯಾರಿಲ್ಲ. ನಮ್ಮ ಕಷ್ಟ ಅವನವರಲ್ಲಿ. ನಡೆಯೋ. ಓಹೋಯ್! ಅಮ್ಮನಿಂದ ಅಜ್ಜೆಯನ್ನು ಪಡೆದೆ ನೇರವಾಗಿ ಕಾಂತಾರವನ್ನು ಸೇರಿದೆ. ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿದೆ. ನನ್ನ ತಪಸ್ಸಿಗೆ ಉಳಿದಂತಹ ವಿಧಾತ ನನಗೆ ಬೇಕಾದ ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ತ್ವರೆಯ ಏಳಿಗೆಯಿಂದಲೂ 3 ಮೂರ್ತಿಗಳಿಂದ ನನಗೆ ವರ್ಣವೇ ಇಲ್ಲವಂತೆ. ವರ ಪಡೆದಂತಹ ನಾನು ಭೂಲೋಕ ಮತ್ತು ಪಾತಾಳವನ್ನು ತನ್ನ ಸ್ವಾಧೀನದಲ್ಲಿರಿಸಿಕೊಂಡು ಸ್ವರ್ಗದ ಬಗ್ಗೆ ಗಮನವನ್ನು ಹರಿಸುವಾಗ ಯಾರು ಕಾಯ್ತಾ ಇದ್ದರು? ನಡೆದಂತ ದೈತ್ಯರ ಗಡನವನ್ನು ವೀಕ್ಷಿಸಿ ಕಡುಗ ರೋಷದಲ್ಲಿ ಮಹಿಷನು ಅದರಿಸಿ ಪೀಠವ ಬೆಳೆದು ಪಚರಿಸುತ್ತ ನುಡಿದ ದಿವ್ಯಾರೆಂಬುದನ್ನು ಅಯ್ಯೋ, ಹೆದರಿಕೆ. ಇದೆ. ಹೆದರಿಕೆ. ಅಟ್ಟಹಾಸವನ್ನು ಕೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ನನಗೆ ಇಲ್ಲಿ ಯಾವ ಶಬ್ದ ಅಂತ ಗೊತ್ತಾಗುವುದಿಲ್ಲ. ಅಯ್ಯ, ನಿಮ್ಮದು ನಮ್ಮದು ರೋದನ. ನಿಮಗೆ ಹೆದರಿಕೆ. ಹೆದರಿಕೆ. ಎಲ್ಲಗೆ ಒಳಗೆ ಬನ್ನಿ ಎಲ್ಲರೂ. ಬರ್ಬೋದಲ್ಲ? ವಂದಿಸಿಕೊಂಡಿದ್ದೇವಯ್ಯ. ಎಲ್ಲರಿಗೂ ನನ್ನ ವಂದನೆ. ಆವಾಗದಿಂದ ನಾನು ನಿಮ್ಮನ್ನು ಸರಿಯಾಗಿ ಕಣ್ಣು ಬಿಟ್ಟು ನೋಡ್ತಾ ಇದ್ದೇನೆ. ಏನಯ್ಯ? ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಮಂದಿ ದೈತ್ಯ ಗಣನವೇ ಇದು. ಈಗ ಬಂದಂತಹ ನಿಮಗೆ ಮೊದಲಾಗಿ ಸತ್ಕಾರ ಕಾರ್ಯಕ್ರಮ ನೋಡಿ ಇಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಉಚಿತ ಆಸನ. ಎಲ್ಲ ವ್ಯವಸ್ಥೆ ಕಾಣ್ತಾ ಇದೆ. ಸರಿ, ನಿಮ್ಗೆ ಬೇಕಾದದ್ದು ಸತ್ಕಾರ. ಯೋಚನೆ ಮಾಡಬೇಡಿ. ಇಲ್ಲಿಂದ ಕೆಳಗೆ ಹಾರಿದ್ರೆ ಆಯ್ತು, ಅಲ್ಲೇ ನಮ್ಗೆ ದೊರಕುತ್ತದೆ. ಎಲ್ಲವೂ ಸಿಗ್ತದಲ್ಲ? ಹರಿದ್ರೆ ಎಲ್ಲವೂ ಸಿಗ್ತದೆ. ಹಾರುವುದಂದ್ರೆ ಹಾಗಲ್ವೋ? ಮತ್ತೆ? ಈಗ ನೋಡಿ ಇರುವುದು ಉಪ್ಪರಿಗೆ ಮೇಲೆ, ಆಹಾ. ಇದರ ಕೆಳಗೆ ಮಹಡಿಯಲ್ಲಿ ಇರುವುದಂತ. ಆಹಾ. ನಿಮ್ಮ ವಿಚಾರ ನನಗೆ ಬೇಕು. ಯಾರು ನೀವು? ಎಲ್ಲಿಂದ ಬಂದವರು? ನನ್ನ ಹಿತವಂತರೇ? ಅಲ್ಲ ಹಿತವಂತರೇ? ಸಾಲಿಪುದಾದರೆ ಮಾಲಿನಿ ಸುಕುಮಾರ ಶಂಕಾಸುರ, ಶಂಕಾಸುರ, ದುರ್ಗಾಸುರ, ದುರ್ಗಾಸುರ, ಬಿಡಲಾಸುರ, ಬಿಡಲಾಸುರ, ಚಾಮರಾಸುರ, ಚಾಮರ, ಚಿಕ್ಸುರ, ಚಿಕ್ಸುರ, ಇವರೆಲ್ಲರೂ ನಮ್ಮ ದೈತ್ಯ ಪಡೆ. ಮುಂದೆ ಎಡ ಬಲ ಎಲ್ಲ ನಿನ್ನ ಎಲ್ಲ ನಮ್ಮವರೇ. ಅಸುರರನ್ನು ನೆರಹಿಕೊಂಡು ನಾನಿದ್ದ ಬಳಿ ಕಡೆಗೆ ಬರಬೇಕಾದ್ರೆ ಕಾರಣ ಏನು? ಬಲವಾದ ಕಾರಣ ಏನು? ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ವೈಭವದಿಂದ ರಾಜ್ಯಭಾರ ಮಾಡಿದವರು ಯಾರು? ನಾವು. ಹಾಗಾದ್ರೆ ನೀವು ಈ ಕೇಂದ್ರದವರಂತ? ನಾವು ಇರ್ಲಿ. ಈಗ ಕೇಂದ್ರ ಇಲ್ಲ, ನಿಂತು ಹೋಗಿದ. ನಮ್ಮನ್ನು ದೆಸೆಗಡಿಸಬೇಕು ಅಂತ ಸ್ವರ್ಗಲೋಕಕ್ಕೆ ಹೋದೆವು. ಶೋಣಿತಾಪುರದ ಕೇಂದ್ರ
ಹೋದದ್ದು? ಸುರಪನನ್ನು ದೆಸೆಗಡಿಸಬೇಕು ಅಂತ ಸ್ವರ್ಗಲೋಕಕ್ಕೆ ಅಭಿಯೋಗ. ಸ್ವರ್ಗಲೋಕದ ಧಾಳಿ. ಸುರಪ ಮಾಡಿದ, ನಿಮ್ಮ ನೋಡಿ ಓಡಿದನ? ಅಲ್ಲ, ಯುದ್ಧದಲ್ಲಿ ನಾವು ಆ ಸಮರದಲ್ಲಿ ಸೋತು ಓಡಿದ. ಅಟ್ಟಾಡಿಸಿ ಓಡಿಸಿದೆವು. ಹೋದದ್ದು ಸೀದಾ ಅವನು ಹರಿಯಲ್ಲಿಗೆ. ಅಲ್ಲ, ಅವ ಹೋಗ್ಲಿ, ಸ್ವರ್ಗದ ಪೀಠ ನಿನ್ನದಾಗ್ಲಿ. ಪೀಠ ನಮ್ಮದಾಗಿದೆ. ಮತ್ತೇನು ತಲೆ ಬಿಸಿ? ಬಹಳ ಸಮಯದವರೆಗೆ ವೈಭವದ ರಾಜ್ಯಭಾರ ನಮ್ಗೆ ಎಲ್ಲಿ ಮಾಡುವುದಕ್ಕೆ ಆಗ್ಲಿಲ್ಲ. ಸುರಪ ಹರಿಯಲ್ಲಿ ದೂರಿದ್ದ, ಹರಿ ಬರದೆ ಚಕ್ರವನ್ನು ಕಳುಹಿಸಿಕೊಟ್ಟ. ಚಕ್ರ? ಚಕ್ರ ಅದು ಹೇಗೆ ಬಂತು? ಗರನೆ, ಗರನೆ. ಹೇಗೆ ಹೇಗೆ? ಗರನೆ. ಅದೇನು ಗರ ಗರ ತಿರುಗುತ್ತಾ ಬಂದದ್ದು. ತಿರುಗುವ ರಭಸ ಆಗಿತ್ತು. ರಭಸ. ಮತ್ತೆ ಚಕ್ರ ನೆಲದಲ್ಲಿ ಹೋಗುದಂತ ಹೇಳ. ಆ ಚಕ್ರ ಅಲ್ಲ, ಅದು ಬೇರೆ. ಇದು ಹರಿಯ ಚಕ್ರ. ಹರಿಯ ಚಕ್ರ. ಮೇಲಿಂದಲೇ ಹೋಗುವ ಚಕ್ರ. ಆ ಚಕ್ರ ಬರುವಾಗ ಏನಾಯ್ತು? ನಾವೆಲ್ಲ ದೆಸೆಗಟ್ಟು ಓಡಿದೆವು. ಓಡಿ ಅಟ್ಟಿಸಿಕೊಂಡು ಬಂದಂತಹ ಚಕ್ರ. ಇವನಿಗೆ ತಲೆಯೇ ಸರಿ ಇಲ್ಲ ಚಕ್ರದ ಗಾತಕ್ಕೆ. ಇವನಿಗೆ ಕಾಲಿಲ್ಲ. ಇವನಿಗೆ ಚಕ್ರದ ತಾದಿ ತಲೆ ಸರಿ ಇಲ್ವೋ? ಮೊದಲೇ ಇಲ್ವೋ? ಅಲ್ಲ, ಮೊದಲು ಸ್ವಲ್ಪ ಕಡಿಮೆ ಇತ್ತು. ಚಕ್ರದ ಪೂರ್ಣಕ್ಕೆ ಕಮ್ಮಿ ಆಗಿದೆ. ನನ್ನ ಜೊತೆ ಸೇರಿದ್ರೆ ಸರಿಯಾಗ್ತಾನೆ. ಅದು ಇನ್ನೂ ಸರಿಯಾಗಬೇಕಷ್ಟೇ. ಇನ್ನೂ ಸರಿಯಾಗಬೇಕು. ಅಯ್ಯೋ, ನಾವೆಲ್ಲ ಅಂಗಗಳನ್ನು ಕಳೆದುಕೊಂಡಿದ್ದೇವೆ. ಆ ಕಾಲದಲ್ಲಿ ಕಾಡಲ್ಲಿ ಸಂಚರಿಸುವಾಗ ತಿನ್ಲಿಕ್ಕೆ ಏನಾದ್ರೂ ಉಂಟಾ? ಇಲ್ಲ. ಯಾರು ಹೇಳಿದ್ದು? ನಮಗೆ ಬಂದದೆಲ್ಲ ಸುರಿಗೆ ಕಾಡಲ್ಲಿ ಗಡ್ಡೆ ಗೆಣಸೆ ತಿಂದದ್ದು. ಅದೇ ಹೇಳಿದ್ದು. ಗಾಳಿಯನ್ನು ಸೇವಿಸಿದ್ದು. ಇದನ್ನೆಲ್ಲ ಅನುಭವಿಸಿದಂತಹ ಸಂದರ್ಭದಲ್ಲಿ ಒಂದು ಹೊಸ ಸುದ್ದಿ. ಏನು? ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತನ ಮಹಿಷದಾನವ ಬೆಳೀತಾ ಇದ್ದಾನೆ. ವಿಚಾರ ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದ ಬಲಾಢ್ಯನಾಗಿದ್ದಾನೆ. ಈಗ ಅವನ ವಿಚಾರವನ್ನು ನೀವು ಕಿವಿಯಿಂದ ಕೇಳಿದಷ್ಟೇ ಕೇಳಿದ್ದು ಮಾತ್ರ, ನೋಡ್ಲಿಲ್ಲ. 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 ಅಯ್ಯೋ, ಹಟ್ಟಾಡು ಮಹಿಷ. ನೆನಪಿಡಿ, ಕಟ್ಟಿಕೊಂಡದಲ್ಲ. ನಾವು ಹೇಳಿದ ವಿಚಾರ ಸರಿಯಾಯಿತು. ಮಹಿಷನಲ್ಲೇ ಹೇಳಲಿಕ್ಕೆ ಬಂದದ್ದು, ನೀವೇ ಸಿಕ್ಕಿದ್ದು. ಮತ್ತೆ ಕೆಲವರು ಹೇಳ್ತಾರೆ ಸಮಯ ಸರಿಯುವುದಿಲ್ಲ. ಅದು ಹೌದು. ಕೆಲವೊಂದು ಸಂದರ್ಭದಲ್ಲಿ ಆ ವಿಷಯ ಸರಿ ಒದಗಿ ಬಂತು ಸಮಯಕ್ಕೆ. ಹಾಗೆ ನಮ್ಮ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ನೀವಿದ್ದೀರಲ್ಲ, ಸಹಾಯ ಮಾಡಬೇಕೆಂದು. ಶಂಕದುರ್ಗರೇ, ನಿಮ್ಮ ಕಷ್ಟಕ್ಕೆ ನೆರವಾಗುವುದಕ್ಕೆ ನಾನಿದ್ದವು. ಒಳಗಿದ್ದುಕೊಳ್ಳಿ ನಾಳೆ. ನಮಗೆ ಮಾತ್ರ ಅನ್ಯಾಯ ಆದದಲ್ಲ, ನಿನಗೂ ಅನ್ಯಾಯ ಆಗಿದೆ. ಯಾರಿಂದ? ತಂದೆಯ ಸಾವಿಗೆ ಕಾರಣ ಸುರಪ. ಸರಿಯಾಗಿ ಆಲಿಸಿ ನಿಮ್ಗೆ ಭರವಸೆ ಮಾತನಾಡ್ತಾ ಇದ್ದೇನೆ. ಹೇಗಯ್ಯ? ದೇವ ವೃಂದಾಕರನ್ನು ಸಮರದಲ್ಲಿ ಸರಿ ಪಡೆದು ಗೆಲುವನ್ನು ತಂದುಕೊಡ್ತೇನೆ. ನಡೆ.
ಪರಾಕ್ರಮ ಕಟ್ಟಿರುವ ಇರುವಂತಹ ಸ್ಥಳ ಪುರಂದರ ನಾಮಕ್ಕೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಲೋಕಲೋಕದ ಪೀಠವರು ಬೇಯಿಸಿ ಮಹಿಷಾಸ ದಾಳಿ ಮಾಡಿದ್ದಾರೆ. ಬಂದಂತವರು ಶೈಲಿಗೆ ಅಡ್ಡಬೇಕು. ಕೊಲೆ ಮಾಡುದು ಸರಿಯಲ್ಲ. ಸಮಸ್ತ ಸೇನೆಯನ್ನು ಕೂಡಿಕೊಂಡು
ತಂದವು ಮಹಿಷ. ಉದ್ದೇಶ? ಸ್ವರ್ಗಲೋಕದ ಪೀಠ ಬಿಟ್ಟುಕೊಟ್ಟು ಮಹಿಷ ಎಲ್ಲವೂ ಮಹಿಷನೇ ಕೇಳು. ಮಹಿಷ ಇನ್ನು ನಮಗೆ ಬೇಕಾದದ್ದು ವಿಶ್ರಾಂತಿ. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ರಂಜಿತಾ, ಸುಕುಮಾರ ಮೀನ್, ನಂದನ ಹೌಸ್ ಬಾನಂಗಡಿ ಇವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ದಶಾವತಾರ ಎನ್ನುವಂಥ ಕಥಾನಕವನ್ನು ಹಾಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 31ರಂದು ನಿಟ್ಟೋಡಿ ಅರಿಯಾಲಪೇಟೆಯ ಅಶ್ವತ್ಥಕಟ್ಟೆ ಬಳಿಯಲ್ಲಿ ಬೆಂಕಿನಾಥೇಶ್ವರ ಮೇಳದವಳು ಮಹಿಮೆದ ಮಂತ್ರದೇವತೆ ಎನ್ನುವಂಥ ಪ್ರಸಂಗವನ್ನು ಹಾಡಿ ತೋರಿಸಲಿಕ್ಕಿದ್ದಾರೆ. ಫೆಬ್ರವರಿ ತಿಂಗಳ 8ರಂದು ನಿಟ್ಟೋಡಿ ಬಸಲಡ್ಕ ಬ್ರಾಹ್ಮರಿ ನಿವಾಸದ ಮುಂಭಾಗದಲ್ಲಿ ಶ್ರೀಮತಿ ನೀರಜಾಕ್ಷಿ ಮತ್ತು ದೊಡ್ಡಯ್ಯ ಬಂಗೇರ ಮಕ್ಕಳು, ಸೊಸೆ, ಅಳಿಯಂದಿರು, ಮೊಮ್ಮಕ್ಕಳ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಹಾಡಿ ತೋರಿಸಲಿಕ್ಕಿದ್ದಾರೆ. ಬಂದು ನೆರೆದಿರುವಂತಹ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನು ಇತ್ತು ಅನುಗ್ರಹಿಸಲೆಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗಿರಿ. ಪುರಿಯಬೇಕಿಲೆ ವಾಣಿನಾಥ ಅವತರಿತು ನಿಗಮದ ಸಂಜಾತ ದುರುಳ ಗಟ್ಟೊಳೆಯನ್ನು ಬರೆಬುವುದಿನ್ನೇನು ಧರೆಯನ್ನು ಹೊರುವಳುಗರ ಬಲ್ಲನ್ನು ಪುರಿಯಬೇಕಿಲೆ ವಾಣಿನಾಥ ಅವತರಿತು ನಿಗಮದ ಸಂಜಾತ ವಾಣಿನಾಥ ವಾಣಿನಾಥ. ಎಲ್ಲರೂ ಎದ್ದೇಳಿ ದೇವೇಂದ್ರ ದೇವತಿಥಿಯನ್ನು ನೆರೆಯುಕೊಂಡು ಬಾರಿದವರನ ಅರವಿಂದದಿಂದ ಇಟ್ಟಾಗಮಿಸಿದೆ ಅಲ್ಲ, ಏನು ಬಂದೇ ದೇವ ನಿಮ್ಮಿಂದ ನಾವು ಒಲವು ಬಿಡದಂತ ಮೈಸೂರಿನ ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಬೆಳೆಯುತ್ತಾ ಇದ್ದಾನೆ. ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಆದರೆ ತೋರುವೆ ಹಾದಿಯ ನಂದನು ಮಾಧವನಲ್ಲಿಗೆ ಹೋಗುವಾಗ ಆದುದನ ಮಧುಸೂದನ ನಡೆಯಲಿ ತಾದರು ದೇವತೆಂದ ಏತುವ ಅರಿತೇ ನರಿತೇ ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಆದರೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವೆಲ್ಲರೂ ಒತ್ತ ಕಡೆ ನಡೆಯೋಣ.
ಅರಿತು ಹೀನಾದ್ರಿಯ ಬಳಿಯೊಳಗಿದರಾಗಿ ಪುರಗರ ನಡಿತರನು ಚರಣಗೆ ವಂದಿಸಿ ಹರಿಗರರೊಂದಾಗಿ ದುರುಳನ ಗದನ ತೋಳು ಓಯ್ಯ ನಮಸ್ಕಾರ. ನಮೋ ನಮಃದೇವ. ಎತ್ತ ಕಡೆ ಗಮನ. ನಿಮ್ಮನ್ನೇ ಕಾಣುವಂತಹ ಉದ್ದೇಶದಿಂದ ವೈಕುಂಠದಳಿಗೆ ಬಂದವ ನಾನಿದ್ದೇನೆ. ನಿನ್ನತ್ತ ನಾನು ಕೈಲಾಸದತ್ತ ಮುಖ ಮಾಡಿದವ. ದುರುಳ ಮಹಿಷಾಸುರನ ಬಾಧೆಯಿಂದ 3 ಲೋಕಗಳು ಗಡಗುಟ್ಟಿ ನಡಗುತ್ತಾ ಇವೆ. ಅದರ ಬಗ್ಗೆ ಪರಾಮರ್ಶೆ ಆಗಬೇಕು. ಇಬ್ಬರು ಬಂದು ಒಂದಾದದ್ದು ತುಹಿನಾದ್ರಿಯಲ್ಲಿ ಕಾಣುತ್ತಿರುವಂತಹ ಚಂದ್ರಕಾಂತ ಶಿಲೆ ನೋಡು. ಕುಳಿತವರು ಚಂದ್ರಕಾಂತ ಶಿಳೆಯೊಳನ್ನಾಗಿ ಕುಳಿತವರು ಚಂದ್ರಕಾಂತ ಶಿಳೆಯೊಳೊಂದಾಗಿ ಕಳನವಧಿಸುವಾಯ್ ಎಂದ ಯೋಚಿಸುತ್ತ ಇರಲಿದ್ದ ನಳಿನ ಭವ ಸುರರನೊಳಗೊಂಡು ನಡೆದಂದ ಬನ್ನಿ ಬನ್ನಿ. ವೈಕುಂಠಮಂ ಕಾಣದಿರನು ಅರೆಯು ಕಾಣುವುದಿಲ್ಲವಲ್ಲ ಇಂದ್ರ. ಬಳಿಕ ಕೈಲಾಸ ಕೈತರನಾಗ ಪುರಹರನು ನಿಲಯದೊಳ್ ಇಲ್ಲದಿರೇ ಅವರೂ ಇಲ್ಲವಲ್ಲ. ಏನು ಮಾಡೋಣ? ಕಳವರಿದೆ ಬಳಿಕವರು ಇಳು ಪುದಗ ಶರೀರ ನೋಡಿ ಹರಿಹರರು ತುಯಿನಾದ್ರಿಯೊಳಗಿರ್ಬಗದನವನು ದೇವೇಂದ್ರ, ವೈಕುಂಠಕ್ಕೆ ನಾವೆಲ್ಲರೂ ಬಂದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಆಗಮಿಸಿದರೆ ಪುರಹರನು ನಿಲಯದೊಳಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ನಮಸ್ತಕ್ಕೆ ನಾವು ಯೋಚಿಸಿಕೊಂಡಾಗ ಅಂಬರವಾಣಿಯನ್ನ ಆಲಿಸಿದೆ. ತುಯಿನಾದ್ರಿಯ ತಪ್ಪದಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುರುಳರ ಬಗ್ಗೆ ಇವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ ಬನ್ನಿ. ಹರಿಹರರ ಪದಕ್ಕಿದಕ್ಕಿತಗಲ್ಲರು ದುರ್ಳ ಮಗಿಷಾಸುರನು ಪಟ್ಟಣದೆಗಿಸಿ ಹರಹರಿಸುತ್ತಿಗೆಯುಮ್ಮ ನೀವಿ ಪುರೆವುದಿನರು ಹರಿಹರರೇ ರಮೇಶ ಉಮೇಶ್ವರ ಪರಮಾತ್ಮಗಳಿಗೆ ನಮೋ. ದೇವ, ನನ್ನಿಂದಲೇ ಅವರ ಪ್ರಸಾದವನ್ನು ಬರೆದುಕೊಂಡ ಮಾಲಿನಿ ಸಂಗಾತನಾದ ಮೈಶ್ವರೆನ್ನುವಂತ ದಾನವ 3 ಲೋಕದಲ್ಲಿಯೂ ಕಂಟಕಪ್ರಾಯನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಕಳ ಪರಿವಾರವನ್ನು ಸದಬಡಿದು ಜಗತ್ ಕಲ್ಯಾಣವನ್ನು ಒದಗಿಸಬೇಕು. ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಃಸತ್ವವನ್ನು ದುಷ್ಟ ವಧೆಗಾಗಿ ನನ್ನಲ್ಲಿರುವಂತಹ ನನ್ನಲ್ಲೂ ಅರಕವಾಗಿರುವಂತ ಬ್ರಹ್ಮ ತೇಜಸ್ಸನ್ನು ಹೊರ ಚೆಲ್ಲಿದ್ದೇನೆ. ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಮೂರ್ತಿಗಳ ಮುಖದಿಂದ ಪೊರಟಿಗ ತೇಜ ಮೂರ್ತಿಗಳ ಮುಖದಿಂದ ಪೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಮುಂದಾಗುತ್ತದೆ. ನಾರಿಯಾಕೃತಿ ತಡೆಯ ದೊರೆಗಳಿಗೆ ಸುರರು ಜಯ ಜಯವೆಂದು ನುಡಿಗೈದವು. ಜಯ ಜಯ
ಪಾವನ ಚರಿತೆ ದೇವಿ ಪಾವನ ಚರಿತೆ ಕಾವುದು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯುಳಿದು ಪದವು ತಾಯೇ ನಾವು ಮರೆಗೊಂಡೆವು ಕರುಣಿತು ಅಭಯವಾಗದೆ ದೇವಿ ಹೇ ಪಾವನ ಚರಿತೆ ಅಮ್ಮ ತಾಯಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಹಸ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಯ 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 ಇಳಿರಿ ಹರೆಯುನಾದ್ಯರುವೋ ತಾಳಿ ಧೈರ್ಯವ ಸುರಪ ಮುಖ್ಯರು ಬೆಳಬಾರದೆ ಬಂದ ಕಷ್ಟವ ಕೇಳಿಕೊಂಬೆ ಇಳಿರಿ ನಾರಾಯಣ ಜನನಿ ಬ್ರಹ್ಮ ಅಮ್ಮ ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛೋ ಶಕ್ತಿ ಸಂಯುಕ್ತಲಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತೆಗಾಲಿಸು ಕಳ್ಳ ಮಹಿಷನೋ ವಿಧಾನ ನಿಂದಿಗ ಬರಪಣದೆ ಸುರಭಾತವೆಲ್ಲವೂ ತೆಗೆದಿರಿಸಿ ಭೀತಿಯೋದ ಅಮ್ಮ ನಾರಾಯಣ, ಇತಿಗಾದೆಯಾದಂತಹ ಮಾಲಿನಿ ಕುಮಾರಕ ಮಹಿಷಾಖ್ಯನೆಂಬ ಕೂಳ ಘೋರ ವಿಪಿನವನ್ನು ಸೇರಿದ ನಮ್ಮವನೇ ಆದಂತಹ ವಿಧಾತನನ್ನು ಬಹುವಿಧ ಭಕ್ತಿಯಿಂದ ಮೆಚ್ಚಿಸಿಕೊಂಡ ತನಗೆ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ವರ ಬಲಗಳಿಂದ ಉಬ್ಬಿದ ಕೊಬ್ಬಿದ 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಂಡಿದ್ದಾನೆ. ಸುರವ್ರಾಜವನ್ನು ಕಂಗೆಡಿಸಿದ್ದಾನೆ. ಯಜ್ಞಯಾಗಾದಿಗಳನ್ನು ಹಾಳುಗಡೆಯಿದ್ದಾನೆ. ಮನು ಮುನಿಗಳಿಗೆ ಸಜ್ಜನರಿಗೆ ಬದುಕುವುದು ಸಾಧ್ಯವಾಗಿದೆ. ಪಂಚಮಹಾಪಾತಕಗಳನ್ನು ಎಸಗುತ್ತಿರುವಂತಹ ಆತನನ್ನು 3 ಮೂರ್ತಿಗಳಾದಂತಹ ನಾವು ವಧಿಸಲ ಸಾಧ್ಯವಮ್ಮ. ನೀನೇ ರಕ್ಷಿಸು. ಮಕ್ಕಳೇ,
ತಿಳಿಸಿದನೆ. ತಿಳಿದೆ ತಿಳಿದೆ. ಕೂಡ ಮಹಿಷನೋರ್ವನೇ ಅಲ್ಲ, ಮತ್ತೆ ಅವನ ಜೊತೆಯಲ್ಲಿ ಶಂಖದುರ್ಗಾದಿ ಕೂಡ ಶಂಕಿಸದೆ ತರಿವು ತೋಲೆವುದನ್ನು ಪ್ರೇಮಾದಿ ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ಏನದು ಜಯ ಜಯವೆಂದು ಸಕಲರು ಮಣಿಯಲಾಗಿ ಏನಲೋ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಭೂಷಣ ವಚನ ಅರ್ಪಿತನು. ಜಯ 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 ಹರಬ್ರಹ್ಮಾದಿ ಸುರಭ ಮುಖ್ಯರೇ, ನಮ್ಮ ಮೊರೆಯನ್ನಾಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಂತು ನಮ್ಮೆದುರು ಮೈದೋರಿದವಳಿದ್ದ. ಅವಳ ವಾಕ್ಕುಗಳಿಂದ ನಾವು ಸಂತೋಷ ಮಾನಸರಾಗಿದ್ದೇವೆ, ಸಧೈರ್ಯವನ್ನು ತಂದುಕೊಂಡವರಿದ್ದೇವೆ. ಈ ಹೊತ್ತಿನಲ್ಲಿ ನಿರಾಭರಣೆಯಾಗಿರುವಂತಹ ಆಕೆಯನ್ನು ಸಾಲಂಕೃತಳನ್ನಾಗಿಸಬೇಕೆನ್ನುವುದು ನಮ್ಮೆಲ್ಲರ ಹೆಬ್ಬಯಕೆ. ಅದಕ್ಕಾಗಿಯೇ ನಮ್ಮವನಾದಂತಹ ವಿಶ್ವಕರ್ಮನು ಘನತರದ ಆಭರಣಗಳನ್ನು, ಉನ್ನತವಾದಂತಹ ಭೂಷಣಗಳನ್ನು ಮಾತೆಯ ಪದ ತಲಗಳಲ್ಲಿ ತಂದೊಪ್ಪಿಸಿದ್ದವನಿದ್ದಾನೆ. ಈ ಹೊತ್ತಿನಲ್ಲಿ ಸುರ ನಾರಿಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟೇ ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ವನಜನಾಭನು ಕರದ ಚಕ್ರವ ದುರುಳ ಮಹಿಷಾಸುರನ ಜಗಾಗಿದ ಸುದರ್ಶನ. ಜಯ ಜಯ ತ್ರಿನಯನಾಗ ತ್ರಿಶೂಲವನು ಸಹ ಕನಕ ಕಲ್ಪನು ಬ್ರಹ್ಮದಂಡವನಿತ್ತು ಸುರಭ ಮುಖ್ಯ ಮರರ ವಜ್ರಾಯುಧವನಿತ್ತು ಸಕಲರು ಪದ ಕಿರಗಿ ಜಯ 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 ಜಯದು ನಮ್ಮವರೇ, ನಾವಿದ್ದಂತಹ ಸರ್ವ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿರುವಂತಹ ಜಗಜ್ಜನನಿ ಯುದ್ಧ ಸನ್ನದ್ಧಳಾಗಿದ್ದಾಳೆ. ಹಾಗೆಂದು ಬರಿಗಾಲಲ್ಲಿ ಆಕೆಯನ್ನು ಕಳುಹಿಸುವುದೇ? ಅದಕ್ಕಾಗಿ ನಮ್ಮವರಾದಂತಹ ಪರ್ವತರಾಜನು ಸಿಂಹವಾಗಿ ಬರ್ತಾ ಇದ್ದಾನೆ. ಹೀಗೆ ಪ್ರಾರಂಭ.
ನಡೆಸಬೇಕು. ರಥವನ್ನು ಏರಿ ಆಯುಧವನ್ನು ಧರಿಸಿ ನಡೆಯುತ್ತಾನೆ. ಅಷ್ಟಭುಜನೇ ಸರಿಯಾಗಿ ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಒಂದಲ್ಲ ಎರಡಲ್ಲ ಅಷ್ಟಭುಜ ತಟ್ಟನೆ ಕೇಸರಿಯನ್ನು ಏರಿಕೊಂಡು ದಿಟ್ಟತನದಿಂದ ನನ್ನೊಡನೆ ಧುರ ಕೊಡುವುದಕ್ಕೆ ಮುಂದಾದೆಯ ನಾನೇ ಕಳುಹಿಕೊಟ್ಟಂತಹ ಶಂಕದುರ್ಗ ಯಾಕೆ ಈ ಶೋಣಿತಾಪುರಕ್ಕೆ ಬಂದೆ? ನಿನಗೂ ನನಗೂ ಏನು ದ್ವೇಷ? ನನಗೆ ಗೊತ್ತಿಲ್ಲ. ನಿನ್ನ ವಿಚಾರ ಬಗೆಹರಿತೇ ಬಂದವಳು ಹೇಗೆ? ವಿಧಿಯಿಂದ ವರವನ್ನು ಪಡೆದೆಯೋ? ಪಡೆದೆ. 3 ಲೋಕಗಳನ್ನು ಸ್ವಾಧೀನಪಡಿಸಿಯೋ? ಮಾಡಿದೆ. ದುಷ್ಟ ಸತ್ಯವನ್ನು ಬರೆಯೋದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ಧ್ವನಿಸಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಹೇಳ್ತಾ ಇದ್ದೇನೆ.
ನಿನ್ನ ನಾಲಿಗೆ ಅಧಿಕಾರ ಕೊಟ್ಟವರು ಯಾರು ನಿನಗೆ? ಅಧಿಕಾರ ಯಾಕೆ ಕೊಡುದು? ಎಲ್ಲದೂ ಮತ್ತೆ ನಿನಗೆ. ಆಜ್ಞೆ ಮಾಡಬೇಕಾದ ಅಧಿಕಾರ ಬೇಕೇನೋ? ನೀನು ಕೇಳಿ ಬರಬೇಕಿತ್ತು. ಅಧಿಕಾರ ನಿನ್ಗೆ ಯಾರು ಕೊಟ್ಟದ್ದು? ಯಾರಲ್ಲಿ ಕೇಳುವುದು? ನನ್ನಲ್ಲಿ ಕೇಳುದು. ಸರ್ವವ್ಯಾಪಕನಾದಂತ ನಾನು ಯಾರಲ್ಲಿ ಕೇಳಬೇಕು? ನಾನಿರುವಾಗ ನೀನು ಹೇಳೋದು ಯಾಕೆ? ನೀನೇನು ಮಹಾತ್ಮ ಬೇಕು? ನಾನೇ ಮಹಾತ್ಮ. ಕೆಸರಿನ ಕೂಪದಲ್ಲಿ ಬಿದ್ದ ಕೋಣ. ಮೀಸ ಇಲ್ಲದ ಜಾತಿಯೇ. ಆಹಾ! ಮೀಸ ಇದ್ದ ಜಾತಿಯಲ್ಲಿ ಈ ರೀತಿ ಆಡುದ? ನೀನು ಅರ್ಥವಿಸಿಕೊಂಡದಷ್ಟೇ ತಾನೆ? ನೀನು ನನ್ನನ್ನು ಕಲಿಸುವುದಷ್ಟೇ. ಏನು ಮಹಾಜ್ಞಾನ? ಏನು ಮಹಜ್ಞಾನ? ಸುರರನ್ನು ಅಟ್ಟಿದ್ದೇನೆ, ಹಾ. ಮೂರು ಮೂರ್ತಿಗಳನ್ನು ಹೆದರಿಸಿದ್ದೇನೆ. ಅಂಥದ್ರಲ್ಲಿ ಹಾ. ಸಾಮಾನ್ಯ ನಾನು. ನಿನಗೆ ಇದು ಭೂಷಣ ಅಲ್ಲ. ಮತ್ತೆ ಕೈಯಲ್ಲಿ ಆಯುಧವನ್ನು ಕೆಳಗೆ ಕೆಳಗಿರಿಸಿ, ಕೇಸನ್ನು ಗಾಳಿಗೆಟ್ಟು. ಕೊಲಿಸಿ.
ಪಾರ್ವತಿ ತಿರಿಯಹಿ ಮಹಿಷಾಸುರ ಮಾಡ್ತೇನೆ ನಮ್ಮ ಕಾಪಾಡ್ತೀನಿ ಶೈಲಸುತೆ ಜಯ ಜಯ ಹೇ ಮಹಿಷಾಸುರ ಮಾಡ್ತೇನೆ ನಮ್ಮ ಕಾಪಾಡ್ತೀನಿ ಶೈಲಸುತೆ ನಮ್ಮ ಕಾಪಾಡ್ತೀನಿ ಶೈಲಸುತೆ ಭಗವತಿ ಎಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರುವೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ಸುರಪಾಯಾದಿ ನಾಗವನು ಪಾಲಿಸುವ ಮರೆಯಾದ ನಯ ಚರಣವನ್ನು ನಿರತ ಮಾಡದಿ ಭಯದಿನ ಕಿಂದ ಸುರಪಾಲ ಹೆದರದಿರು ಧೈರ್ಯಸ್ಥನಾಗಯ್ಯ ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸವನ್ನೆಲ್ಲ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರ ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಲಿ ಹೋರಾಟ ನಡೆಸಿದಾಕೆ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂದೆ ದಾನವರಿಂದ ದುಷ್ಟ ಬಂಧನವನ್ನು ಮಾಡಲಮ್ಮ. ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರಿಕೊಳ್ಳುತ್ತೇನೆ. ಒಂದು ವೇಳೆ ನಿನ್ನ ಪಾಳಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ವಿಭವಾದರಿ
ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರತ್ತ ಕೇಳಿದ್ದೆ? ಶುಂಭ ನಿಶುಂಭ ಎಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಅನೇಕ ವಿಧಾನ ಅನುಜ ನಿಶುಂಭ ಅಣ್ಣದೇವ ನವಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವೇ ಇರುವರು ಮಕ್ಕಳು ಜನಿಸಿಕೊಂಡಿವೆ. ಹೌದಣ್ಣ. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ಹೌದಣ್ಣ. ವರ್ತಮಾನ ಕಾಲದಲ್ಲಿ ಅನುಜರಾದ ಇನ್ನೊಂದು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸುತ್ತಾ ಬಂದೆವು. ತಮ್ಮ ಆದರೆ ನಾವುಗಳು ಮಾಡಿದಂತ ಸಾಧನೆಯಾದರೂ ಇರುತ್ತ ಪವಿತ್ರವಾದಂತಹ ಪಾದಗಳಿಗೆ ಬಡವಟ್ಟವರಿದ್ದೇನೆ. ಶೋಣಿತದ ದೊರೆ ಶುಂಭದಾನವರ ಹೆಸರು ಹೇಳಿದಾಗಲೇ ಲೋಕದೆಲ್ಲೆಡೆ ನಡುಕ ತಾಯಿಯ ಅನುಗ್ರಹದಿಂದ ಬ್ರಹ್ಮ ಕಾಡನ್ನು ಸೇರಿಕೊಂಡು ವಿಧ ವಿಧ ರೂಪದಲ್ಲಿ ಬ್ರಹ್ಮನನ್ನು ಮೆಚ್ಚಿಸಿ ಬೇಕಾದಂತಹ ವರವನ್ನು ತನ್ನದಾಗಿಸಿಕೊಂಡಿದ್ದೇವೆ. ಮರ್ತ್ಯ ಪಾತಾಳ ನಮ್ಮದಾಗಿದೆ. ಮೂರನೇ ಆಜ್ಞೆ ಇದ್ದಲ್ಲಿ ತಿಳಿಸಬೇಕಣ್ಣ. ಅಣ್ಣ
ಅರೆ ಶುಂಭದಾನವ ಬ್ರಹ್ಮನ ವರದಿಂದ ಬಂದಿದ್ದೇನೆ ನಾಲ್ಕಲೋಕ ಕೊಡಿಯರ ಮನಸ್ಸಿಗೆ ಆನಂದವಾಯ್ತು. ಅಣ್ಣ ನಮ್ಮಲ್ಲಿ ಕಾಲು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಎಲ್ಲರೂ ಸೋತು ಓಡಿದ್ದಾರೆ. ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಸೋತು ಓಡಿದಂತ ದೇವತೆಗಳು ಯಾವುದಕ್ಕೂ ನಂಬುವುದಕ್ಕಾಗೋದಿಲ್ಲ. ಯಾಕೆ ಯಾಕೆ ಬರಯ್ಯ? ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲಿ ಕೂಡ ಯಾರು ಮಾಡಿ ಅದಕ್ಕಾಗಿ ನಮ್ಮವರನ್ನು ಕರೆದುಕೊಂಡಿದ್ದೇನೆ. ಹೌದೇ ದೇವತೆಗಳಿಗೆ ಎಲ್ಲ ಇರಲಿ ಕಾಲಬುಡಕ್ಕೆ ತಂದಪ್ಪಿಸಿ ಎಂಬುದು ಲೋಕದ ಅಧಿಕಾರಿ ಸುಮ್ಮ. ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡೆಬೇಕು. ತಮ್ಮ ಅಣ್ಣ ಯುದ್ಧ ಮಾಡಿದ ಆಯಾಸ ಉಂಟು ನಮಗೆ. ವಿಶ್ರಾಂತಿ ಅಗತ್ಯ ಇದೆ. ಪೂಜಿಸಿದನು ಮಾಯೆಯ ನಿತ್ಯನರಿಯ ಪೂಜಿಸಿದನು ಮಾಯೆಯ ಮೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜನು ಮಮೆ ಭಕ್ತಿಯಿದ್ದರೆ ಕಿವಿರಾಜನು ಮಮೆದ ಭಕ್ತಿಯಿಂದನೇ ಪೂಜಿಸಿದನು. ಎಳೆಯ ಸುರಪಾಲ ಧೂಳು ಗುಟ್ಟುವುದೇಕೆ ಕೂಳ ಮಹಿಷ ನಿಮ್ಮನು ಸೋಲಿಸಿ ನಾಕವಾಡುತ್ತಿದ್ದನು ಕಾಲನಾಯ ಕಟ್ಟಿದೆನು. ಈ ಪೂರ್ವದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು ಇಂದಿನ ದಿನ ಸುಮನಸುರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ
ಬಂದ ಬವಣೆಯನ್ನು ಬಿತ್ತರಿಸಯ್ಯ. ಭಿನ್ನವಿಸುವುದೇನು ತಾಯೇ ಕರುಣಾನವ ಜಗದಾದಿ ಮಾಯೇ ನಿನ್ನ ಕೀಗಲಿ ಬಿಡುಗಣ್ಣರೊಡನೆ ನಾಗ ಬಂದಾಳೆ ಕಳರಿಂದ ಬಂದ ಪಟು ಬಗಾಟೋ ಭಿನ್ನವಿಸುವುದೇನು ತಾಯೇ ಕರುಣಾನವ ಜಗದಾದಿ ಮಾಯೇ ಅಮ್ಮ ತಾಯೇ ತಾಯೇ ಭಿನ್ನವಿಸಿದೆನು ತಾಯ ಭೋಜಗದಾದಿ ಮಾಯೆ. ಸುರಪತಿ ನಮಗೆ ಬಂದಂತಹ ಕೃಷ್ಣವನ್ನು ಏನೆಂದು ಬಣ್ಣಿಸಲಿ? ಏನಾಯಿತು? ಶೋಣಿತದಲ್ಲಿ ಧನುಕುಮಾರರಾದ ಶುಂಭನಿಷುಂಭನೆನ್ನುವ ದಾನವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದ ವರಗಳನ್ನೆಲ್ಲ ಪಡೆದು ಅನಿಮಿಷಾರದ ನಮ್ಮ ಮರಲೋಕದ ಮೇಲೆ ಅಭಿಯೋಗವನ್ನು ಕೈದರುತ್ತಾರೆ. ಆ ಬಳಿಕ ಅದರಲ್ಲಿ ಕೈ ಸೋತೇವಮ್ಮ. ಆಮೇಲೆ ನಾಲ್ಕದ ಪೀಠ ದೃಢರ ವಶವಾಯಿತು. ಸರಿ. ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅದು ಅಚಾನಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಡ್ಡರಾಗಿ ಬೆರೆಯುತ್ತಾ ಇದ್ದಾರೆ. ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಇದೋ ಭಯ. ಕರುಣಿಸುತ್ತ ಭಯವನ್ನು ನುಡಿದಳು ಅಭಯವನ್ನು ಕರುಣಿಸಿದ್ದೇನೆ. ಕರುಣಿಸುತ್ತ ಭಯವನ್ನು ನುಡಿದಳು ಇನ್ನು ಕಿರಿದು ಸಮಯದೆ ತಲೆಗೂ ದೈತ್ಯರೆ ನಿರವಿಯನು ಪೊರೆಯುವೆನು ನಿಮ್ಮನು ಹೌದಯ್ಯ. ಮರೆಯ ಮಾತಲ್ಲ ಅಲ್ಲಿಯವರೆಗೆ ಮರೆಸಿ ನಿಜವನು ತುಹಿದ ಗಿರಿಯೊಳಗಿರುತ್ತನು ಹೌದಯ್ಯ. ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತನು ನೀನೆಯ ಹರುಷದೊಳಗಿಂದೆನುದ ತ್ರಿದಶರೆಗರುಹಿ ಶ್ರೀದೇವಿ ಮರುಗದಿರು. ಮರುಗದಿರೋ ಸುರಪ ಮರುಗದಿರೋ ಸುಮನ ಸರೊಡೆಯನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಅಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಹೌದಮ್ಮ. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ಎವರಿಗೆ ನಾವೆಲ್ಲಿರುತ್ತಾಯೆ? ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ಇದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಿರಿಯಂತೆ ಕಣ್ಣು ತುಂಬಿಸಿಕೊಳ್ಳಿ. ಜಯೋ ಅಳುವ ಸುಮನಸರಿಂಗೆ ಧೈರ್ಯವ ತಿರುಗಿ ಅಳುವ ಸುಮನಸರಿಂಗೆ ಧೈರ್ಯವ ತಿರುಗಿ ಸರಿ ಸರಿ. ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಕ ಗೆಲುಪಡಿಸೋ ಜಗತ್ತೆನುತ ಇನ್ನೇನ ಮಾಡಲಿ? ತಿಳಿದಳ ಕ್ಷಣದೊಳಗೆ ಹೇಗೆ? ತಿಳಿದಳ ಕ್ಷಣದೊಳಗೆ ಯಾವ ರೀತಿಯಲ್ಲಿ? ಮೋಹ
ಅಳುವ ಸುಮನಸರಿಗೆ ಅಭಯದ ವಚನವನಿದ್ದೆ. ಇನ್ನು ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ದೂತ ಶುಂಭನನ್ನು ಆನೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ದುರುಳನನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರೆದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂತ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ತವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಚಾರದಲ್ಲಿ ವಧಿಸೋಣ? ಸರಿ ಹಿಮಗಿರಿ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ಪರದ ತ್ಯಾಳವಾದ ಕಂದರ ಪ್ರದೇಶ, ಸೂರ್ಯರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬವನ. ವನ ಪ್ರವೇಶ ಮಾಡಿದಂತೆ ಕೋಟಿ ದಿವಾಕರರ ಪ್ರಭೆ ನನ್ನ ಮುಖದಿಂದ ಹೊರಸೂಸಲ್ಪಟ್ಟು ಕತ್ತಲೆ ಆವರಿಸಿದಂತ ಕದಂಬವನ ಪ್ರಮಾಣವಾಗಿ ಬೆಳಗುವುದಕ್ಕೆ ಪ್ರಾರಂಭವಾಯಿತು. ದುಷ್ಟರ ವಧೆಗೆ ಸೂಕ್ತವಾದ ತಾಣ ಎಂಬುದಾಗಿ ಅರ್ಥವಿಸಿಕೊಂಡೆ. ಕಳರ ಮನಸ್ಸನ್ನು ಕರ್ಷಣೆಗೊಳಿಸುವುದಕ್ಕೆ ಬೇಕಾಗಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗೆ ಇಳಿತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂದಿಸ
ನಿರ್ಮಿಸಲ್ಪಟ್ಟಿದೆ. ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನೇ ಯೋಚಿಸುತ್ತಿರಂತೆ ಕಳ್ಳನ ಅಟ್ಟಾಸ ಕೇಳಿ ಬರುತ್ತಾ ಇದೆ. ಅತಿ ಶೀಘ್ರವಾಗಿ ವಧೆ ಆಗಬೇಕು. ಅದಕ್ಕೆ ಬೇಕಾಗಿ ತಾನು ಗಂಧವನ್ನು ಮಾರುತ್ತನಿಗೊಂಡಿದ್ದೇನೆ. ತಡ ಮಾಡದೆ ಕನಕದ ಯಾಲೆ ಹೇಳ್ತೇನೆ. ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವ ಗಂಧರ್ವದ ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಕೊಟ್ಟನಲ್ಲ
ಸಂಧಿಯನ್ನು ಬೆಸಗಿದ ಆ ಬಳಿಕ ಪರಿಹಾರ ಬಂದೆ. ಕದಂಬವನ ಪ್ರವೇಶ ಮೃಗಬೇಕು.
ಬೆನುದಾಗ ಆಗಿದ್ದು ಬೇಡ, ಮೀರಿ ಹೋಗಿದೆ, ಇನ್ನು ಈಗಿದ್ದಾಗ್ಬೇಕು. ಈಗ ಕಳೆವೆಂಬುದೆನುತಾಗ ಬರಲು ಬರಲು ಕಂದವನದೆಡೆಗೆ ಕಣರು ಮೆಲುದಲಿ ಮೆಲುದಲಿ ಮೆಲುದಲೇ ನೀನು ಬೇರೆ ಬೇರೆ ಕರೆಯುವುದು? ಅದು ಕಣ್ಣು ಕಿವಿ ಮೂಗು ಅಂತ ಎಷ್ಟು ತೂತುಂಟು. ಅನೇಕ ಮಂದಿ ಇದ್ದಾರೆ. ಉಸಿರಾಡೋದಕ್ಕೆ ಸಾಧ್ಯ ಇಲ್ಲ, ಸಾಕಾಗುವುದಿಲ್ಲ. ಏನು ವೇಗ, ಏನು ವೇಗ, ಭರ್ಜರಿ ಬೇಟೆ. ಒಟ್ಟಿಗೆ ಹೋದ್ರೆ ಆಗ್ಲಿಕ್ಕಿಲ್ಲ, ಇಷ್ಟು ಬೇಗ ಬೇಕಲ್ಲ. ಪ್ರತ್ಯೇಕವಾದಂತಹ ಬೇಟೆ. ಇಬ್ಬರು ಬೇರೆ ಬೇರೆ ಆಗಿ ಹೋಗಿದ್ದೇವೆ. ನಾನೊಂದು ತೀರ, ನೀನೊಂದು ತೀರ. ಹೇಗೆ? ಎದುರಾದಂತ ಪ್ರಾಣಿಗಳ ತಲೆಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಪ್ರತ್ಯೇಕವಾಗಿಸಿದ್ದೇವೆ. ಹೇಗಿತ್ತ ಮಾಂಸ? ಮಾಂಸ ಇಷ್ಟಿಷ್ಟು ದೊಡ್ಡ ತುಂಡು ಇಡ್ತೀಯೋ? ಕೈಯಲ್ಲಿ, ಒಂದು ಕೈಯಲ್ಲಿ ಆಗ್ಲಿಕ್ಕಿಲ್ಲ. ಅದು ಒಂದು ಕೈಯಲ್ಲಿ ಸಾಕಾಗ್ಲಿಕ್ಕಿಲ್ಲ. ಅದು ಮೆತ್ತನೆ ಅಲ್ವಾ, ಜಾರ್ತದೆ. ಹೌದಾ? ನಾವು ಮೊದಲೇ ಬೇಟೆಯಾಡಿ ಉಂಟಲ್ಲ ಎರಡು ಕೈ ಅದು ಉಪಯೋಗಿಸಿ. ಇಷ್ಟು ದೊಡ್ಡ ಮಾಂಸ ಜಾರುವುದಿಲ್ವಾ? ಇಡ್ತೀಯೋ? ಎರಡು ಕೈಯಲ್ಲಿ ಹೀಗೆ ಹಿಡಿದು ಆಮೇಲೆ ಅಲ್ಲಿಗೆ ತೊಗಿತದೆ, ಬಾಯೊಳಗೆ ಹಾಕಿ ಗೂಳು ಗೂಳು ಎಲ್ಲ ತಿಂದು ಬಿಸಿದ್ದೇವೆ. ಕೇವಲ ತಿಂದ್ರೆ ಸಾಕಾಗುವುದಿಲ್ಲ, ಕುಡಿಬೇಕು. ಸ್ವಲ್ಪ ಆದ್ರೂ ಕುಡಿಬೇಕು. ಏನು ವ್ಯವಸ್ಥೆ ಕಾಣುವುದಿಲ್ಲ ಇಲ್ಲಿ ಏನು ಕಾಣುವುದಿಲ್ಲ. ಕುಡಿಯುವುದು. ನಮಗೆ ಇಲ್ಲಿ ಸಿಕ್ಕುದು ನಮಗೆ ಸಾಧ್ಯವಾದೀತ ಕುಡಿಯೋದಕ್ಕೆ? ಬೇಕೇ? ನಮಗೆ ಬೇಕಿದ್ದದ್ದು ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಕಟ 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 ಕುಡಿದಿದ್ದೇವೆ. ಅದು ಕೆಂಪು 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 ಇರ್ಬೇಕು. ಆಮೇಲೆ ಉಳಿದದ್ದು ಎಲುಬು. ಕಟ ಕುಟ್ಟು ಕುಟ್ಟು ಕಟ 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 ಏ. ಕಟ ಕಟ ಕಟ. ನೀನು ಯಾವುದನ್ನು ತಿಂದದ್ದ? ಅದು ದೊಡ್ಡ ಮೂಳೆ ಹಾಕಿಯುವಾಗ ಸ್ವರ ಹೆಚ್ಚಿಗೆ, ಅದು ಸ್ವರ ಬೇರೆ ಉಂಟು. ಸ್ವಲ್ಪ ಸಪೂರದ ಮೂಳೆ ಹಾಕಿಯುವಾಗ ಸ್ವರ ಕಡಿಮೆ, ಸಣ್ಣದ್ದು ಬಲ ಇದ್ದ ಮೂಳೆ ಹಾಕಿಯುವಾಗ ಸ್ವರವೇ ಇಲ್ಲ. ಅದೇನಾ? ಅದು ಹಾಗೆ. ಹೌದಾ? ಏ ತಮ್ಮ, ಆಹಾ, ಬೇಟೆಯಾಡಿದ ಪರಿಣಾಮ ಹಸಿರು ಬಾಯಾರಿಕೆ ಎರಡು ನೀಗಿದೆ. ಸದ್ಯಕ್ಕೆ ಸಮಾಧಾನ. ಆದ್ರೆ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಬೇಕು, ಬರ್ತದೆ. ಬರುವ ಗಾಳಿಗೆ ಅಡ್ಡ ಕಟ್ಟಿ ಬಾರದ ಹಾಗೆ ಮಾಡಿ. ಈಗ ಗಾಳಿ ಬೇಕು ಅಂತ ಇದ್ರೆ ಎತ್ತರವಾಗಿ ಕಾಣ್ತಾ ಇದೆ ತುಹಿನಾದ್ರಿ. ತಳುವದ ಸಮಯದಲ್ಲಿ ಹಿಡಿದೆ ಇವತ್ತು ಹೇಗೂ ಕೇಳ್ತದೆ, ಸುಳುವಾಗಿದೆಯಲ್ಲ. ತಳುವದ ಸಮಯದಲ್ಲಿ ಹಿಡಿದಿ ಯಾವುದು ಇಷ್ಟೊತ್ತಲ್ಲಿ ನನವಿನಿಯು ಉಯ್ಯಾಲೆಯಲೆ ನನವಿನಿಯು ಉಯ್ಯಾಲೆ ತಾ ಕುಳಿತು ತಾ ಕುಳಿತು ದೇವಿಯ ಪಾಡುತ್ತಿಗ ಗಾಯನವ ಆಲಿಸು ಯಾರಾಡಿದ್ದು ಯಾರಾಡಿದ್ದು? ತಾ ಕುಳಿತು ದೇವಿಯೋ ಪಾಡುತ್ತಿಗ ಗಾಯನವ ಆಲಿಸು ಯಾವ ದೇವಿಯ ಸ್ವರ ಅಂತ ಗೊತ್ತಾಯ್ತು. ಗಾಯನವಾಲಿತು ದೇವಿ ದೇವಿ ದೇವಿ. ಪೀಡಿಯ ಪಿಡಿ ದೀಪ ಆ
ಏನೋ ಇದು ಏನೆಂದು ತಿಳಿಯಬೇಕೆಂದು ತುಹಿಲಾದ್ರಿಯನ್ನು ಏರಿ ಆಮೇಲೆ ಗಾಳಿಗೆ ತನುವನ್ನೊಡ್ಡಿ ಏನಾಯ್ತಾ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಹೇಗೆ ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಕೇಳಿ ಬರ್ತಾ ಇದೆ. ಆಡುವವರು ಯಾರಿದ್ದಾರಿಲ್ಲಿ? ನನಗೆ ಗೊತ್ತಾಯ್ತು. ಯಾರಿದ್ದಾರೋ? ಹೆಣ್ಮಕ್ಕಳು. ಹೆಣ್ಣು ಮಕ್ಕಳಿಂದ ಇಷ್ಟು ಹೊತ್ತಿಗೆ ಹಾಡುವುದಕ್ಕೆ ಸಾಧ್ಯ ಆದೀತ? ದೇವರು ಯಾರಿಗೆ ಕಡಿಮೆ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಹುಟ್ಟುತ್ತಲೇ ಸೌಂದರ್ಯ ಸ್ವರ ಎರಡು ಒಟ್ಟೊಟ್ಟಿಗೆ ಕೊಟ್ಟು ಅಲ್ಲ, ಕೊಟ್ಟದ್ದೆಲ್ಲ ಹೆಚ್ಚಾಯ್ತು ಬಿಟ್ರೆ ಕಡಿಮೆ ಅಂತೂ ಆಗ್ಲಿಲ್ಲ. ಆದ್ರೆ ಉಪಯೋಗ ಮಾಡುವ ಕ್ರಮ ಬೇರೆ. ಹೇಗಣ್ಣದು? ಮತ್ತೆ ಹೆಣ್ಮಕ್ಕಳ ಸ್ವರ ಹೇಗುಂಟಂತ ನಮ್ಮಲ್ಲಿ ಕೇಳಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಮದುವಾದವರ ಗಂಡಸರಲ್ಲಿ ಕೇಳಿ ಸ್ವಲ್ಪ ಏರಿನಲ್ಲಿ ಇರುವುದು ಹೆಂಡತಿಯ ಸ್ವರ ಹೇಗುಂಟು ಎನ್ನುವುದು ಅವರಿಗೆ ಮಾತ್ರ ತಿಳಿದಿದೆ. ನಮಗೆ ಸ್ವಲ್ಪ ಕೇಳಿ ಅನುಭವ ಉಂಟಷ್ಟೇ. ಅದು ಬೇಡ. ಮತ್ತೆ ನೀನು ಆಗಾಗ ಶುಂಭನದ್ದು ಕಾರ್ಯಕ್ರಮ ನಮ್ಮ ಭೂಲೋಕದಲ್ಲಿ ನಡೀತಾ ಆಗ್ತದೆ. ನಾವು ತಿರುಗಾಟ ಮಾಡುವಾಗ ನೋಡಿದ್ದೇವೆ. ಮತ್ತೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಬಂದ್ರೆ ಅಂತಾದ್ರೆ ಇಬ್ಬರು ಸೇರಿದ್ರೆ ಸಾಕು. ಅಲ್ಲ, ಹೆಚ್ಚು ಹೆಂಗಸರ ಅಗತ್ಯ ಇಲ್ಲ, ಇಬ್ರು ಇದ್ರೆ ಸಾಕು. ಕಾರ್ಯಕ್ರಮ ಅದರಷ್ಟಕ್ಕೆ ಆಗ್ತದೆ. ಮತ್ತೆ ಇವರದಲ್ಲಿ ಮಾತಾಡುವ ಕಾರ್ಯಕ್ರಮ ಬೇರೆ ಆಗ್ತದೆ. ಅಲ್ಲ, ಅವರ ಮಾತುಕತೆ ನಿಲ್ಲಿ ಮಾತಾಡುತ್ತಾ ಎಷ್ಟು ಹೊತ್ತಾಗ್ತದೆ ಏನಾಗ್ತದೆ ಗೊತ್ತಾಗುತ್ತೆ. ಮುಳುಗಿದ್ರೆ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಹತ್ತಿರ ಇದ್ದ ಮಗು ಬಾವಿಗೆ ಬಿದ್ರು ಅವರಿಗೆ ಗೊತ್ತಾಗ್ಲಿಕ್ಕೆ ಅಂತಹ ಒಂದು ಮಾತುಕತೆ. ಆದ್ರೆ ಇಲ್ಲಿ ಅವರು ಆಗಾಗ ಅಲ್ಲ, ಎಲ್ಲರ ಬಗ್ಗೆ ಹೇಳುವುದಲ್ಲ. ಇಲ್ಲಿ ಅವರು ಆಗಾಗ ಬದಲಾವಣೆ ಆಗ್ತಾರೆ ಭೂಲೋಕದವರು. ಆದ್ರೆ ನಾನು ಹೇಳಿದವರು ಈಗ ಬದಲಾವಣೆ ಆಗದೆ ಇದ್ದಂತಹ ಯಾವುದಾದ್ರು ಪ್ರದೇಶ ಮೇಲಂದ್ರೆ ಸತ್ಯಲೋಕ. ಅಲ್ಲಿ ಯಾರು? ಆ ಸೃಷ್ಟಿಕರ್ತನ ಸತ್ಯಾದಂತಹ ವಾಣಿ ವೀಣೆಯ ಪಿಡಿದಿರ್ಪ ವಾಣಿ ಜಗದಲ್ಲಿ ಕಾಲನ ತಡೆಗಾಗಿ ಬಂದು ಆಮೇಲೆ ಸಾನೂರು ಎಂತದ ಅಲ್ಲ, ನೀನು ಊರು ಬದಲಾಯಿಸಿದ್ದಿ ಹೇಗೆ? ನನಗೆ ಹೇಳಿ. ಅಲ್ಲ, ನನಗೆಂತದ ಬೇರೆ ಹೇಳಿ. ಸಾನೂರಾಗಿ ಮತ್ತೆ ಅದು ನೀನು ಪೂರ್ತಿ ಹೇಳಬೇಕು. ಅದು ರಾಗ ಅಲ್ಲ, ನೀನು ಮಧ್ಯದಲ್ಲಿ ನಿಲ್ಲಿಸಿದ್ರೆ ಊರು ಬೇರೆ. ಅದು ವೀಣೆಯ ಕದೇ ಸ್ವರ. ಹೌದಾ? ಬದಲಾಗುವುದಿಲ್ವಾ? ಸಾನೂರಾಗದಿ. ಅಲ್ಲ, ಸ್ವಲ್ಪ ನಿಧಾನ ಆಗುವುದು ಕೆಲವೊಮ್ಮೆ, ಸ್ವಲ್ಪ ಕಷ್ಟ ಆಗ್ತದೆ. ಕಾಲನ ತಡೆಗಾಗಿ ಬಂದು ಹೌದೌದು ಹಾಡ್ತಾ ಇದ್ದಾಳೆ. ಹೌದು, ಇದು ಕೇಳ್ತಾ ಇರೋದು ವಾಣಿ ಅಂತ. ಅಣ್ಣ ಸ್ವಲ್ಪ ಸುಮ್ಮನಿರ. ಅಲ್ಲ, ನಿನ್ನ ಆಲೋಚನೆ ತಪ್ಪು ಅಂತ ಹೇಳುವುದಲ್ಲ. ಈಗ ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಾಂಗವಾಗಿ ನಡೆಯಬೇಕು. ವಾಣಿಯ ಸಹಕಾರ ಅತಿ ಅಗತ್ಯ. ಮತ್ತೆ ಆದ್ರೆ ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಬ್ರಹ್ಮದೇವ ಸೃಷ್ಟಿ ಮಾಡ್ತಾರೆ. ಎಷ್ಟು ತಮ್ಮ? 84 ಲಕ್ಷ. ಭೂಲೋಕದಲ್ಲಿ ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟ. ಮತ್ತೆ ಇಷ್ಟು ಬೇಗ ಬೇಡ ಹೇಳುವುದಿಲ್ವ? ಹಾಗಿದ್ರೆ ಈಗ ಹೆಂಡತಿ ಇಲ್ಲದೆ ಹೋದರೆ ಯಾವ ಸೃಷ್ಟಿಯೂ ಸಾಧ್ಯ ಆಗುವುದಿಲ್ಲ. ಹೆಂಡತಿ ಇಲ್ಲದಿದ್ರೆ ಗಂಡ ಮಣ್ಣಂಗಟ್ಟಿ. ಬ್ರಹ್ಮನಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿ ಇರಲೇಬೇಕು. ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದಲ್ವ? ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರು ಯಾರು ಬಲ್ಲೆಯೋ? ಕೇವಲ ಗಂಡಸರು. ಗಂಡಸರು ಊದುವುದಕ್ಕೆ ಬಾರಿಸುವುದಕ್ಕೆ ವ್ಯವಸ್ಥೆ ಮಾಡುವುದಕ್ಕೆ. ಅಣ್ಣ, ಅಲ್ಲ, ಈಗ ಅವರಾದ್ರೂ ಇದ್ದಾರಾ? ಯಾಕೆ ಹೇಳು? ಅಲ್ಲ, ನೀನು ಹೇಳುವುದು ಕೇವಲ ಭೂಲೋಕದ ವಿಚಾರವನ್ನು ಮಾತ್ರ. ಇದು ಭೂಲೋಕದಲ್ಲ, ಇದು ದೇವಲೋಕದ ವಿಚಾರ. ದೇವೇಂದ್ರ ಬಂದಾನ. ಮತ್ತೆ ಯಾಕೆ ನಾವು ಆವತ್ತು ಸ್ವರ್ಗಲೋಕವನ್ನು ಏರುವಾಗ ಓಡಿ ಹೋದವ ಮತ್ತೆ ಬರಲಿಲ್ಲಲ್ಲ. ಹಾಗಂತ ಅವನ ಸಭೆಯಲ್ಲಿ ಮತ್ತೊಬ್ಬ ಇದ್ದಾನೆ, ಕುದುರೆ ಮುಖವುಳ್ಳಂತಹ ತುಂಬುರ. ಬ್ರಹ್ಮಾದಿನಾರಿಯರು ಸಂಭ್ರಮದಿ ನರ್ತಿಗಳು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಇಲ್ಲ, ಮತ್ತೊಬ್ಬ ಇದ್ದಾನಲ್ಲ. ಯಾರು? ನಾರದ. ಅಣ್ಣ ಬೇಡ ಬೇಡ, ನಮ್ಮ ಅವನಿಗೆ ಬೈಯುದು. ಯಾರು ಬೈದಲ್ಲ? ಅವರನ್ನು ಬೈದದ್ದ ಮತ್ತಲ್ವಾ ದೇವರಿಸಿ ಆಗ ಭಾಗವತ. ಅಲ್ಲ, ನೀನು ಹೇಳಿದ ರೀತಿ ಬೈದ ಹಾಗಿತ್ತು. ಅಲ್ಲ, 3 ಮುಕ್ಕಾಲು ಬೈಯಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ
ಸಿಕ್ಕಿದೆ ಶಾಪ. ನಮಗೆ ಶಾಪ ಸಿಕ್ಕಿದ್ಯಾ? ಈಗ ಇದ್ದವ ಹೋದ. ಇವತ್ತಿದ್ದಲ್ಲಿ ನಾಳೆ ಇರ್ತೇವ? ಮತ್ತೆ ಇಲ್ವೇ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಯಾರು ಇರ್ಲಿಕ್ಕಿಲ್ಲ. ಮತ್ತೆ ನಾವು ನಿಲ್ತೇವೆ. ಅಲ್ಲ, ಇಷ್ಟು ಇದ್ದದೆ ನಮ್ಮ ಪುಣ್ಯ. ಅವನು ಇವನು, ಅವಳು ಇವನು, ಇವಳು ಅವನು. ನಾವು ಯಾಕೆ ಕಾಡಿನ ಮಧ್ಯದಲ್ಲಿ ಚರ್ಚೆ ಬೇಡ. ಸ್ವರ ಪಿಡಿದು ಪಿಡಿದು ನಡೆದರನು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕರು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕರು. ಕೌತುಕವೆಂದು ಪರಿಮಳ ಬೆಳೆದು ಮುಂಬರಿಯೇ ಚತುರ್ಭುಜಿ ಚಂದ್ರಕಲಾಲಕಂಸಿ ಕುಚುನ್ನತಿ ಕುಂಕುಮರಾಗಶೋಣಿ ಪುಂಡ್ರೀಕು ಪಾಶಾಂಕುಶ ಪುಷ್ಪ ಬಾಣಹಸ್ತಿ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಬರಕತ ಶ್ಯಾಮ ಮಾತಂಗಿ ಮಧುಸೂದಿನಿ ಕುರಿಯ ಕಟಾಕ್ಷ ಕಲ್ಯಾಣಿ ಕದಂಬ ವನವಾಸಿನಿ ತೂಗಿದಳು ವೈಜ್ಞಾನಿಕ ದುರ್ಗಾವಿಗೆ ತೂಗಿದಳು ವೈಜ್ಞಾನಿಕ ನಾಗ ಮಟ್ಟ ಮರ ಯೋಗಿ ಪರ್ಯರಿಗೆಲ್ಲ ಆನಂದ ಕೊಳಿಪವತೆ ತೂಗಿದ ವೈಯಾನೆಯ ದುರ್ಗಾವಿಗೆ ತೂಗಿದ ವೈಯಾನೆಯ ಶೋಧಿಸಿ ಬರುದ ಕಣ್ಣನು ಸ್ವರ್ಣ ದೇವಿಯನು ಅರರೆ 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 ಕಿತ್ತಿ ಬಳ್ಳುತ್ತ ಬಿಟ್ಟದಾನೆ ಆ ಆ ಹರಿಣ ನೀತಿ ಹರಿಣ 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 ನೀತಿ ಹರಿಣ ನೀತಿ ಚೆಲುವ ತರುಣಿ ಮಣಿಯೋ ಚೆಲುವ ತರುಣಿ ಮಣಿಯೋ ವಿಮಲ ಗಾದೆ ವಿಮಲ ಗಾದೆ Viva
ಗಿಡ ತೊಂದನ ದಿನ್ನತೆ ತಿಂದದ ತೊಂದನ ದಿನ್ನದೆ ತಿಂದದ ತಿನ್ನದೆ ತೊಂದನ ತಿನ್ನದೆ ತಿನ್ನದೆ ಗಾಯನ ಆಮೇಲೆ ಮೂಗಿಗೆ ಬಡಿದಂತ ಪರಿಮಳ ಹೇಗಿತ್ತ ಕಣ್ಣಿಗೆ ಕಣ್ಣಂತ ಬೆಳಕು ಮುಂದುವರಿಸಿರುವಂತಹ ಸಂದರ್ಭ ಕದಂಬ ಹೊಲದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರ ಉಯ್ಯಾಲೆಯನ್ನು ಕಟ್ಟಿ ಹೆಣ್ಣುಗಳು ಕುಳಿತುಕೊಂಡಿದ್ದಾಳೆ ವೀಣೆಯನ್ನು ಬಾರಿಸ್ತಾ ಇದ್ದಾಳೆ ಉಯ್ಯಾಲೆಯನ್ನು ತೂಗ್ತಾ ಇದ್ದಾಳೆ ಆಗಿಂದ ಒಂದೇ ಸಮನೆ ಬಾರಿಸ್ತಾ ಅಲ್ಲ ಒಬ್ಬಳೆ ತೂಗುವುದಾ ಯಾರಿಲ್ಲ ಯಾರ ಅಗತ್ಯವೂ ಇಲ್ವಾ ಒಬ್ಬಳೆ ಬಾರಿಸುದ ಅಲ್ಲ ಇಂಥದ್ದು ಬೇಕಾಗ್ತದೆ ಕೆಲವೊಮ್ಮೆ ಇಲ್ಲ ಅವಳ ನೋಡ್ತಾ ಇದ್ದಾಗೆ ಸ್ವರರ ಕೂರ್ಕಣಿ ಅಂತೇಳಿ ನೀರು ಸ್ವರದಿಂದ ಹೋದರೆ ಹರಿಣ ನೇತ್ರೆ ಚಲ್ವ ತರುಣಿ ಮಣಿ ಮಲಗ ಅಂತ ಸೌಂದರ್ಯ ಜಾಸ್ತಿ ಹೆಣ್ಣನ್ನು ಕಂಡು ಅಣ್ಣ ಒಬ್ಬನ ಕಂಡ್ರೆ ಸಾಕು ನೀನ್ ನೋಡ್ಬೇಕಾ ಅಲ್ಲ ನೀನು ಹಾಗೆ ಹೇಳಿದ್ರೆ ನೋಡುವುದಕ್ಕೂ ಆಗ್ಲಿಲ್ಲ ಯಾಕೆ ಹೇಳು ಅಣ್ಣ ಈಕೆಯನ್ನು ಕಂಡಾಗ ಒಂದು ರೀತಿಯ ಸೆಳೆತ ಆಗ್ತಾ ಉಂಟು ಯಾಕೆ ಹೇಳು ಲೋಕವನ್ನು ಸಂಚಾರ ಮಾಡಿದ್ದೇವೆ ಅದೆಷ್ಟು ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಎಷ್ಟು ಕಂಡಿದ್ದೇವೆ ಆದ್ರೆ ಬದಲಾವಣೆ ಆದದ್ದು ಇದುವೇ ಅಲ್ವಾ ಪ್ರಥಮ ಈಕೆಯನ್ನು ಕಂಡಾಗ ಬರುವಂತಹ ಹುಬ್ಗಾರ ಒಂದೇ ಯಾರಿವಳ ಮಂಜುಳ ಗಾತ್ರೆ ತ್ರೈಭುವನ ಮೋಹಿನಿ ಸಾರಸ ನೇತ್ರೆ ಮುಖವನ್ನು ಕಂಡಾಗ ಪೂರ್ಣ ಚಂದಿರನ ಬಿಂಬಕ್ಕೆ ಹೊರತಲ್ಲ ಚಿಲುವ ಮಾಂದೇವಿಕೆ ಹುದಲ್ ಮನೆ ಮಾರುಗಳ ಬಿಟ್ಟು ಹೇಳಕ್ಕೆ ಈ ಕಾಡಿಗೆ ಬಂದಿದ್ದಾಳೆ ಉಯ್ಯಾಲೆಯನ್ನು ಆಡುತ್ತಿ ಹೇಳು ಯಾಕೆ ಯಾಕೆ ಇಲ್ಲಿ ಯಾಕೆ ಬಂದು ಹೇಳು ಪೂರ್ಣ ವಿಳಾಸ ಬೇಕಲ್ಲ ನನ್ನಲ್ಲೇ ಉಂಟು ಈಕೆ ಒಂದ ರಮೆ ಇಲ್ಲದೆ ಹೋದ್ರೆ ಉಮೆ ಕಮಲದ ಸೃಜಿಸಿದ ಶಿವಬಲ್ಲ ಹೋಗ್ತೇನೆ ಅಣ್ಣ ಯಾವ ಶಿಷ್ಯ ಇವತ್ತು ಅಲ್ಲಿ ಹೋಗುವ ಅಗತ್ಯ ಇಲ್ಲ ಇಲ್ಲೇ ಉಂಟಲ್ಲ ಅಲ್ಲ ನೀನು ಹೇಳಿ ಕೈಲಾಸಕ್ಕೆ ಹೋಗಿ ವಿಚಾರ ಮಾಡಿ ಅಣ್ಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರಿಗೆ ಈ ಹೆಣ್ಣಿಲ್ಲಿ ಇರ್ತಾಳ ಅಂದ್ರೆ ಇರ್ಲಿಕ್ಕಿಲ್ಲ ಹೇಗೂ ಕಣ್ಣಿಗೆ ಕಾಣುವ ಹಾಗೆ ಸಿಕ್ಕಿದ್ದಾಳೆ ಈಕೆ ಹೆಸರು ವಿಳಾಸ ಕೇಳುವುದಕ್ಕೆ ನಾನು ಹೋಗಿ ಅಣ್ಣ ಅಲ್ಲ ಈಗ ವಿಳಾಸ ಪಡೆದುಕೊಂಡು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ ಬೇರೆಯವರು ಸಾಯಲಿಲ್ಲ ಮತ್ತೆ ನಾವು ಹೋದ್ರೆ ಸಾಯ್ತೇವೆ ಅಲ್ಲ ಒಂದು ಕೇಳ್ತೇನೆ ಏನಾಗ್ತದೆ ನಾವು ಅಖಂಡ ಬ್ರಹ್ಮಚಾರಿಗಳು ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟವರ ಮೇಲೆ ಸುಖ ದೇವರನ್ನ ಬೇಡ ಆದ್ರೆ ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಈಗ ಚಂದ ಇದ್ದೇ ಸಮಸ್ಯೆ ಆದದ್ದು ಇವತ್ತು ನಾಳೆ ನಾಡಿದ್ದು ಪ್ರತಿನಿತ್ಯ ನೋಡ್ಬೇಕು ಈಗ ವಿಚಾರ ಸುಮ್ಮನಲ್ಲಿ ಹೋಗುವ ಬಂಗಾರದ ಉಯ್ಯಾಲೆ ಹೆಣ್ಣವಳು ಕುಳಿತಿದ್ದಾಳೆ ಲೋಕಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯ ಒಳಗಿದೆ ಲೋಕದ ವಿಕ್ರಮ ತಾವು ಮದುವೆ ಆಗಬೇಕಣ್ಣ ಮನಸ್ಸಿಗದ ಜೊರಗದಿಗೆ ವನಜ ನೇತ್ರಿಯ ಮರಿದರಿಂದೆನ್ನುವುದ ನಿಶ್ಚಯಿಸಿ ಯೋಚಿಸಿ ನೀವು ಹೇಳಿದಂತ ಮಾತನ್ನು ಕೇಳಿದ ಮನಸ್ಸಿನಲ್ಲಿ ಏನೋ ಬೇಕು ಈಗಲೇ ಆಮೇಲೆ ತಗೊಳ್ತೀರಾ ಅದೇನಲ್ಲ ಇದಕ್ಕೆ ಕಾರಣ ಏನು ಬರಲಿಲ್ಲ ಮನಸ್ಸು ಜನ ಶರಾವತಿಗೆ ಅವನಿಗೆ ಹೆಣ್ಣನ್ನು ಕರ್ತರ್ತೇವೆ ಮದುವೆಯನ್ನು ಬೇಕಾಗಲಿ ಅವಸರ ಮಾಡಬೇಡಿ ನೀವುಗಳು ಹೇಳುತ್ತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ ನೀವು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ ಬೇಕಾದವಾಗ ನಾನೇ ಕೀಳೆಯ ಸುಗ್ರೀವ ಬೀಳುವೆ ನೆಲೆಯಲ್ಲಿ ಸಚಿವ ಜಾಲವಲ್ಲೊಂದು ಬಾಟಿಯನ್ನು ಹೇಳಿದೆನು ಮೆರೆವ ಕದಂಬ ವನದೊಳಗೆ ವೈಯಾಲೆಯನೆಸದೆ ಮೆರೆವಳಂತೆ ಕೀಳೆಯ ಸುಗ್ರೀವ ತುಂಬಾ ಸುರದೊರೆ ಕದಂಬ ವನದಲ್ಲಿ ಅತಿ ಹೆಚ್ಚಿನ ವೇದ ನಾರಿಯು ಚಿನ್ನದ ವೈಯಾಲೆಯಲ್ಲಿ ಬೆರೆಯುತ್ತಾ ಇದ್ದಾರೆ ಎಂಬುದನ್ನು ನಮ್ಮವರು ಬಂದು ನನ್ನಲ್ಲಿ ಹೇಳಿದ ವಿಷಯ ಈ ವಿಷಯವನ್ನು ಕೇಳಿದ ಬಳಿಕ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು ಹಾಗಾಗಿ ನೀನು ಅವಳಿದ್ದಲ್ಲಿಗೆ ಹೋಗಿ ಸಂತಾನ ಮುಖ್ಯವಾಗಿ
ಶೋಣಿತಾಪುರಕ್ಕೆ ಕರೆದಬೇಕು. ಶುಂಭನಾಥ ಶುಂಭನಾಟಿಯೊಳೆಯದೆ ಮೆರೆವ ಕದಂಬವನವನೆ ಪಗುತ ಶುಂಭನಾಟಿಯೊಳೆಯದೆ ಮೆರೆವ ಕದಂಬ ವನವನೆ ಪಗುತ ತೈಜಗದ ಬೆಗೆಯ ಮಾಮಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬದೆಸೆದನು ಶಿವ ಶಿವ ಹಂಬದೆಸೆದನು ಶಿವ ಶಿವ ಸ್ಮರನು ಬೆಗುರೆಸಿರುಗುತ್ತದೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶಿವ ಶಿವ. ನಮ್ಮ ದೊರೆಯಾಗಿರುವಂತಹ ಶುಂಭಾಸುರನ ಆಜ್ಞೆಯಾಗಿದೆ. ಕದಂಬ ವನದಲ್ಲಿ ಒಬ್ಬಳ ಆಕೆ ಸೌಂದರ್ಯವತಿಯ ತರುಣಿ ಇದ್ದಾಳೆ, ಅವಳನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದೇನೆ. ಸುಗ್ರೀವ ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನ ಮೂಲಕ ಅವಳನ್ನು ಕರಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಆದ್ಯತೆ ಅರಬಳೆಯ ತರದೆ ಕಾಡಲು ಸೇರಿದೆ. ಬಹುದೂರ ಬಂದೆ, ಕದಂಬ ವನದಲ್ಲಿ ಇದ್ದಾಳೆಂದು ಹೇಳಿದ ಮಾತು. ನೇರ ಬರುತ್ತಿರುವಾಗ ಓಹೋ ಇದಲ್ವೇ ಕದಂಬವನ? ಮರಗಳೆಲ್ಲ ನಿಬಿಡವಾಗಿ ಬೆಳೆದು ನಿಂತಿದೆ. ಓಹೋ, ರೆಂಬೆಗಳು ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಚಪ್ಪರ ಬೆಸಗಿದಂತೆ ತೋರುತ್ತಾ ಉಂಟು. ಎಲ್ಲ ಹಕ್ಕಿಗಳು ಬೇಕಾದ ರೀತಿಯಲ್ಲಿ ಹಣ್ಣನ್ನು ತಿಂದು ಆ ಕಡೆ ಈ ಕಡೆ ಹಾರಾಡುತ್ತಿದೆಯಲ್ಲ. ಇಲ್ಲಿ ನೋಡಿದರೆ ಟಿಕ್ಕೆಗಳು, ಇಲ್ಲಿ ನೋಡಿದರೆ ಹುಲಿಗಳು ಒಂದಕ್ಕೊಂದು ಅನ್ಯೋನ್ಯತೆಯಲ್ಲಿದೆಯಲ್ಲ. ಹಾಗಾದ್ರೆ ದ್ವೇಷ ಭಾವವೆಂಬುದು ಇಲ್ಲಿಲ್ಲ. ಇಲ್ಲಿಯ ಮಹಿಮೆಯೋ ಏನು ಹೇಳುವುದಕ್ಕೆ ಅಸಾಧ್ಯ. ಆದರೆ ತರುಣಿ ಎತ್ತಾಳದು ಹೇಳಿದ ಮಾತು. ಮುಂದೆ ಬರುತ್ತಿರುವಾಗ ಬೆಳಕೊಂದು ಕಾಣುತ್ತಾ ಉಂಟು, ಪರಿಮಳ ಘಮಘಮಿಸ್ತಾ ಉಂಟು. ಹುಡುಗಿ ಎಲ್ಲಿರು ಹೋಗುದಲ್ಲ. ಮುಂದೆ ಬರುತ್ತಿರುವಾಗ ಓಹೋ, ಇವಳೇ ನಮ್ಮ ದೊರೆ ಬಯಸಿದ ಹೆಣ್ಣು ಇವಳಾಗಿರಬಹುದೇ. ಸಿಕ್ಕುವಳಿ ದಾನವಾಗಿ ಸಿಕ್ಕಲು ತಕ್ಕುವಳೆ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದೆ ತಲಹುದಿಗ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು, ಮಕ್ಕಳಾಟಿಕೆಯಾಯ್ತು ನಮ್ಮದು. ರಕಸಾಮಯತೆಗೆ ಮಿಕ್ಕ ಮಾತಿ ಒಡೆಯ ನಾಟಿಯೋ ನಮಗೆ ಮಾನ್ಯವಲ್ಲ. ಶಿವ ಶಿವ. ಮುಂದೆ ಬರುತ್ತಿರುವಾಗ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತಾ ಕಿರುನಗೆಯ ಸೂಸುತ್ತಾ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಳು ನಮ್ಮ ದೊರೆ ಬಯಸಿದ ಹೆಣ್ಣೆ. ಇವಳು ಬರೇ ಸಾಮಾನ್ಯ ಹೆಣ್ಣೆಂದೇ ಭಾವಿಸಿದನು. ಅಲ್ಲಪ್ಪ, ಮೂರು ಲೋಕವನ್ನು ತನ್ನ ಉದರದಲ್ಲಿಟ್ಟು ಕಾಪಾಡುವಂತ ಮಹಿಮಳು ಇವಳನ್ನು ಏಕೆ ಆಶಿಸಿದನು? ಚಂಡಮುಂಡರ ಮಾತನ್ನು ಏಕೆ ಕೇಳಿದನು? ಈ ತರುಣಿ ನಮ್ಮ ದೊರೆಯಾಗಿರುವ ಶುಂಭಾಸುರನಿಗೆ ಸಿಗುವುದಕ್ಕುಂಟೆ. ಸಿಕ್ಕಿದ್ರು ದಕ್ಕುವಳೆ, ದಕ್ಕಳಾರಳು ದಕ್ಕಳ. ಮತ್ತೆ ಏಕೆ ಈ ಯೋಚನೆ ಮಾಡಿದ್ರು ಹೇಳುವುದಕ್ಕೆ ಸಾಧ್ಯ. ಇವಳನ್ನು ಬಯಸಿದರಿಂದ ನಮ್ಮ ಕುಲವೇ ನಾಶವಾಯಿತು ಎಂದು ಹೇಳಿದರೂ ಹೆಚ್ಚಾಗಲಾರದು. ಇದು ನಮ್ಮ ಮಕ್ಕಳ ಆಟಿಕೆಯೇ, ಸ್ವಲ್ಪ ಮಕ್ಕಳ ಆಟಿಕೆಯೇ. ನನ್ನೊಳಗೆ ನಾನು ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ಕಾರ್ಯವೇನು ಅದನ್ನು ಎಸಗಬೇಕಲ್ಲ. ಅವಳ ಪಾದ ಕೆಳಗೆ ಬೇಡಿಕೊಳ್ಳುತ್ತಿದ್ದೇನೆ. ಇನ್ನನು ಶುಂಭ ಪ್ರೀತಿಯಿಂಗಳು ಇರುವ ಇನ್ನನು ಶುಂಭ ಪ್ರೀತಿಯಿಂಗಳು ಇರುವ ಭೂತಳ ಮೂರರುಳ ಆತನಿಗೆ ನೀರಿಲ್ಲ, ಭೂತಳ ಮೂರರುಳ ಆತನಿಗೆ ನೀರಿಲ್ಲ. ಮಾತುಂಟಾಲಿಸಿ ಕೀಳವ ಎನ್ನುವುದು ಶುಂಭ ಪ್ರೀತಿಗೆ ಕಳುಹಿರುವ ಅಪ್ಪ ಕೀಳವ
ನಿನಗೆ ಒತ್ತಿಸ್ತಿದ್ದೇನಮ್ಮ. ನಿನ್ನನ್ನು ಕಂಡಾಕ್ಷಣ ತನ್ನನ್ನು ತಾನು ಮರೆತೇ ಶಿವ 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 ಎಂಬ ಉತ್ಕಾರವು ನನ್ನ ನಾಲಗೆಯಿಂದ ಹೊರಬಂತಮ್ಮ. ಸರಿ ಹಾಗೆ ಈ ಧೈರ್ಯದ ಏಕೆ ಬಂದು ಕುಳಿತುಕೊಂಡೆವು? ಯೌವನವತಿ ಆಗಿರುವೆ. ಯೌವನವತಿ ಅದು ಈ ಕಡೆ ಕುಳಿತುಕೊಳ್ಳಬೇಕು, ಧೈರ್ಯ ಬೇಕಲ್ಲ. ಆ ಕಡೆ ಈ ಕಡೆ ಯಾರೊಬ್ಬರು ಗೋಚರಿಸುವುದಿಲ್ಲ. ಸರಿ ಇದೊಬ್ಬಳೇ ಕುಳಿತುಕೊಂಡಿರುವೆ ಅಮ್ಮ. ಅಮ್ಮ, ಹೆಣ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ ತಾಯಿ, ಬಾಲ್ಯ ಕಳೆದ್ರೆ ಯಾಕಮ್ಮ? ಬಾಲ್ಯವನ್ನು ಕಳೆದು ಬಿಡಬಾರದು ಅಮ್ಮ. ಯಾವಾಗಲೂ ಎಲ್ಲ ಒಪ್ಪಿರಬೇಕು, ಸಂತೋಷ ಇರಬೇಕಲ್ಲ. ಆದರೆ ನಿನ್ನ ಮನಸ್ಸು ಏನೋ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ಒಬ್ಬ ಪುರುಷನ ಕೈ ಹಿಡಿದು ಸುಖವನ್ನು ಅನುಭವಿಸುವಂತಹ ಸಮಯ, ಒಬ್ಬ ಕಳೆದು ಹೋದಂತಹ ಸಂಪತ್ತು, ಕಳೆದು ಹೋದ ರೂಪ ಪಡೆಯುವುದಕ್ಕೆ ಸಾಧ್ಯ. ಮತ್ತೇಕೆ ಬೆಳೆದುಕೊಂಡೆಯೋ ನಾನು ಯೋಚನೆ ಮಾಡ್ತಿದ್ದೇನೆ. ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ನನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ, ಕಾಡನ್ನು ಸೇರಿದೆಯೋ, ಈ ಬಗ್ಗೆ ಯೋಚನೆ ಬೇಡಮ್ಮ. ಯೋಚನೆಗಳೆಲ್ಲ ಬಿಟ್ಟು ಬಿಡು. ನಿನಗೊಬ್ಬೊಬ್ಬ ಗಂಡಿದ್ದಾನಮ್ಮ. 3 ಲೋಕದ ಒಡೆಯ ಶುಂಭಾಸುರ. ಅವರಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಮ್ಮ. ಚಂಡ ಮುಂಡರ ಬೇಟೆಗೆ ಬಂದಾಗ ನಿನ್ನನು ಕಂಡನಂತೆ, ನಿನ್ನ ಸಹೋದರ ವಿಷಯ ಆರೋಹಿದರಂತೆ. ಅದನ್ನು ಕೇಳಿದ ಆಕ್ಷಣ ಶುಂಭಾಸುರ ಮನಸ್ಸು ಇಲ್ಲಮ್ಮ. ತಾಯೇ, ನಿನ್ನನ್ನು ಕರಕೊಂಡು ಹೋಗಬೇಕು, ನಿನ್ನ ಮದುವೆ ಆಗಬೇಕು, ನಿನ್ನ ಸುಖವನ್ನು ಪಡೆಯಬೇಕು ದೀಕ್ಷೆ ಪಟ್ಟಿದ್ದಾರೆ. ನಾನು ಅವರ ಪ್ರೀತಿಯ ಮಂತ್ರಿಯಾಗಿದ್ದೇನೆ. ನನ್ನ ಸುಗ್ರೀವೆಂದು ಕರೆಯುತ್ತಾರೆ. ನಿನ್ನನ್ನು ಸಂಧಾನ ಮೂಲಕ ಕರಕೊಂಡು ಹೋಗುವುದಕ್ಕೆ ನಾನು ಬಂದಿದ್ದೇನೆ. ನೀನು ಬರುವೆಯಾದರೆ ಅಂದರವನ್ನೇರಿಸಿ ಕರಕೊಂಡು ಹೋಗ್ತೇವೆ. ಬರುವೆ ಈತ ನಲಿದರಿಗೆಲ್ಲ ಗದನವ ದೂತ ಶುಂಭಾಸುರಗೆ ಬೀಳುವ ದೂತರಿಲ್ಲೆತ್ತಿರದ ಎಬ್ಬಿಸದಾದನನ್ನು ವಯೋವೃತ್ತನು ಜ್ಞಾನನಿಧಿಯಾದಂಥ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ಪರಿಣಾಮ ನನ್ನ ನಗು ಈತನ ಪಾಲಿಗೆ ಮೃತ್ಯುಭಾಷವಾಯಿತಲ್ಲ. ತನಗೆ ಹೊರಗಿದ್ದಾನೆ, ಅಳಿಯಬಾರದು, ಉಳಿಯಬೇಕು. ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ದೂತ ಅಗತ್ಯ. ಅದಕ್ಕೆ ಈತನೇ ಸೂಕ್ತ. ಅದಕ್ಕೆ ಬೇಕಾಗಿ ಕರುಣಾದೃಷ್ಟಿಯನ್ನು ಬೀರಿದ್ದೇನೆ. ನಿದ್ದೆಯಲ್ಲಿ ಮಲಗಿರುವ ದಾನವ ಎದ್ದ ಕ್ಷಣದೊಳಗೆ ಭಯ ಹೊತ್ತು ತಾಕಿಯ ಪಾದದೊಳು ಬಿದ್ದು ನುಡಿದೋ ಕದಿಯಗೊಳ್ಳದಿರೆನ್ನ ತನಗೋ ತುಂಬಾಕೆದ ಮತದಂತೆ ಭಿನ್ನಗರೀರೇ ಮತಿ ಶೂನ್ಯ ನಾಮ ಧೃತಿ ನೀ ಅರಿವೆ ಎನ್ನೊಡೆಯಾಗಿ ಆದಿಯು ಅರುಹೋ ನೀನನ್ನು ಕಂಡಾಕ್ಷ ಮೂರ್ಛಿತನಾಗಿ ಬಿದ್ದೆ ಭೂಮಿಯಲ್ಲಿ. ಭೂಮಿನ ಆಧರಿಸಿ ಎದ್ದೇವಮ್ಮ. ನನ್ನ ಇತ್ಯದಿ ಮಾತನ್ನು ಆಡುತ್ತಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನ ಆಡ್ತೇನಮ್ಮ. ನೀನು ಬರುವೆಯಾದ್ರೆ ಕರಕೊಂಡು ಹೋಗುತ್ತಿದ್ದೇನೆ. ಮತ್ತೆ ನಿನ್ನ ಇಚ್ಛೆಯು. ಆದರೆ ಶುಂಭಾಸುರ ಏನು ಉತ್ತರಮ್ಮ? ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ, ಪ್ರವೀಣ ಎನಿಸಿದೆ, ಅಭಿಮಾನದ ಮಾತೊಂದಾಡಿದ್ದೇನೆ. ಯಾವಾತ ನನ್ನ ಕತ್ತಿ ಕಾಲದಲ್ಲಿ ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ ಇದು ನನ್ನ ಪಣದ ವಿಚಾರ. ನೀನು ಬಂದಿರುವುದು ಸಂತಾನ ಮೂಲಕ ನಿನ್ನನ್ನು ಕರಕೊಂಡು ಹೋಗುವುದಕ್ಕೆ. ನಿನ್ನ ಸಂತಾನವನ್ನು ಮುರಿದಿದ್ದೇನೆ. ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ, ಪ್ರತ್ಯಕ್ಷ ಶಂಭೆ ಬರಲಿ. ರಣ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನೆಗೆ ತಿಳಿಸು. ಅಮ್ಮ, ನನ್ನ ಇತ್ಯಾದಿ ಮಕ್ಕಳು ಹಾಡುತ್ತಿಲ್ಲ. ದೊರೆಯಾಗಿ ಶುಂಭಾಸುರ ಹೇಳಿದ ಮಾತನ್ನು ನನ್ನಲ್ಲಿ ಅಪರಾಧದಿಂದ ಕ್ಷಮಿಸಬೇಕು. ಬೇರೆ ಏನು ನಿನ್ನನ್ನು ಕೇಳಲಾರೆ. ಮೋಕ್ಷವಂತನು ಕರುಣಿಸಮ್ಮ, ಕರುಣಿಸುತ್ತ. ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ದೂತನಾಗು. ಯದ್ಭಾವತ್ತದ್ಭವತಿ.
ತವ ದೂರದೋಡು ಮಣಿರಥವನಿಗೆ ನಾನೇ ಸಾಕ್ತೇನೆ.
ಮುಂದೇನು ಕಥನ? ಸಂಧಾನಕ್ಕಾಗಿ ಸುಗ್ರೀವರ ಕರೆದುಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಹೇಳುತ್ತಿರುವುದಕ್ಕಾಗಿ ನಮ್ಮನೆ ಎಲ್ಲೋ ಇಲ್ಲೇ ಹುಂಕಾರ ಮಾತದಿಂದರೆ ಧೂಮ್ರಾಕ್ಷರಿಗೆ ರಕ್ಷಣೆ ಮರಣವೇ. ಹೌದು. ಆಮೇಲೆ ಚಂಡ ಮುಂದೆರಡು ಕರೆದುಕೊಟ್ಟೆ. ಪರಿಣಾಮ ಕಾರ್ಯಾಗ ಚಂಡ ಮುಂಡರಲ್ಲಿದ್ದೀರಿ ಪ್ರಭು. ನೀನು ಇಷ್ಟು ಅವಸರವಾಗಿ ಹೊರಟಿದ್ಯಲ್ಲ, ಏನು ಕಾರಣ? ಕಾರಣ ಉಂಟು. ಸತ್ಯದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮನೆಯ ತವರಿ ಎರಡು ಮಾತಿಗೆ ಅವಕಾಶ ಇದೆ ಪ್ರಭು. ಮನದಲ್ಲಿ ಕೋಪನ ತನುವನ್ನು ತೆತ್ತು ಕಾಮಿಡಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದೆಯಾ ಪ್ರಭು. ಹೆಣ್ಣನ್ನು ಬಯಸಿದ್ರೆ ಅಪರಾಧ ಅಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದ ಹೆಣ್ಣೋರುಗಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರ ನಿನ್ನದ್ದು. ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದಂತ ಧೀರೋದಾತ ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಪ್ರತ್ಯಕ್ಷವಾಗಿ ನಾರಿಯರುಗಳನ್ನು ನೋಡಿ ಅವಳ ರೂಪನಾಮಣಿಗೆ ಮನಸ್ಸು ಹೋತು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ನೀನು ಹೆಣ್ಣನ್ನು ಕಣ್ಣಾರೆ ಕಂಡದ್ದಿಲ್ಲ, ಕೇವಲ ಕೇಳಿದ್ದು ಮಾತ್ರ. ಕರುಣಿಕೆಯಾದಂತಹ ಕೇಳಿಕೆ ಸಾಕಾಗುವುದಿಲ್ಲ. ಪ್ರತ್ಯಕ್ಷವಾದಂತಹ ಪ್ರಮಾಣ ಅನ್ನೋದು ಬೇಕೇ ಬೇಕು. ದೂರದ ಕದಂಬ ಮನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮತ್ತಿಸುವುದಕ್ಕೆ ತೊಡಗಿದ್ದಾಳೆ. ಅವಳು ಇಹಕ್ಕೆ ಒದಗಿ ಬರುವ ಮುಡಿಯಲ್ಲ, ಒಳಕ್ಕೆ ಪರವನಿತೆಯಾಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ, ಕದಂಬಾವಣಗಳಿದ್ದಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರಿತವನಿದ್ದೇನೆ. ಏನು ಆಗ ಅವಳ ಬಗ್ಗೆ ತಿಳಿದದ್ದೇನು ಒಳ್ಳೆಯ. ಆಕೆ ಒಬ್ಬಳು ಸಾಮಾನ್ಯ ತರುಣಿ. ತರುಣಿಯೇ ಪ್ರಭು. ತರುಣಿ ಅಲ್ಲ ಆದಿಮಾಯೇ.
ಹೆಣ್ಣೊಬ್ಬಳು ಮೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳು ತರುಣಿ ಅಲ್ಲ, ಮತ್ತೆ ಆದಿಮಾಯಾದೇವಿ ಇದ್ದಾಳೆ. ನಾವು ಮಾಡುತ್ತಿರುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ. ಹಾಗಾಗಿ ದೈತ್ಯರ ವಧೆಯನ್ನು ಮಾಡಿ ಲೋಕದಲ್ಲಿ ತ್ರಿದರ್ಶನನ್ನು ಪಡೆಯುವುದಕ್ಕೆ ಬಂದಂತ ಜಗನ್ಮಾತೆ. ಹಾಗಾಗಿ ಅವಳೇ ಇಚ್ಛಾಶಕ್ತಿ. ಈ ನಿಟ್ಟಿನಲ್ಲಿ ಮುಂದುವರಿದೆವು ಎಂದಾದ್ರೆ ನಾಳಿನ ದಿವಸ ಯಮನಾಲಯದಲ್ಲಿ ಮನೆ ಮಾಡಬೇಕಾದಿತ್ತೋ ಇವನು ಯೋಚನೆ ಮಾಡು ಪ್ರಭು. ಅಯ್ಯೋ, ಹಾಗಾದ್ರೆ ನಾನೇನು ಮಾಡ್ಬೇಕು ಈ ಸಂದರ್ಭ? ನೀನು ಗಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಜಗದೊಡದೆ ಚರಣಕ್ಕೆ ಭಕ್ತಿಯಿಂದಲೇ ಪುಣ ಮಾಡುತ್ತ ಜಡದ ಪೀಠನ ವರದ ತಿರದಲ್ಲಿ ಪಡೆದು ಸುಖವನ್ನು ಮನದ ಮೂರ್ಖತೆಯ ಬಿಡು. ಮನದ ಮೂರ್ಖತೆ ಕೈ ಜಗತ್ತಿಯ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಅವಳನ್ನು ಕೈ ಹಿಡಿಯುವಂತಹ ಯೋಚನೆಯನ್ನು ಬಿಟ್ಟು ಬಿಡು. ಮತ್ತೇನು ಮಾಡ್ಬೇಕು? ಅವಸ್ಥರ ಉದ್ಧಾರಕ್ಕೆ ಬೇಕಾಗಿ ಶುಂಭನ ಮುಂದೆ ನುಡಿಯ ಬೇಡ. ಸಮಯ ಈಗಾಗಲೇ ಮೀರಿ ಆಗಿದೆ ಪ್ರಭು. ಗೊತ್ತು ರಕ್ತ ಬೀಜನಿಗೆ. ರಕ್ತ ಬೀಜ ಬಂದವನು ಯಾರು ಅನ್ನುವುದು ಚೆನ್ನಾಗಿ ಅರಿತವ ನಾನು. ಹಾಗಾಗಿ ನಾನು ನಿರ್ಧರಿಸಿದ ಗುರಿ ಸಾಧಿಸಬೇಕೆಂಬ ಛಲದಿಂದಲೇ ಮುಂದುವರಿದವ. ಬೀಜವನ್ನೇ ಗಜಗುಟ್ಟಿಸಿ ನಡುಗಿಸಿದ ಶುಂಭ ಇನ್ನು ಮುಂದೆ ಯಾರಿಗೂ ತಲೆಬಾಗುವುದಿಲ್ಲ, ಈಗಲೂ ತಲೆಬಾಗುವುದಿಲ್ಲ. ಹಾಗಾಗಿ ಹೊರಟಿದ್ದೇನೆ. ಆಗುವುದಾದ್ರೆ ಹೋಗುವ ಆಚರಣೆಯಂತ ಆಗುವುದಿಲ್ಲ.
ದಿನಿತೋಯ್ತಿ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಗೋಡೆ ಭಾಷೆಯ ಉರಿದು ಬಂದಿಯೇ ಶುಂಭನ ಗೋಡೆ ಭಾಷೆಯ ಉರಿದು ಬಂದಿಯೇ ಕೇಳು ಇವಳಿಯೋ ಸಿದ್ಧ ಕೇಳು ಇವಳಿಯೋ ಸಿದ್ಧ ಬದ್ಧವಾದರು ನುಡಿಸಿದ ವಿನೋದ ಜಯ 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 ಸರ್ವಮಂಗಲ ಮಾಂಗಲ್ಯೆ ಶಿವೀ ಸರ್ವಾರ್ಥ ಸಾಧಿಕಿ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಜಯ 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 ಅಡೆಗಳಿಗೆ ಲೋಕವನ್ನೇ ಮರೆತು ಬಿಟ್ಟರಲ್ಲ. ನೋಡಿದೆ ಸರಿಯಾಗಿಯೇ ನೋಡಿದೆ. ಅತಿಶಯವಾದಂತಹ ರೂಪ ಸೌಂದರ್ಯವನ್ನು ಹೊಂದಿ ಅಂಬರದಿಂದಲೇ ಧರಿಗಿಳಿದತ್ತ ಬಂಗಾಳದ ಉಯ್ಯಾಲೆಯಲ್ಲಿ ಕುಳಿತು ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಿರುವುದನ್ನು ಕಂಡಾಗ ಮೂರು ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತಲ್ಲ ನನಗೆ. ಸಂಧಾನಕ್ಕೆ ಬಂದಂತಹ ಸುಗ್ರೀವನಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ, ಪ್ರತ್ಯಕ್ಷ ಪರಮೇಶ್ವರನೇ ಧರೆಗಿಳಿದು ಬಂದರೂ ಯುದ್ಧಕ್ಕೆ ಹಿಂಜರಿಯುವುದಿಲ್ಲ, ಪಣವೇ ಅಧಿಕವಾಗಿದೆ ಸುಗ್ರೀವ, ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಅವನಲ್ಲಿ ವಿಕ್ರಮ ಉಂಟು ಅಂತಾದರೆ ಹೋರಾಟವನ್ನು ಮಾಡಲಿ, ಆ ಮೂಲಕವಾಗಿ ಗೆಲುವನ್ನು ಸಾಧಿಸಿ ನನ್ನನ್ನು ವರಿಸುವುದಕ್ಕಾಗಿ ಮುಂದೆ ಬರಲಿ ಎನ್ನುವ ಹಾಗೆ. ಸುಗ್ರೀವನ ಮಾತು ಅಷ್ಟು ಪಥ್ಯ ಆಗಲಿಲ್ಲ ನಮ್ಮ ಒಡೆಯನಿಗೆ. ಬ್ರಹ್ಮಚರ್ಯ ವೃತವನ್ನು ಪಾಲಿಸುತ್ತಾ ಬಂದಂತಹ ಚಂಡಮುಂಡನ ವೀರಮರಣವನ್ನು ಪಡೆದರು. ಬ್ರಹ್ಮಚರ್ಯ ವೃತ ಇರುವ ತನಕ ಈ ಮೊದಲು ಅವರನ್ನು ಕೊಲ್ಲುವಂತಹ ಸಾಮರ್ಥ್ಯ 14 ಲೋಕದಲ್ಲಿ ಯಾರಿಗೆ? ಹಾಗಿದ್ದರೆ ಒಬ್ಬಳಾಕೆ ತರುಣಿ ಅಂತ ನಮ್ಮೊಡೆಯ ಭಾವಿಸಿದ್ದಾನೆ. ಜಗದಾದಿ ವಂದಿತೆಯಾದಂತಹ ಈಕೆ ಇಂದಿನ ದಿವಸ ಸರ್ವನ ನಾಶಕ್ಕೆ ಬೇಕಾಗಿ ಬಂದಿದ್ದಾಳೆ ಎಂದಾದರೆ ನಾವು ಎಷ್ಟು ಬೊಬ್ಬೆ ಹಾಕಿದರೂ ಅರಣ್ಯ ರೋದನವೇ ಸರಿ. ಇರುವಂತ ದಾರಿ ಒಂದೇ, ತೀರ್ಮಾನಿಸಬೇಕಾದವಳು ಅವಳು. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡಿ ಈಡಂಕ ನಿಭಮತ್ರಿ ನೀನೇ ನೆಲೆಗಿ ಶುಭದಾನವ ಬಯಸಿದರೆ
ಏನು ನನ್ನ ಸಿದ್ಧತೆ ಅಲ್ಲ ಇದು, ಮತ್ತೆ ನಮ್ಮ ಯಜಮಾನನ ಸಿದ್ಧತೆ. ಅಂದರೆ ಚಂಡಮುಂಡರಿಂದ ವಿಚಾರವನ್ನು ಅರಿತಂತ ಆತ ನಿನ್ನನ್ನು ಮದುವೆಯಾಗುವಂತ ಅಪೇಕ್ಷೆಯನ್ನು ಸುಗ್ರೀವನ ಮೂಲಕ ಹೇಳಿದೆ. ಹೌದಂತೆ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ನಿಜ. ನನ್ನಲ್ಲಿ ಆ ರೀತಿ ಹೇಳಬಾರ್ದು. ಯಾಕೆ? ಯಾಕೆಂದ್ರೆ ಕರೆ ತರ್ತೇನೆ ಎನ್ನುವಂತಹ ಭರವಸೆಯ ನುಡಿಗಳನ್ನು ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಓಹೋ, ಬಂಗಾರದ ರಥ ಸಿದ್ಧವಾಗಿದೆ. ಆ, ಉಯ್ಯಾಲೆಯಿಂದ ಇಳಿದು ಆ. ರಥಬೇರಿ ಬಾತಾಯೇ ಹಣದ ವಿಚಾರವನ್ನು ತಿಳಿದ ಕೂಡಲೇ ನಿನ್ನೊಡೆ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಕೊಟ್ಟು
ಬುಡ ಆನೆ ತರ ಬಣ್ಣ ನೀಡಿ ಬತ್ತು ಬತ್ತೆ ಅಚ್ಚರು ಬಚ್ಚರು ಬತ್ತು ಕೊಟ್ಟು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚಿ ಗಡಿ ಕರ್ಸದ ಬೊಲ್ಪು ಬಿಟ್ಟ ಏನನ್ನು ಬೊಲ್ಪುಡು ಬಾಡ್ನೆಗಳೇನು ಈ ಕಾಲು ಹೊಡೆದು ಬತ್ತಿ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಈ ಅಮೃತಗಳಿಗೆ ಪಾಡಿದಂಪು ವರ್ಧಂದ ಲೆಕ್ಕ ಕರ್ತೀರ ಬಾಡಂದ ಲೆಕ್ಕ ಮೃತ್ಯುಪು ತಾಲಂದ ಲೆಕ್ಕ ದಸದೋಷ ಇತ್ತಲ ಗಡಪರಾಜೋಗು ಬಾರಾದ ಕೊರತು ನಿಗಳು ಪೋಯಿನೇಟೆ ಬತ್ತಿನೇಡು ದುಂಬುಡು ಬೆರ ಉಂಟು ಸಂಸಾರದ ಉಲ್ಲಾಸವನ್ನು ಪೇರು ಉರ್ಕಾಡ್ ಲೆಕ್ಕ ಉರ್ಕಾಡ್ದು ಕೊರ್ಪೆ ಕೊರಿಂಚಿತಿ ಸೇವೆನು ಸಂತೋಷಡು ಒಪ್ಪಿಕೊಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಂತು ಕೊಡ್ದು ನಾಲ್ಕಾರ ನಡೆ ಹಿಡಿದು ರೆಡ್ಡು ಕಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟು ಪತ್ತಿಂಚಿತ್ತಿ ಬಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನು ಮಿತ್ತ ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿರಿಮೆರೆ ಕೊಡ್ದು ತಮ್ಮಲೆ ಆದ ಬುದ್ಧಿ ನೀತಿನಿ ಪಣಂದು ಈ ಊರಿನ ಪೂತ ಬಿತ್ತಿಲ್ಲ ಲೆಕ್ಕ ಕಾಪಾಡು ಕೊರ್ಪನ ಬಾರ ಎನ್ನವು ಧೈರ್ಯ ಮಲ್ತೋನಿ ಕೊರಲಾವಂದೆ ಭಕ್ತಿನ ಕೊರನಂಚಿನ ಸೇವೆ ಸುಮಾರು ಅಮೀನ್ರೆ ಆವಿಡ ಸಂತೋಷ ನಪ್ಪೆ ಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಎಂಕುಲು ಪಾಡುಂಡ ನನ್ನ ಮಿತ್ತಿ ನಿಂಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಗಳು ಒವೇ ಒಂಜಿ ರೀತಿದ ಅಡೆ ತಡೆ ಬರ್ಪುಣ ಇದ್ದಲ್ಲ ಎಂಕಲ ಮಾಯದ ಬಲೆನೆ ಬೀಜಿದ ಬರ್ಪಿ ದೊರಿತನು ತಟ್ಟು ಬಾರಾದು ಸಂಸಾರವು ಸುಖ ಶಾಂತಿ ನೆಮ್ಮದಿನ ಹೊರಗಾದ ಬರ್ಪುಣೆ ತೊಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕ್ಕು ನೂದೆಕ್ಕು ಸಾವಿರ ಓ ಸಾರನಡ ಜತ ಮಲ್ಲತ್ತು ಒಂಜೇನು ಒಚ್ಚಿದೆತ್ತದು ಐತೆ ಎದುರು ಮಲ್ಲವಲ್ಲ ಸಂಖ್ಯೆಯನ್ನು ದಿಂಜಾದು ಪಾಡ್ಲಿ ಆಚೆತ್ತ ಉತ್ಪತ್ತಿಯನ್ನು ತೂಪಾದು ಕೊಡ್ದು ಬೆರಿಸ ಉಳ್ಳರಿಗೆ ಅಂದ ಮನ್ಪಾದು ಬಾಗತ್ತರೆ ಮೊದ್ಲೆಗಾರ್ರೆ ಒತ್ತು ಮೊದ್ಲೆಗಾರ್ರೆ ಆವಿಡ ಸಂತೋಷವನ್ನು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಗೊರ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶ ಯಾರಂದು ಪರ ಊರು ಪರದೇಶೋಡ್ಲ ನಿಖಲ ಕೀರ್ತಿ ಬೆಳಗಡು ಇತ್ತವರು ಮರಿಯಲಡು ಬೋಂಡ ಯಾವ ಇತ್ತೆ ಒತ್ತೊಂದು ನಕಲೆಗೆ ಬರೋ ಸಮಸ್ಯೆ ಅಪನತ ಇತ್ತೆ ಊರ್ದಲ್ಲ ಒಂಜಿ ರಡ್ರಡ್ಡೆ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ದು ಕೊರ್ಕ ಅವು ಇಜ್ಜಿನ್ನಲ್ಲ ಎತ್ತೆ ಮಲ್ಪೊಡೊಂದು ಇಜ್ಜಿ ಇಂಚನೆ ಕಾರ್ಯಕ್ರಮ ಮಲ್ಪೋನಕ್ಲು ಮನಸ್ಸು ಖುಷಿಯಾದ ಒಯ್ಟಾನ್ಲ ಇಂಚ ದಿಂಜಾದ ಕೊರ್ಪು ಲೆಕ್ಕ ಮಲ್ಪೊಡು ಎಡ್ಡೆ ಉಡಲ್ದಕ್ಲು ಖಂಡಿತ ಕೊರ್ಪೇರೆ ಆಂಡ ಕೆಲವು ಕೊಡ್ದು ಕುಲೆಕ್ಕುಲು ಪುಗ್ಗುದೊಂತೆ ಕಲಿಂಕಲಕ್ಕವ ಐಕ್ಲೆ ನಿಂಕುಲು ಮಾಯೋಡು ತೂವನು ಅವಿಯ ರೈತೆ ಬಲಿ ಬರ್ಪುನಿ ಆಯ್ಗೊಂಜಿ ಪೋಯರ ಪುರ್ಸೋತೆ ತಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪು ಪೂಪಿ ಯಾವ ನೆಟ್ಟೆ ಬಲಿ ಬರ್ತನ ನನ್ನ ಒಂತೆ ಸಮಯ ಬುಕ್ಕ ಸ್ವರ್ಗಗೆ ಬೋಲ್ಲ ಸರಿಗಾರ್ರೆ ಏಳೆಡು ಬರ್ತದೆ ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷಕ್ಕೆ ಪುನಿ 16 ತಿಂಗಳು ಒಂಜಿ 2 ತಿಂಗಳಲ್ಲ ಬುಡೆ ಜೋಕುಲ ಮೋನೆ ತೂರ್ಚ 10 ತಿಂಗಳು ಬುಡಂಗ ಕಾರ್ಯಕ್ರಮ ತಿಕ್ಕುಲೆ ಕಾನು ಮಲ್ತು ಕೊರ ಬಾಗತ್ತರೆ ಏಳೆ ಮೇರೊಂದು ಬರ್ತದೆ ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಕೊಡ್ತು ಮಾಯಡಿಯ ನನ್ನ ಮನೆ ಮಂಚವು ಸೇರುಗಳಿಗೆ ಹೋಯರ ಪೋತುಲೆ ಇಂಕ ಪರ್ಪುನ ಬೈದಿ ಜತ್ತ ಅವು ಬೇತೆತ್ತ ಅಂದು ಯಾನ್ ಸೀಸುಲ್ದೇನಕ್ಕೆ ಎನ್ನತ್ತು ಬೊಂಡ ಜಾಂದು ಎಂಚ ದಿಷ್ಟಿ ಬಾರ್ದು ಪೂರ ತಾಲ್ಕೊಡ ಅಂಚಂಡ ಎನ್ನ ಮಾನಿ ಒಳ್ಳೆ ಎನ್ನ ಚಾಕಿರ್ದೆ ಎಲ್ಲೇ ಪ್ರಾಯದ ನನ್ನ ಚೂರು ಅನುಭವ ಅವಡತ್ತೆ ಅವಡ್ ಎನ್ನ ಉಡಲ್ಲ ತಂಪುದಿಯರ ಕೊರ್ನಕಲ ಉಡಲ್ಲ ತಂಪುದಿದ ಕ್ಲೇ ಬರ್ಪಣಂಚನ ಸರ್ವ ಕಷ್ಟ ಪರಿಹಾರ ಮಲ್ಪೆ ಸ್ವೀಕಾರ
ಅರುಣಾಸುರ ಏನೆಂಬುದಾಗಿ ಮುಂದೆ ಬರುವ ಕಾಲದಲ್ಲಿ ತೋರಿಸಿಕೊಳ್ಳಬೇಕಾಗಿದೆ. ಆದ್ದರಿಂದಲೇ ಗುರುಗಳಾದಂತಹ ಶುಕ್ರಾಚಾರ್ಯರ ಬಳಿಗೆ ನಿನ್ನ ಕೈಯಲ್ಲಿ ಆಯುಧವನ್ನು ಕೆಳಗಿರಿಸು. 3 ಲೋಕದ ಅಧಿಕಾರಿ ಶುಂಭ ಬಂದಿದ್ದೆ.
ಕಂಡಿಯಾಸುರನಾಥ ದೈತ್ಯರ ಹಿಂಡವನು ಸಂಗ್ರಾಮದಲ್ಲಿ ಚಂದವಾಗಿ ಪಾಪರಾಯುಗದೊಳಗೆ ಒಮ್ಮಿಗೆ ಶ್ರೀಪತಿಯ ಸರ್ಪವೇ ಎನಿಸಿಯೇ ನಾನು ಪದೋರ್ವೆ ಹೊರದು ಬಂದಿದ್ದ ಈ ಪರಿಯದೇ ಹೆದರದಿರು ಧೈರ್ಯಸ್ಥನಾಗಯ್ಯ. ದೈತ್ಯರ ರುಂಡವನ್ನು ಕಿತ್ತಾಡಿದಂತ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ. ಈಗಲಾದ್ರೂ ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ನಾನು ಕೊಡಬೋಗಿ ಹೇಳುತ್ತಾ ಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದ ತಲೆಮರೆಸಿದ್ದಾನೆ ದುರುಳ ಋಣಾಸುರ. ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿ ದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ಬರೆಸುತ್ತಲೆ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರಹೋತನ ಕದೆ ರಾಜ ತೇಜದಲ್ಲಿ ಪರಮ ಮಂಗಳ ಶಕ್ತಿ ರೂಪಿಣಿ ಸಿರಿಯ ಕರುಣಿಸಿ ಪುರಿಯುವಳು ಶ್ರೀಮಂಗಲಾತ್ಮತಿಯೋ. ಜಯ 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 ಜಯತೋ ದೇವಿಯ ಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹತ್ನೆಂದ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇರಲು ದೇಹ ಪವಿತ್ರ, ವೀರಲು ವಿದ್ಯಾ ಪ್ರಾಪ್ತಿ, ಲೋ ಎನ್ನಲು ಮಹಾಲಕ್ಷ್ಮಿ ಮೈದೋರೋಡು, ಆ ಎನ್ನಲು ಹರಿಹರನ ಸಾಕ್ಷಾತ್ಕಾರ, ತೇರಲು ತ್ರೈಲೋಕ ಸಿದ್ಧಿಪುದು. ಇಂದಿಪ್ಪೋ ದೇವಿ ಮಹಾತ್ಮೆಂಬ ಆಖ್ಯಾನವನ್ನು ಯಾರು ಆಡಿಸಿದರು, ಯಾರು ಆಡಿದರು, ಯಾರು ನೋಡಿದರು, ಯಾರು ಕೇಳಿದರು, ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲಿಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆಯನ್ನು ಆಡುತ್ತೇವೆ. ಭದ್ರಂ ಶುಭ ಮಂಗಳಂ. ಶ್ರೀ ಸರಸಿಜ ನೇತ್ರಿಯರು ತೋಷದಿ ನಡೆದಂತವರು ಸುರರಲ್ಲಿ ತುಮಂತಾಕ್ಷತೆಯಿಂದಲೇ ಪ್ರೀತಿಯ ತಳೆತೊಗೆದಿದೆ ಮುದದಿಂದ ಮಾತದ ಕೀರ್ತಿಯ ಪಡೆಗಿರಲಂತ ಕರದೇಶ ಗರತಿಯ ಬೆಳಗಿದೆ ಚೋಪಾ
ಶ್ರೀಗಳಾದ ರಂಜಿತಾ ಅಮೀನ್ ಸುಕುಮಾರ ಅಮೀನ್ ಮಕ್ಕಳು ಮತ್ತು ಮನೆಯವರು, ಅರ್ತಿಗಾರರು, ಕುಶಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವಂತ 60 ಮೊಳ ಪಟ್ಟೆ ಶಾಲು ಕಾಂಚನ ದಕ್ಕಿತ್ತು. ದೇವರ ರಂಗನಾಯಕ ರಾಜೀವ ಲೋಚನ ರಮಣ ನಿಬ್ಬಿಣ ಗಾಯತಿ ಎನ್ನುತ್ತ ಪೂರ್ವಕವಾಗಿ ಹೇಳಿಕೊಟ್ಟಂತಹ ಹರಕೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ಅವರ ಕುಟುಂಬವನ್ನು ಕೊಟ್ಟು ಆಯುಷ ಖಾದ್ಯವನ್ನು ಕೊಟ್ಟು ಕರುಣಿಸಲೆಂದು ಶ್ರೀ ಮಹಾಗಣಪತಿ ದೇವರಲ್ಲಿ ಹಾಗೂ ದುರ್ಗಾ ಪರಮೇಶ್ವರಲ್ಲಿ
ಇಲ್ಲಿ ಅಲ್ವಾ